ನಮಸ್ಕಾರ. ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಂಕರ್ ಅನುಷಾ ಮಾತಾಡ್ತಾ ಇದ್ದೀನಿ. ಎಸ್, ಪ್ರತಿದಿನ ಕೂಡ ಪ್ರತಿ ಸಲ ನಾವು ಲೈವ್ ಬರಬೇಕಂದ್ರೆ ಡಿಫ್ರೆಂಟ್ ಟಾಪಿಕ್ಸ್ನ ತಗೊಂಡು ಅದರಿಂದ ಸಾಕಷ್ಟು ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದೊಂದಿಗೆ ನಾನು ಬರ್ತಾ ಇರ್ತೀನಿ ಇನ್ ದಿಸ್ ಕೋವಿಡ್ ಎಸ್ಪೆಷಲಿ. ಸೊ ಸಾಕಷ್ಟು ಜನ ಕಾರ್ಯಕ್ರಮವನ್ನು ನೋಡ್ತಾ ಇದ್ರು ಆ್ಯಂಡ್ ಮೋರೋವರ್ ಸುಮಾರು ಕಾರ್ಯಕ್ರಮಗಳನ್ನು ನಾನು ಲೈವ್ನಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಮಾಡಿದ್ವಿ. ಆದರೆ ದೆನ್ ಯೂಶಲಿ ಸುಮಾರು ಜನ ಮೆಸೇಜ್ ಮಾಡಿ ಹೇಳ್ತಾ ಇದ್ರು ಪ್ಲೀಸ್ ಕಮ್ ಲೈವ್ ಆನ್ ಫೇಸ್ಬುಕ್ ಅಂತ, ಯಾಕಂದರೆ ತುಂಬ ಜನ ನೋಡ್ತಾರೆ. ಸೊ ಟು ಮನಿ ಆರ್ ಕನೆಕ್ಟೆಡ್ ಓವರ್ ಫೇಸ್ಬುಕ್ ಅಂತ. ಹಾಗಾಗಿ ನಿಮಗೋಸ್ಕರ ಫೇಸ್ಬುಕ್ ಲೈವ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸೋಮಶೇಖರ್ ಅವ್ರ ಜೊತೆ ಮಾಡಿದಂಥ ಒಂದು ಸಂದರ್ಶನಕ್ಕೆ ನಿಯರಿಂಗ್ 5K ವ್ಯೂಸ್ ಬಂದಿದೆ. ಸೀರಿಯಸ್ಲಿ ತುಂಬ ಕಮೆಂಟ್ಸ್ ಬಂದಿದೆ, ಎಷ್ಟೊಂದು ಜನಕ್ಕೆ ಉಪಯೋಗ ಆಗಿದೆ ಅಂತ ಕೂಡ ಹೇಳಿದ್ದೀರಾ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಸೋಮಶೇಖರ್ ಡಾಕ್ಟರ್ಗೆ ಅಂತ ಹೇಳ್ತಾ, ಇವತ್ತು ಲೈವ್ ಡಿಫ್ರೆಂಟ್ ಟಾಪಿಕ್ ಅಲ್ಲ, ಎವ್ರಿ ಡೇ ಎವ್ರಿ ಒನ್ ಆಫ್ ದ ಅದರ್ ಇದರಲ್ಲಿ ಅಂಡರ್ಗೋ ಹೋಗ್ತಾ ಇರ್ತಾರೆ. ಇಟ್ ಈಸ್ ನನ್ ಅದರ್ ದೆನ್ ಸ್ಟ್ರೆಸ್. ಸುಶಾಂತ್ ಸಿಂಗ್ ಅವರ ಒಂದು ಸೂಸೈಡ್ ಕೇಸ್ನ ನಂತರ ನಾವು ಈ ಒಂದು ಸ್ಟ್ರೆಸ್ ಟಾಪಿಕ್ನ ತೊಗೊಂಡಿದ್ದೀವಿ ಅಂತಲ್ಲ, ಬಟ್ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ, ನಾವು ಸಾಕಷ್ಟು ಟಾಪಿಕ್ನ ಮೆಂಟಲ್ ಹೆಲ್ತ್ ಬಗ್ಗೆ ತೊಗೊಂಡಿದ್ವಿ. ಮೇ ಬಿ ಕೋವಿಡ್ ಸ್ಟಾರ್ಟ್ ಆಗಿದ್ದು ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ಹ್ಯಾಪಿನೆಸ್ ಅನ್ನೋ ಟಾಪಿಕ್ನ ತೊಗೊಂಡಿದ್ವಿ ಆ್ಯಂಡ್ ಎಮೋಷನಲ್ ಇಂಟೆಲಿಜೆನ್ಸ್ ಟಾಪಿಕ್ನ ತೊಗೊಂಡಿದ್ವಿ. ಆ್ಯಂಡ್ ಜೊತೆಗೆ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಪ್ರೇಮಲತಾ ಅವರು ಕೂಡ ಮಾತನಾಡಿದರು. ಸೊ ಅಜಲಾ ಫೌಂಡೇಶನ್ ಥ್ರೂ ಸಾಕಷ್ಟು ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಿ. ಅದರಲ್ಲಿ ಈ ಒಂದು ಕೌನ್ಸಿಲಿಂಗ್ ಕೂಡ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಸೊ ಹಾಗೆ ಇವತ್ತು ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಟಾಪಿಕ್ ಯಾಕಪ್ಪ ಅಂದರೆ ಡಿಸ್ಕಸ್ ಮಾಡೋದಕ್ಕೆ, ಅದರಿಂದ ಹೊರಗಡೆ ಬರೋದಕ್ಕೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಸ್ಟ್ರೆಸ್ ಅನ್ನೋದು ಎಲ್ರಿಗೂ ಇರುತ್ತೆ. ಅದರಿಂದ ಔಟ್ಕಮ್ ಹೇಗೆ ಆಗಬೇಕು, ಅದು ಹೇಗೆ ಸ್ಟಾರ್ಟ್ ಆಗುತ್ತೆ, ಸ್ಟೇಜಸ್ ಏನು, ಇದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ನ ನಿಮಗೋಸ್ಕರ ತಿಳಿಸ್ಕೊಡೋದಕ್ಕೆ ಐ ಹ್ಯಾವ್ ಮೈ ವೆರಿ ಗುಡ್ ಫ್ರೆಂಡ್, ಶಿ ಇಸ್ ನನ್ ಅದರ್ ದೆನ್ ಸೃಜನಾ. ಸೊ ನಿಮ್ಮೆಲ್ಲರೂ ಪೋಸ್ಟರ್ಸಲ್ಲಿ ನೋಡಿರ್ತೀರಾ. ಸೊ ಲೆಟ್ ಮಿ ವೆಲ್ಕಮ್ ಸೃಜನಾ. ಬನ್ನಿ. Hi Anusha. Hi. So first of all, thank you for inviting me because I know ಸ್ವಲ್ಪ ಎಲ್ಲರಿಗೂ ಇವ್ರ ಶೋ ಅಲ್ಲಿ ಬರೋಕ್ಕಾಗಿಲ್ಲ ಅಂದ್ರೂ ಯಾರ್ಯಾರು ಐ ಥಿಂಕ್ ಒಳ್ಳೆ ಕಾಸ್ಗೋಸ್ಕರ ಮಾಡ್ತಿದ್ದಾರೆ, ಯೂಶಲಿ ಅವರನ್ನ ಅನುಷಾ ಅವರು ಲೈವಲ್ಲಿ ತಗೊಂಡು ಯಾವ ರೀತಿ ಉಪಯೋಗವಾಗಿರೋ ಟಾಪಿಕ್ಸನ್ನು ಡಿಸ್ಕಸ್ ಮಾಡ್ಬೋದು ಅಂತ ಯೂಶಲಿ ಅವ್ರ ಇಂಟೆನ್ಷನ್ ಅದಿರೋದ್ರಿಂದ, ಅದರಲ್ಲಿ ಒನ್ ಆಫ್ ದ ಗೆಸ್ಟ್ ನನ್ನನ್ನು ಕರೆದಿರೋದ್ರಿಂದ ತುಂಬ ಥ್ಯಾಂಕ್ಸ್. ಓಕೆ, ಇವ್ರು ಆ್ಯಕ್ಚುಲಿ ನಮ್ಮ ಮೆಂಟಲ್ ಡಾಕ್ಟರ್. ಆದರೆ ಆ ಥರ ಅಲ್ಲ, ನಮ್ಮ ಮೆಂಟಲ್ ಹೆಲ್ತನ್ನು ಕ್ಯೂರ್ ಮಾಡುವಂಥದ್ದು ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ಸೀರಿಯಸ್ಲಿ ಸಚ್ ಅನ್ ಅಮೇಝಿಂಗ್ ಪರ್ಸನ್. ಅವ್ರ ಜೊತೆ ಮಾತಾಡ್ತಾ ಇದ್ರೆ ಸೀರಿಯಸ್ಲಿ ಅಷ್ಟು ಏನೇ ಒಂದು ಸ್ಟ್ರೆಸ್ ಇದ್ರು, ಏನೇ ಒಂದು ಪ್ರಾಬ್ಲಮ್ಸ್ ಇದ್ರು, ಎಸ್ ಏನಿಲ್ಲ ಬಿಡು ಹೋಗುತ್ತೆ ಆ ಥರ ಲೆವೆಲ್ ತಂದುಬಿಡ್ತಾರೆ. ದಟ್ಸ್ ವೈ ಐ ಥಾಟ್ ಲೈಕ್ ಈಗಂತೂ ನಿಮ್ಮೆಲ್ರಿಗೂ ಈ ಟಾಪಿಕ್ ಬೇಕಾಗುತ್ತೆ ಅಂತ, ಅದಕ್ಕೆ ಫಸ್ಟ್ ಟೈಮ್ ವಿ ಆರ್ ಕಮಿಂಗ್ ಆನ್ ಲೈವ್ ಆನ್ ಫೇಸ್ಬುಕ್. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ ಬಂದು ಸ್ಟ್ರೆಸ್. ಸೊ ಸ್ಟೇಜಸ್ ಆಫ್ ಸ್ಟ್ರೆಸ್ ಆಗಿರ್ಬೋದು. ಫಸ್ಟ್ ಆಫ್ ಆಲ್ ಏನು ಸ್ಟ್ರೆಸ್ ಅಂದರೆ, ರೆಗ್ಯುಲರ್ ಆಗಿರುವಂಥ ಸ್ಟ್ರೆಸ್ಗೂ ಆ್ಯಂಡ್ ತುಂಬ ಸ್ಟ್ರೆಸ್ ಜಾಸ್ತಿ ಆಗಿ ಇನ್ಕ್ರೀಸ್ ಆದರೆ ಬೇರೆ ಏನಾಗುತ್ತೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸೃಜನಾ ಅದನ್ನು ಹೇಗೆ ಓವರ್ಕಮ್ ಮಾಡಬೇಕು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತಾರೆ. ಫ್ಯೂ ಆಫ್ ದ ಪಾಯಿಂಟ್ಸ್ ವಿ ಆರ್ ಆಲ್ರೆಡಿ ರೆಡಿ ವಿತ್. ಸೊ ಅದಕ್ಕೆ ಮುಂಚೆ ಲೈವ್ ನೋಡ್ತಿರುವಂಥ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಪ್ಲೀಸ್ ಬೇಗ ಬನ್ನಿ, ಯಾಕಂದರೆ ಬಿಕಾಸ್ ಯು ಪ್ಲೀಸ್ ಡೋಂಟ್ ಮಿಸ್ ದಿಸ್ ಟಾಪಿಕ್. ಎವ್ರಿ ಡೇ ನಾವು ಒಂದಲ್ಲ ಒಂದು ವಿಷಯದಲ್ಲಿ ಹೋಗ್ತಾ ಇರ್ತೀವಿ. ಸೊ ಐ ಥಿಂಕ್ ದಿಸ್ ಇಸ್ ಮೋರ್ ಯೂಸ್ಫುಲ್ ಫಾರ್ ಯು ಗೈಸ್ ಆಸ್ ವೆಲ್ ಆಸ್ ಫಾರ್ ಮೀ ಆಲ್ಸೋ. ಸೊ ಶ್ಯಾಮ್ ಗೌಡ ಹಲೋ, ಅರುಣ್ ಕುಮಾರ್ ಹಲೋ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಆ್ಯಂಡ್ ಲೆಟ್ಸ್ ಬಿಗಿನ್. ಸೊ ಎಸ್, ಸೊ ಇವಾಗ ನಾವು ಲಾಸ್ಟ್ ಇನ್ಸ್ಟಾಗ್ರಾಮ್ನಲ್ಲಿ ವಿ ಡಿಡ್ ಎ ಲೈವ್ ಆ್ಯಂಡ್ ಇಟ್ ವಾಸ್ ಹ್ಯಾಪಿನೆಸ್. ದಟ್ಸ್ ಅಮೇಝಿಂಗ್ ಟಾಪಿಕ್ ಅಲ್ವಾ? ಆ್ಯಂಡ್ ತುಂಬ ರೆಸ್ಪಾನ್ಸ್ ಬಂತು. ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಇವತ್ತು ನಾವು ತೊಗೊಂಡಿರೋ ಟಾಪಿಕ್ ಮೇ ಬಿ ಲಿಟಲ್ ಸೆನ್ಸಿಟಿವ್ ಆ್ಯಂಡ್ ಲಿಟಲ್ ಸೀರಿಯಸ್ ಆಲ್ಸೋ, ಬಟ್ ಅದನ್ನು ಹೇಗೆ ಕೋಪ್ ಅಪ್ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ ಸ್ಟ್ರೆಸ್. ಸೊ ವಾಟ್ ಈಸ್ ಸ್ಟ್ರೆಸ್ ಅಂದರೆ, ಸ್ಟ್ರೆಸ್ ಅಂದರೆ ಏನು, ಇದೇ ಸ್ಟ್ರೆಸ್ ಅಂತ ಹೆಂಗೆ ಗೊತ್ತಾಗುತ್ತೆ? ಓಕೆ, ಸೊ ಸ್ಟ್ರೆಸ್ ಅಂದರೆ ಬೇಸಿಕಲಿ ಇವಾಗ ನಿಮ್ಗೆ ಹೇಗೆ ಹ್ಯಾಪಿನೆಸ್ ಇರ್ಬೋದು, ಸ್ಯಾಡ್ನೆಸ್ ಇರ್ಬೋದು, ನಿಮ್ಗೆ ಸಂತೋಷ, ಬೇಜಾರು, ಕೋಪ ಎಲ್ಲ ಹೇಗೆ ಬರುತ್ತೆ, ಅದೇ ರೀತಿಯಲ್ಲಿ ಸ್ಟ್ರೆಸ್ ಕೂಡ ಒನ್ ಆಫ್ ದ ಇಮೋಷನ್ಸ್. ಓಕೆ, ಬಟ್ ಮೇ ಬಿ ಲಿಟಲ್ ಮೋರ್ ಸೆನ್ಸಿಟಿವ್. ಹ್ಯಾಪಿನೆಸ್ ಅನ್ನೋದು ಹೇಗೆ ನಿಮಗೆ ಫೈಂಡ್ ಔಟ್ ಮಾಡಿ, ಇಟ್ಸ್ ಈಸಿ ಬಟ್ ಇಟ್ಸ್ ಡಿಫಿಕಲ್ಟ್ ಟು ಗೆಟ್ ದಟ್ ಹ್ಯಾಪಿನೆಸ್, ಐ ಮೀನ್ ಟು ಫೀಲ್ ದಟ್ ಹ್ಯಾಪಿನೆಸ್.
ಸೇಮ್ ವೇಸ್ ಈ ಸ್ಟ್ರೆಸ್ ಅನ್ನೋದು ಜಸ್ಟ್ ಲಿಟಲ್ ಆಪೋಸಿಟ್ ಟು ದಟ್. ಓಕೆ, ಇವಾಗ ಸ್ಟ್ರೆಸ್ ಅಂದ್ರೆ ಬೇಸಿಕಲಿ ಏನ್ ಗೊತ್ತಾ, ಕೆಲವೊಬ್ರು ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತಾರೆ ಸ್ಟ್ರೆಸ್ ಮತ್ತೆ ಏನಿದು ನನಗೆ ಏನ್ ಆಗ್ತಾ ಇದೆ ಲೈಫ್ ಅಲ್ಲಿ, ದೇ ಡು ನಾಟ್ ನೋ ಹೌ ಟು ಓವರ್ಕಮ್ ಇಟ್. ವಾಟ್ ಇಸ್ ಸ್ಟ್ರೆಸ್ ಅಂತ ತಿಳ್ಕೊಳ್ಳೋದು ಕೂಡ ಕೆಲವೊಬ್ರಿಗೆ ಗೊತ್ತಿಲ್ಲ, ರೈಟ್? ಸೊ ಇನ್ ಸಿಂಪಲ್ ಟರ್ಮ್ಸ್ ಸ್ಟ್ರೆಸ್ ಅಂದ್ರೆ ಏನು? ಇವಾಗ ಫಾರ್ ಎಕ್ಸಾಂಪಲ್ ನಾನು ಅದೇ ಅಂತ ಇದ್ದೆ ಅನುಷಾಗೆ ಈ ಲೈವ್ ಬರೋದಕ್ಕಿಂತ ಮುಂಚೆ. ಇವಾಗ ನಂದು ಫಾರ್ ಎಕ್ಸಾಂಪಲ್ ನಂದು ಲೈವ್ ಶೋ ಇದೆ, ದಿಸ್ ಇಸ್ ಮೈ ಸೆಕೆಂಡ್ ಒನ್ ಇವ್ರ ಜೊತೆ. ಸೊ ಫಸ್ಟ್ ಲೈವ್ ನಾನು ಬರಬೇಕಾದ್ರೆ ಪ್ರೀವಿಯಸ್ ನೈಟ್ ನನಗೆ ನಿದ್ದೆ ಬಂದಿರಲಿಲ್ಲ. ದೋ ದ ಟಾಪಿಕ್ ವಾಸ್ ಹ್ಯಾಪಿನೆಸ್, ನನಗೆ ನಿದ್ದೆ ಬಂದಿರಲಿಲ್ಲ. ಏನಕ್ಕೆ ಅಂದರೆ ಐ ವಾಸ್ ಸ್ಟ್ರೆಸ್ಡ್. ನನಗೆ ಏನೋ ಒಂಥರ ಕಳವಳ, ಇವು ಹೇಗಪ್ಪ ಮಾಡೋದು ಇದನ್ನ. ಸೊ ದ್ಯಾಟ್ ಈಸ್ ಕಾಲ್ಡ್ ಎಸ್ ಸ್ಟ್ರೆಸ್. ಅಂದರೆ ಇವಾಗ ಚಿಕ್ಕ ಪುಟ್ಟ ಇನ್ಸಿಡೆಂಟ್ಸ್ ಅದು ಯಾವುದು ನಿಮಗೆ ಟೆಂಪರರಿ ಆಗಿ ಬರುತ್ತೆ, ಅದನ್ನ ನಿಮ್ಗೆ ಹೇಗೆ ಓವರ್ಕಮ್ ಮಾಡಕ್ ಬರೋದಿಲ್ಲ, ಅವಾಗ ನಿಮ್ಗೆ ಬರೋ ಫೀಲಿಂಗ್, ದಟ್ ಇಮೋಷನ್ ಇಸ್ ಕಾಲ್ಡ್ ಎಸ್ ಸ್ಟ್ರೆಸ್. ಓಕೆ, ಸೊ ಅದರಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಅದನ್ನ ಎಷ್ಟು ಟೈಮ್ ತಗೋಬಹುದು ಅಥವಾ ಹೇಗೆ ಫಿಗರ್ ಔಟ್ ಮಾಡೋದು, ಆ ಥರ ಎಲ್ಲ ಇರುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಅದೇ ಆಕ್ಚುಲಿ ನನ್ನ ನೆಕ್ಸ್ಟ್ ಕ್ವಶನ್ ಅದೇ ಆಗಿತ್ತು. ಸೊ ಓಕೆ, ಸ್ಟ್ರೆಸ್ ಇದೆ ಇವಾಗ ನಮಗೆ ಅಂತ ಗೊತ್ತಾಯ್ತು. ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಸ್ಟ್ರೆಸ್ನಿಂದ ಹೊರಗಡೆ ಬರೋದಕ್ಕೆ ಹೌ ಲಾಂಗ್ ಡಸ್ ಇಟ್ ಟೇಕ್? ಎಷ್ಟು ದಿವಸ ಆಗ್ಬೋದು, ಎಷ್ಟು ಮೇ ಬಿ ಎಷ್ಟು ತಿಂಗಳು ಆಗ್ಬೋದು, ಅಥವಾ ಕೆಲವ್ರಿಗೆ ಎಷ್ಟು ವರ್ಷ ಆಗ್ಬೋದು? ಎಕ್ಸಾಕ್ಟ್ಲಿ. ಸೊ ಏನಾಗುತ್ತೆ, ಕೆಲವೊಬ್ರೊಬ್ರು ಯಾವ್ದಾದ್ರು ಇನ್ಸಿಡೆಂಟ್ ಹೇಗೆ ನಡೆಯುತ್ತೆ ಅದನ್ನ ಅವ್ರು ಹೇಗೆ ರಿಸೀವ್ ಮಾಡ್ತಾರೆ, ಅದನ್ನ ಅವ್ರು ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರತಿಯೊಬ್ರದ್ದು ಸ್ಟ್ರೆಸ್ಸು ಒಂದು ಪರ್ಸನ್ನಿಂದ ಇನ್ನೊಂದು ಪರ್ಸನ್ಗೆ ಡಿಫರ್ ಆಗುತ್ತೆ, ಒಂದು ಇನ್ಸಿಡೆಂಟಿಂದ ಇನ್ನೊಂದು ಇನ್ಸಿಡೆಂಟ್ಗೂ ಡಿಫರ್ ಆಗುತ್ತೆ, ರೈಟ್? ಇವಾಗ ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನನಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ. ಇವಾಗ ಒಂದು 10-15 ಜನ ಯಾವುದೋ ಒಂದು ಬ್ಯಾಂಕಿಗೆ ಹೋಗಿದ್ದಾರೆ ಅಂತ ಅನ್ಕೊಳ್ಳಿ. ಓಕೆ, ಅಲ್ಲಿ ಇದಕ್ಕಿದ್ದಂಗೆ ಒಂದು ರಾಬರರ್ಸ್ ಬಂದ್ಬಿಡ್ತಾರೆ. ಅವ್ರೇನು ಈ ಕಸ್ಟಮರ್ಸ್ ಯಾಕೆ ಬಂದಿರ್ತಾರೆ, ಅವ್ರ ದುಡ್ಡು ತಗೊಳಕ್ ಬರಲ್ಲ, ಬ್ಯಾಂಕ್ ಇಂದ ಕಳ್ತನ ಮಾಡಕ್ ಬಂದಿರ್ತಾರೆ ಅಂತ ಅನ್ಕೊಳ್ಳಿ. ಬಟ್ ಇವ್ರಿಗೆಲ್ಲರಿಗೂ ಗನ್ ಪಾಯಿಂಟ್ ತೋರಿಸ್ತಾರೆ. ಓಕೆ, ಸ್ವಲ್ಪ ಟೈಮಲ್ಲಿ ಅವ್ರನ್ನ ಹಿಡ್ಕೊಂತಾರೆ, ಇವ್ರೆಲ್ಲರೂ ಆರಾಮಾಗಿ ಹೊರಗಡೆ ಬರ್ತಾರೆ, ಎಲ್ಲಾನು ಆಗುತ್ತೆ. ಬಟ್ ಆ 10-15 ಜನದಲ್ಲಿ ಎಷ್ಟು ಜನ ಅದನ್ನ ಆ ಇನ್ಸಿಡೆಂಟ್ ನ ಹೇಗೆ ರಿಸೀವ್ ಮಾಡ್ತಾರೆ, ಅದ್ರ ಮೇಲೆ ಅದು ಅವರು ಹೇಗೆ ಓವರ್ಕಮ್ ಮಾಡ್ತಾರೆ ಅಂತ ಡಿಪೆಂಡ್ ಆಗುತ್ತೆ. ಕೆಲವ್ರು ಸ್ವಲ್ಪ ಜನ ಒಂದು 3-4 ಜನ ಅನ್ಕೊಬಹುದು, ಅಬ್ಬಾ ಸದ್ಯ ಇಷ್ಟರಲ್ಲೇ ಮುಗ್ದೋಯ್ತು, ಯುನೋ ದೇರ್ ಬಿ ಗ್ರೇಟ್ಫುಲ್, ಹಾ ಇಷ್ಟಕ್ಕೆ ಮುಗ್ದೋಯ್ತು. ಅವರಿಗೆ ದಟ್ ಈಸ್ ಲೈಕ್ ಮೇ ಬಿ ಫ್ಯೂ ಮೂಮೆಂಟ್ಸ್ ಅಷ್ಟೇ, ಅದನ್ನ ಅಲ್ಲೇ ಬಿಡ್ತಾರೆ, ಮುಂದೆ ಹೋಗ್ತಾರೆ, ರೈಟ್? ಇನ್ ಕೆಲವ್ರು ಏನ್ ಮಾಡ್ತಾರೆ, ಇನ್ನೊಂದಿಷ್ಟು ಜನಕ್ಕೆ ಹೇಳ್ತಾರೆ. ಇನ್ನೊಂದಿಷ್ಟು ಜನಕ್ಕೆ ಹೇಳ್ತಿದ್ದಂಗೆ ಏನಾಗುತ್ತೆ, ಅವ್ರಿಗೆ ಅದು ರಿಪೀಟ್ ಆಗುತ್ತೆ ಥಾಟ್ ಪ್ರೊಸೆಸ್. ದೇರ್ ಸಮಥಿಂಗ್ ಕಾಲ್ಡ್ ಆಸ್ ಥಾಟ್ ಅಟ್ಯಾಕ್. ಹೇಗೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅದೇ ರೀತಿ ದೇರ್ ಸಮಥಿಂಗ್ ಕಾಲ್ಡ್ ಆಸ್ ಥಾಟ್ ಅಟ್ಯಾಕ್. ಓಕೆ, ಅದ್ ಹೇಗೆ ಅಂದ್ರೆ ಒಂದ್ ಇನ್ಸಿಡೆಂಟ್ ನ ನೀವು ರಿಪೀಟೆಡ್ ಆಗಿ ನೀವು ಯೋಚನೆ ಮಾಡ್ತಿದ್ದಾಗ, ನೀವು ಆ ಪರ್ಟಿಕ್ಯುಲರ್ ಮೂಮೆಂಟ್, ಆ ಪರ್ಟಿಕ್ಯುಲರ್ ಸಿಚುಯೇಷನ್ ರಿಲೀವ್ ಮಾಡ್ತಾ ಇದ್ದಂಗೆ, ಮತ್ತೆ ಮತ್ತೆ ನೀವು ಆ ಮೂಮೆಂಟ್ ಅನ್ನ ಅನುಭವಿಸ್ತಾ ಇದ್ದಂಗೆ. ಸೊ ಆ ತರ ಇದ್ದಾಗ ಅದರಿಂದ ಹೊರಗಡೆ ಬರೋದು ನಿಮ್ಗೆ ಕಷ್ಟ ಆಗುತ್ತೆ. ಕೆಲವರು ಅದನ್ನ ಬೇರೆಯವ್ರ ಹತ್ರ ಹೇಳ್ಕೋಬಹುದು, ಹೇಳ್ಕೊಂಡಾದ್ಮೇಲೆ ಸ್ವಲ್ಪ ದಿನಕ್ಕೆ ಓಕೆ ಇನ್ ಬೇರೆ ಏನೋ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ, ಸೊ ಅಲ್ಲಿ ಮುಗಿಸ್ತಾರೆ, ಮುಂದೆ ಹೋಗ್ತಾರೆ. ಇನ್ ಕೆಲವ್ರಿಗೆ ಹೇಗೆ ಅಂದ್ರೆ ಲೈಫ್ ಲಾಂಗ್ ಅದು ತಲೆಲೆ ಉಳ್ಕೊಂಡ್ಬಿಡುತ್ತೆ. ನನಗೆ ಗೊತ್ತಾ ಒಂದಿನ ಹಿಂಗಾಗಿತ್ತು, ಮೇ ಬಿ 1-2 years 3 years ತನಕ ನಿದ್ದೆಯಿಂದನೂ ಅವ್ರಿಗೆ ಶಾಕ್ ಇಂದಾನೇ ಹೇಳ್ತಾ ಇರ್ತಾರೆ. ಸೊ ಇಟ್ ಡಿಪೆಂಡ್ಸ್ ಒಬ್ರಿಂದ ಒಬ್ರಿಗೆ ಅವ್ರು ಹೇಗೆ ರಿಸೀವ್ ಮಾಡ್ತಾರೆ, ಅದ್ರ ಪ್ರಕಾರ ಅವರು ಅದರಿಂದ ಹೊರಗಡೆ ಬರ್ಬೋದು. ದಟ್ಸ್ ಸೊ ನೈಸ್. ಆ್ಯಕ್ಚುಲಿ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ರೆ ಅಷ್ಟು ಬೇಗ ನೀವು ಆ ಒಂದು ಇನ್ಸಿಡೆನ್ಸಿಂದ ಹೊರಗಡೆ ಬರ್ಬೋದು. ಇಫ್ ಯು ಆರ್ ವೀಕ್ ಮೈಂಡೆಡ್, ಅವಾಗ ಏನಾಗುತ್ತೆ ಅಂತಂದ್ರೆ ಅದ್ರ ಟೈಮ್ ಜಾಸ್ತಿ ತೊಗೊಳುತ್ತೆ. ಸೊ ಇಟ್ಸ್ ವೆರಿ ಸಿಂಪಲ್. ಸೊ ವಿ ಹ್ಯಾವ್ ಟು ಕೀಪ್ ಅವರ್ ಸೆಲ್ಫ್ ಸ್ಟ್ರಾಂಗ್ ಆ್ಯಂಡ್ ನಮ್ಮ ಸ್ಟ್ರಾಂಗ್ ಮೈಂಡ್ ಮಾಡ್ಕೊಳ್ಬೇಕು. ಅದನ್ನ ಹೆಂಗೆ ಮಾಡ್ಕೊಳ್ಳೋದು ಅದನ್ನ ಆಮೇಲೆ ಹೇಳ್ತೀವಿ. ಆದರೆ ಅದಕ್ಕೂ ಮುನ್ನ ಇನ್ನೊಂದು ಕ್ವೆಶನ್. ಸೊ ಇವಾಗ ವರ್ಕಿಂಗ್ ಪೀಪಲಲ್ಲಿ ಜಾಸ್ತಿ ಸ್ಟ್ರೆಸ್ ಇರುತ್ತೆ ಅಂತ ಗೊತ್ತಾಗುತ್ತೆ. ಬಿಕಾಸ್ ಅವ್ರಿಗೆ ಟಾರ್ಗೆಟ್ಸ್ ಇರುತ್ತೆ, ಬಿಸ್ನೆಸ್ ಪ್ಲ್ಯಾನ್ಸ್ ಇರುತ್ತೆ, ಬೇರೆ ಬೇರೆ ಬಾಸಿಂದ ಪ್ರೆಷರ್ಸ್ ಇರ್ಬೋದು, ಪ್ರಾಜೆಕ್ಟ್ ಕಂಪ್ಲೀಷನ್ ಇರ್ಬೋದು. ಜಾಸ್ತಿ ಸ್ಟ್ರೆಸ್ ಕೊಟ್ಟರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇಸ್ ಇಟ್ ಟ್ರೂ? ಜಾಸ್ತಿ ಸ್ಟ್ರೆಸ್ ಕೊಟ್ಟರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತಾ? ಓಕೆ, ಇದು ಅಗೈನ್ ಡಿಪೆಂಡ್ ಆಗುತ್ತೆ. ಕೆಲವೊಬ್ರೊಬ್ರು ಇವಾಗ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಇದಕ್ಕಿದ್ದಂಗೆ ತುಂಬಾ ಜಾಸ್ತಿ ಪ್ರೆಷರೈಸ್ ಬೀಳಕ್ ಸ್ಟಾರ್ಟ್ ಆಗುತ್ತೆ. ನೀವು ಇದನ್ನ ಮಾಡ್ಬೇಕು, ಇದು ಇಷ್ಟು ಟಾರ್ಗೆಟ್ ಅಂತ ಕೊಡ್ತಾರೆ. ಅದೆಲ್ಲ ಕೊಡ್ತಾ ಇದ್ದಂಗೆ ಕೆಲವೊಬ್ರೊಬ್ರಿಗೆ ಯುನೋ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಲೈಕ್ ಸಡನ್ ಆಗಿ ನೀವು ಕೇಳ್ಬೋದು, ಕುತ್ಕೊಂಡಿದ್ರು ಇದಕ್ಕಿದ್ದಂಗೆ ಹಂಗಾಯ್ತು, ಬಾಡಿಗೆ ಯುನೋ ಹೆಲ್ತ್ ಅಪ್ಸೆಟ್ ಆಯ್ತು ಅಂದ್ಬಿಟ್ಟು. ಸೊ ಬೇಸಿಕಲಿ ಅದನ್ನ ಇವಾಗ ಪ್ರೆಷರ್ ಅಂತ ಅವ್ರಿಗೆ ಒಂದು ಬಂದಾಗ ಮೈಂಡ್ ಅಲ್ಲಿ 2 things ಇದೆ. ಒಂದು, ಅವ್ರು ಅದನ್ನ ನೆಗೆಟಿವ್ ಆಗಿ ತಗೊಂಡು, ಅಯ್ಯೋ ನಾನು ಹೇಗಪ್ಪ ಇದನ್ನ ಮುಗಿಸೋದು, ನನ್ನ ಕೈಲಿ ಆಗತ್ತೋ ಇಲ್ವೋ, ನನಗೆ ತುಂಬಾ ತಲೆನೋವು, ಇದು ಹೆಂಗ್ ಮಾಡಿ ಮುಗಿಸೋದು ಅನ್ಕೊಂಡವ್ರಿಗೆ
ಇಟ್ ಇಸ್ ವೆರಿ ವೆರಿ ಸ್ಟ್ರೆಸ್ಫುಲ್. ಅವ್ರಿಗೆ ಅದ್ರದ್ದು ಔಟ್ಕಮ್ ಕರೆಕ್ಟ್ ಆಗಿ ಬರೋದಿಲ್ಲ. ಓಕೆ. ಸೇಮ್ ವೇ ಆ ಇನ್ಸಿಡೆಂಟ್ ಅನ್ನ ಯಾರಾದ್ರೂ ಆ ಇವೆಂಟ್ ಅನ್ನ ಪಾಸಿಟಿವ್ ಆಗಿ ತಗೊಂಡು ನೀಟಾಗಿ ಎಲ್ಲಾ ಟಾಸ್ಕ್ ನ ಅವರು ಮೇಂಟೈನ್ ಮಾಡ್ಬಿಟ್ಟು ಒಂದಾಗೆ ಇಷ್ಟು ನಾನು ಕಂಪ್ಲೀಟ್ ಮಾಡಿದೆ ಟಿಕ್ ಮಾರ್ಕ್, ಇಷ್ಟು ನಾನು ಕಂಪ್ಲೀಟ್ ಮಾಡಿದೆ ಟಿಕ್ ಮಾರ್ಕ್, ಈ ತರ ಅವರು ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಿದಾಗ ಪ್ಲಸ್ ಪ್ರೆಷರ್ ಇದ್ರೂ ಅವ್ರು ಕಾಮ್ ಮೈಂಡ್ ಆಗಿ ಅದನ್ನ ತಗೊಂಡು ನಾನು ಮಾಡಿ ಮುಗಿಸ್ಬೋದು ಬಿಕಾಸ್ ನಾನು ಆರ್ಗನೈಸ್ಡ್ ಆಗಿದ್ದೀನಿ, ರೈಟ್? ಆ ತರ ಅನ್ಕೊಂಡಾಗ that stress will actually help them to finish it faster. Or productivity ಜಾಸ್ತಿ ಆಗುತ್ತೆ. ಬಟ್ ಸೇಮ್ ವೇಸ್ ಇದು ಜಸ್ಟ್ ವರ್ಕ್ ಅಲ್ಲಿ ಅಷ್ಟೇ ಅಲ್ಲ ಅನುಷಾ, ಇನ್ಫ್ಯಾಕ್ಟ್ ಕೆಲವೊಂದೊಂದು ರಿಲೇಶನ್ಶಿಪ್ ಅಲ್ಲೂ ಆಗುತ್ತೆ, ರೈಟ್? ರಿಲೇಶನ್ಶಿಪ್ ಅಲ್ಲಿ ಏನಾಗತ್ತೆ ಅಂದ್ರೆ ಇವಾಗ ಒಂದ್ ಗಂಡ ಹೆಂಡತಿ ಇರ್ಬೋದು ಅಥವಾ ಒಂದು ಫ್ರೆಂಡ್ಶಿಪ್ ಇರ್ಬೋದು, ಏನಾಗತ್ತೆ ದೇ ಎಕ್ಸ್ಪೆಕ್ಟ್ ದ ಅದರ್ ಪರ್ಸನ್ ದಟ್ ಇವ್ರು ಹೇಗೆ ಥಿಂಕ್ ಮಾಡ್ತಿದಾರೆ ಅವ್ರ ಬಗ್ಗೆ ಅವ್ರು ಅದೇ ತರ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಬಿಟ್ಟು ಅವ್ರನ್ನ ಚೇಂಜ್ ಮಾಡಕ್ಕೆ ಅಂತ ಹೊರಟಾಗ ಅವ್ರಿಗೆ ತುಂಬಾ ಸ್ಟ್ರೆಸ್ ಆಗುತ್ತೆ. ಬಿಕಾಸ್ ಯಾಕಂದ್ರೆ ಆ ಕಡೆಯಿಂದ ಔಟ್ಕಮ್ ಬರೋದಿಲ್ಲ, ಆ ರಿಸಲ್ಟ್ ಬರೋದಿಲ್ಲ. ಇವ್ರು ಚೇಂಜ್ ಮಾಡ್ಬೇಕಂತ ಹೊರಡ್ತಿದ್ದಂಗೆ ಅವ್ರಿಗೆ ಆ ರಿಸಲ್ಟ್ ಬರೋದಿಲ್ಲ. ಆ ರಿಸಲ್ಟ್ ಬರ್ತಲೇ ಇದ್ದಾಗ ಇವ್ರೇನ್ ಅನ್ಕೊಂತಾರೆ, ನಾನು ಹೇಳಿದ್ದಲ್ವಾ, ನನಗ್ ಗೊತ್ತಿತ್ತು ಈ ತರಾನೇ ಆಗತ್ತೆ ಅನ್ಬಿಟ್ಟು, ರೈಟ್? ಸೊ ಆ ತರ ಅನ್ಕೊಂಡ್ ಹೋದಾಗ್ಲೂ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಇನ್ಸ್ಟೆಡ್ ಅವ್ರು ಏನ್ ಮಾಡ್ಬೋದು ಅಂದ್ರೆ, ಇನ್ಸ್ಟೆಡ್ ಆಫ್ ಚೇಂಜಿಂಗ್ ದ ಸರ್ಕಮ್ಸ್ಟೆನ್ಸ್ ಅಥವಾ ಇನ್ಸ್ಟೆಡ್ ಆಫ್ ಚೇಂಜಿಂಗ್ ದ ಅದರ್ ಪರ್ಸನ್, ಆಲ್ ದೇ ಹ್ಯಾವ್ ಟು ಡೂ ಇಸ್ ಚೇಂಜ್ ದೇರ್ ಮೂಡ್. ಬಿಕಾಸ್ ಏನಾಗುತ್ತೆ, ನೀವು ತುಂಬಾ ಸ್ಟ್ರೆಸ್ ಅಲ್ಲಿ ಅಥವಾ ಯಾವ್ದಾದ್ರು ಇನ್ಸ್ಟೆಂಟ್ ಆಗಿ ನೀವು ಡಿಸಿಷನ್ ತಗೊಳ್ಬೇಕಾದ್ರೆ ಲೈಫಲ್ಲಿ ಆಗ್ಲಿ ವರ್ಕಲ್ಲಿ ಆಗ್ಲಿ ಯಾವ್ದ್ರಲ್ಲಾದ್ರೂ ನಿಮ್ಗೆ ಅದು ರೈಟ್ ಡಿಸಿಷನ್ ಅಂತ ಹೇಳಕ್ ಆಗೋದಿಲ್ಲ. ಬಟ್ ನಿಮ್ ಮೂಡನ್ನ ಕಾಮ್ ಮಾಡ್ಕೊಂಡು ಒಂದ್ಸಲ ಯೋಚನೆ ಮಾಡ್ಬಿಟ್ಟು ಏನಕ್ಕೆ ಹೀಗಾಯ್ತು, ದೇರ್ ಸಮಥಿಂಗ್ ಕಾಲ್ಡ್ ಎಸ್ ಎಂಪತಿ ಆಲ್ಸೋ. ನೀವು ಬೇರೆಯವ್ರದ್ದು ಸಿಚುವೇಶನ್ ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ರಿಯಾಕ್ಟ್ ಮಾಡಿದಾಗ್ಲೂ ಯು ವಿಲ್ ಗೆಟ್ ದ ಬೆಟರ್ ರಿಸಲ್ಟ್. ಸೊ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ವರ್ಕಲ್ಲಿ ಆಗಿರ್ಬೋದು, ಬಿ ಆರ್ಗನೈಸ್ಡ್, ಬಿ ಎಂಪಥೆಟಿಕ್. ಓಕೆ, ದಟ್ಸ್ ರಿಯಲಿ ನೈಸ್. ನಿಮಗೆ ಇನ್ನಷ್ಟು ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಲ್ಸೋ ಡ್ರಾಪ್ ಯುವರ್ ಕ್ವೆಶನ್ಸ್. ಆ್ಯಂಡ್ ಅನಿಲ್ ಚಿತ್ತಾರ ಹಾಯ್, ಪ್ರಶಾಂತ್ ಚಂದನ್ ಹಲೋ, ಮಂಜುನಾಥ್ ವೆಂಕಟೇಶ್ ಹಲೋ. ಸೊ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಅದಕ್ಕೇನಾದರೂ ಆನ್ಸರ್ ಮಾಡಬೇಕಂತ ಅನಿಸಿದ್ರೆ ಅಥವಾ ಇನ್ ಪರ್ಸ್ನಲ್ ಏನಾದರೂ ಕ್ವೆಶನ್ಸ್ನ ಕೇಳಬೇಕಂದ್ರೆ ನೀವು ಪರ್ಸ್ನಲ್ ಆಗಿ ಮೆಸೇಜ್ ಮಾಡ್ಬೋದು ಆನ್ ದ ಮೆಸೆಂಜರ್. ಆ್ಯಂಡ್ ಎನಿ ಕ್ಲಾರಿಫಿಕೇಶನ್ಸ್ ಇಫ್ ಯು ವಾಂಟ್ ಯು ಕ್ಯಾನ್ ಆಲ್ಸೋ ಲೈವ್ ನೋಡ್ತಾ ಇದ್ದೀರಲ್ಲ ಮೆಸೇಜ್ ಕೂಡ ನೀವು ಡ್ರಾಪ್ ಮಾಡ್ಬೋದು, ಕಮೆಂಟ್ಸ್ ಅಲ್ಲಿ ಡ್ರಾಪ್ ಮಾಡಿ. ಆ್ಯಂಡ್ ಸ್ಟ್ರೆಸ್ ದ ನೆಕ್ಸ್ಟ್ ಲೆವೆಲ್ ಐ ಹರ್ಡ್ ಇಟ್ ತುಂಬ ಎಕ್ಸ್ಟೆಂಡ್ ಹೋದಾಗ ಇಟ್ ಟರ್ನ್ಸ್ ಇನ್ ಟು ಡಿಪ್ರೆಷನ್ ಅಂತ. ಸೊ ವಾಟ್ ಈಸ್ ಡಿಪ್ರೆಷನ್ ಆ್ಯಕ್ಚುಲಿ, ಆ್ಯಂಡ್ ಏನು ಇದು ಸ್ಟ್ರೆಸ್ಗೆ ಮತ್ತು ಡಿಪ್ರೆಷನ್ಗೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಮ್? ಓಕೆ, ಸೊ ಸ್ಟ್ರೆಸ್ ಅನ್ನೋದೇನಿದೆ ಅದು ನಿಮಗೆ ಟೆಂಪ್ರರಿ. ಇವಾಗ ನಿಮ್ಗೆ ಸ್ಟ್ರೆಸ್ ಇದೆ ಅಂತ ಗೊತ್ತಾಗ್ತಿದ್ದಂಗೆನೆ ನೀವು ಅದನ್ನ ರಿಸಾಲ್ವ್ ಮಾಡ್ಕೊಂಡು ಹೋದ್ರೆ ದಟ್ ವಿಲ್ ನಾಟ್ ಲೀಡ್ ಯು ಟು ದ ಡಿಪ್ರೆಷನ್. ಓಕೆ, ಸೊ ಡಿಪ್ರೆಷನ್ ಇಸ್ ಸಮಥಿಂಗ್ ದಟ್ ಈಸ್ ಲಾಂಗ್ ಟರ್ಮ್. ಓಕೆ, ಲಾಂಗ್ ಟರ್ಮ್ ಅಂದ್ರೆ ನಿಮ್ಗೆ ಅದರಿಂದ ಅನುಭವಿಸಕ್ಕಾಗ್ಲಿ ಅದರಿಂದ ಹೊರಗಡೆ ಬರೋದಕ್ಕಾಗ್ಲಿ ಇಟ್ ವಿಲ್ ಟೇಕ್ ಟೈಮ್. ಓಕೆ, ಸೊ ಡಿಪ್ರೆಷನ್ ಅನ್ನೋದು, ಸ್ಟ್ರೆಸ್ ಅನ್ನೋದು ನಾನು ಹೇಳ್ದಂಗೆ ಸ್ಮಾಲ್ ಇನ್ಸಿಡೆಂಟ್ಸ್ ಇಂದ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ಇವಾಗ ಯಾವ್ದಾದ್ರು ಸ್ಕೂಲ್ ಮಕ್ಳಿಗೆ ನೀವು ನೋಡಿದ್ರು ಜಸ್ಟ್ ಕಾಮನ್ ಟೆಸ್ಟ್ ಇರುತ್ತೆ, ಸ್ಟ್ರೆಸ್ ತಗೊಂತಾರೆ, ರೈಟ್? ಸೊ ಸೇಮ್ ವೇಸ್ ವರ್ಕ್ ಅಲ್ಲೂ ಅಷ್ಟೇ, ಏನೋ ಪ್ರೆಸೆಂಟೇಶನ್ ಕೊಡೋದಿರುತ್ತೆ, ಸ್ಟ್ರೆಸ್ ತಗೊಂತಾರೆ, ದಟ್ ಈಸ್ ಸ್ಟ್ರೆಸ್. ವೈಲ್ ಡಿಪ್ರೆಷನ್ ಅದು ನಿಮ್ದು ಲೈಫ್ ಚೇಂಜಿಂಗ್ ಡಿಸಿಷನ್ ಏನಾದ್ರು ಆಗಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಆ ಕೆಲ್ಸದಿಂದಾನೇ ತೆಗ್ದ್ಬಿಟ್ರು, ಇನ್ನೇನು ನಿಮ್ಗೆ ಆಪ್ಷನ್ ಇಲ್ಲ, ಆ ತರ ಆದಾಗ ಕೆಲವೊಬ್ರೊಬ್ರು ಡಿಪ್ರೆಷನ್ಗೆ ಹೋಗ್ತಾರೆ. ಓಕೆ, ಸೊ ಸಿಂಪಲ್ ಡಿಫ್ರೆನ್ಸ್. ರಿಲೇಶನ್ಶಿಪ್ ಅಲ್ಲೂ ಅಷ್ಟೇ, ಸಡನ್ ಆಗಿ ಏನೋ ಆಯ್ತು, ಲೈಕ್ ದಟ್ ಪರ್ಸನ್ ಹೂಮ್ ಯು ಆರ್ ಇನ್ ಲವ್ ವಿತ್ ಅಥವಾ ಅವರು ನಿಮ್ಗೆ ಸಿಗ್ಲಿಲ್ಲ ಅಂದಾಗ ದಟ್ ಈಸ್ ಆಲ್ಸೋ ಲಾಂಗ್ ಟರ್ಮ್, ಇಟ್ಸ್ ಅ ಲೈಫ್ ಚೇಂಜಿಂಗ್ ಥಿಂಗ್ ಬಿಕಾಸ್ so many incidents would have happened, ಅವ್ರ ಜೊತೆ ಎಷ್ಟೊಂದೆಲ್ಲ ನಡೆದಿರೋದಲ್ವಾ. ಸೊ ಹಂಗಾಗ್ಬಿಟ್ಟು ಆ ಲೈಫ್ ಚೇಂಜಿಂಗ್ ಇನ್ಸಿಡೆಂಟ್ ಆದಾಗ ದಟ್ ಟರ್ನ್ಸ್ ಇನ್ ಟು ಡಿಪ್ರೆಷನ್. ಓಕೆ, ಇವಾಗ ಸ್ಟ್ರೆಸ್ ಮತ್ತೆ ಡಿಪ್ರೆಷನ್ ಅನ್ನ ಡಿಫ್ರೆನ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂದ್ರೆ, ಸ್ಟ್ರೆಸ್ ಇದ್ದಾಗ ನಿಮ್ಗೆ ತಲೆನೋವು ಬರುತ್ತೆ, ಸ್ಕಿನ್ ರ್ಯಾಶಸ್ ಬರುತ್ತೆ, ಯಾಕಂದ್ರೆ ನಿಮ್ಗೆ ಅದನ್ನ ಕೆಲವೊಂದ್ಸಲ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಥವಾ ನೀವು ಎಕ್ಸ್ಪ್ರೆಸ್ ಮಾಡಿದ್ರು ಅದ್ರ ರಿಲೇಟೆಡ್ ಆಗೇ ಯೂಶಲಿ ಎಕ್ಸ್ಪ್ರೆಸ್ ಮಾಡ್ತೀರಾ. ಆಂಗರ್ ಇರುತ್ತೆ, ಕೋಪ ಇರುತ್ತೆ, ನಿಮ್ಗೆ ಅಳು ಬರುತ್ತೆ, ಅಲ್ಲಿಗೆ ಮುಗ್ದೋಗುತ್ತೆ. ಚೆಸ್ಟ್ ಪೇನ್ ಬರ್ಬೋದು, ಒಂದ್ ಸ್ವಲ್ಪ ಹಾರ್ಟ್ ನೀವು ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬೋದು. ಸೊ ಈ ತರದ್ದು ಸ್ಟ್ರೆಸ್ ಅಲ್ಲಿ. ಓಕೆ, ವೈಲ್ ಇನ್ ಡಿಪ್ರೆಷನ್ ನಿಮ್ಗೆ ಯಾವ್ದು ಹೋಪೇ ಇರೋದಿಲ್ಲ ಲೈಫಲ್ಲಿ. ದೇರ್ ಇಸ್ ನೋ ಮೋಟಿವೇಶನ್, ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಮಾಡಬಾರ್ದು ಆ ಮೋಟಿವೇಶನ್ ಇರೋದಿಲ್ಲ ಲೈಫಲ್ಲಿ. ಪ್ಲಸ್ ಯು ವಿಲ್ ಸಿ ಇರ್ರೆಗ್ಯುಲರ್ ಚೇಂಜಸ್ ಇನ್ ಯೋರ್ ಲೈಫ್ ಸ್ಟೈಲ್. ಫಾರ್ ಎಕ್ಸಾಂಪಲ್, ನಿಮ್ಗೆ ಸ್ಟ್ರೆಸ್ ಅಲ್ಲಿ ಆದ್ರೆ ನಿದ್ದೆ ಬರ್ದಲೇ ಇರುತ್ತೆ. ವೈಲ್ ಇನ್ ಡಿಪ್ರೆಷನ್ ಇದರ್ ನೀವು ನಿದ್ದೆನ ಜಾಸ್ತಿ ಮಾಡ್ತೀರಾ ಅಥವಾ ನಿದ್ದೆನ ತುಂಬಾ ಕಡಿಮೆ ಮಾಡ್ತೀರಾ. ಸೇಮ್ ವೇಸ್ ವಿತ್ ಈಟಿಂಗ್ ಹ್ಯಾಬಿಟ್ ಆಲ್ಸೋ, ಇದರ್ ನೀವು ತುಂಬಾ ಜಾಸ್ತಿ ತಿನ್ನಕ್ ಸ್ಟಾರ್ಟ್ ಮಾಡ್ತೀರಾ ಅಥವಾ ನೀವು ತಿನ್ನೋದನ್ನೇ ಕಡಿಮೆ ಮಾಡ್ಬಿಡ್ತೀರಾ. ಸೊ ಈ ತರ ಡಿಫ್ರೆನ್ಸಸ್ ನೋಡ್ಬೋದು. ಇನ್ ಫಿಸಿಕಲ್ ಪ್ಯಾಟರ್ನ್ಸ್, ಬಿಹೇವಿಯರಲ್ ಪ್ಯಾಟರ್ನ್ಸ್ ಚೇಂಜ್ ಆಗುತ್ತೆ ಡಿಪ್ರೆಷನ್ ಇದ್ದಾಗ.
ಲೈಕ್ ಫಾರ್ ಎಕ್ಸಾಂಪಲ್ ನಿಮಗೆ ಕೆಲವೊಂದ್ಸಲ ಗೊತ್ತೂ ಆಗೋದಿಲ್ಲ ದಟ್ ಪರ್ಸನ್ ಇಸ್ ಗೋಯಿಂಗ್ ಥ್ರೂ ಡಿಪ್ರೆಷನ್ ಯಾಕೆ ಅಂತ ಎಲ್ಲರೂ ಅನ್ಕೊಂತಾರೆ. ಬಟ್ ಒಂದು ಸಿಂಪಲ್ ಬಿಹೇವಿಯರ್ ಪ್ಯಾಟರ್ನ್ ಚೇಂಜ್ ನಾನು ನೋಡಿರೋದು ಪರ್ಸ್ನಲಿ ನನ್ನ ಎಕ್ಸ್ಪೀರಿಯನ್ಸ್ ಥ್ರೂ ಇಸ್ ದ್ಯಾಟ್ ಯೂಶಲ್ಗಿಂತ ಜಾಸ್ತಿ ಅವರು ನಗ್ತಾ ಇರ್ತಾರೆ. ಓಕೆ, ಬಿಕಾಸ್ ದೇ ವಾಂಟ್ ಟು ಶೋಕೇಸ್ ಅದರ್ಸ್ ದಟ್ ಐ ಆಮ್ ಹ್ಯಾಪಿ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತ. ಅವ್ರಿಗೆ ಹೇಗೆ ಅನ್ನಿಸ್ತಿರುತ್ತೆ ಅಂದರೆ ನಾನು ಯಾರ ಹತ್ರ ಆದರೂ ಮಾತಾಡಬೇಕು ಅಂತ ಅನಿಸ್ತಾ ಇರುತ್ತೆ, ಬಟ್ ಅವ್ರಿಗೆ ಏನಾಗ್ತಾ ಇದೆ ಅದನ್ನು ಡಿಸ್ಕಸ್ ಮಾಡೋಕ್ಕಾಗಲ್ಲ. ರೈಟ್? ಸೊ ಈ ಥರ ನೀವು ಡಿಫ್ರೆನ್ಸ್ ನೋಡ್ಬೋದು ಅವ್ರ ಬಿಹೇವಿಯರ್ ಪ್ಯಾಟರ್ನಲ್ಲಿ. ಓಕೆ, ಸೊ ಆ್ಯಕ್ಚುಲಿ ತುಂಬ ಡಿಪ್ರೆಸ್ಡ್ ಆಗಿರೋರು ಸಮ್ಟೈಮ್ಸ್ ಇವಾಗ ಸುಶಾಂತ್ ಸಿಂಗ್ ರಾಜ್ಪೂತ್ ಅವ್ರದ್ದು ಕೇಸ್ ತೊಗೊಂಡ್ರೆ ಸೊ ಹ್ಯಾಡ್ ಎವ್ರಿಥಿಂಗ್. ಸೊ ಅಂದರೆ ಅಫ್ಕೋರ್ಸ್ ಪರ್ಸನಲ್ ಪ್ರಾಬ್ಲಮ್ಸ್ ಏನಾದರೂ ಇರ್ಬೋದು, ಬಟ್ ವಿ ಡೋಂಟ್ ನೋ, ವಿ ಕಾಂಟ್ ಇವನ್ ರಿವೀಲ್ ಇಟ್. ಯಾಕಂದರೆ ನಮಗೆ ಅದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಗೊತ್ತಿಲ್ಲ, ಕೇಳಿರೋದೆಲ್ಲ ನಿಜ ಅಲ್ಲ ಅಲ್ವಾ. ಸೊ ಬಟ್ ಸ್ಟಿಲ್ ನಮ್ಗೆ ಏನು ಅನ್ಸುತ್ತೆ, ಹ್ಯಾಸ್ ಎವ್ರಿಥಿಂಗ್, ಬಟ್ ಸ್ಟಿಲ್ ಏನಕ್ಕೆ ಸುಸೈಡ್ವರೆಗೂ ಹೋದ್ರು ಅಂತ. ಸೊ ಈ ಡಿಪ್ರೆಷನ್ ಅನ್ನೋದು ಸುಸೈಡ್ವರೆಗೂ ಹೋಗೋ ಲೆವೆಲ್ಗೆ ಹೋಗುತ್ತಾ? ಖಂಡಿತವಾಗ್ಲೂ ಹೋಗುತ್ತೆ, ಡಿಪೆಂಡಿಂಗ್ ಆನ್ ಅವ್ರ ಟಾಲರೆನ್ಸ್ ಲೆವೆಲ್ ಅಗೇನ್. ಬಿಕಾಸ್ ಅವರು ಡಿಪ್ರೆಷನ್ ಬಿಗಿನಿಂಗ್ ಅಲ್ಲೇ ಇದ್ದಾಗ ಅವ್ರು ಅದನ್ನ ಡಿಸ್ಕಸ್ ಮಾಡ್ಕೊಂಡು ಅಥವಾ ರಿಸಾಲ್ವ್ ಮಾಡ್ಕೊಂಡ್ರೆ ಸುಸೈಡಲ್ ಥಾಟ್ ಬಂದ್ರೂ ದೇ ವಿಲ್ ಸರ್ಪಾಸ್ ಇಟ್. ಬಟ್ ಅದು ಅವ್ರಿಗೆ ಯಾವ್ದು ಹೆಲ್ಪ್ ಸಿಕ್ಕಿಲ್ಲ, ಇನ್ನೇನು ಲೈಫಲ್ಲಿ ನಾನು ಹೇಳ್ದಂಗೆ ಏನು ಹೋಪೇ ಇಲ್ಲ, ಇನ್ನೇನು ಮೋಟಿವೇಶನ್ ಇಲ್ಲ ಲೈಫಲ್ಲಿ ಮಾಡಕ್ಕೆ ಅಂದಾಗ ಸುಸೈಡ್ ವಿಲ್ ಬಿ ದ ಆಪ್ಷನ್ ಫಾರ್ ದೆಮ್. ಸೊ ದಟ್ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಓಕೆ ನಾನು ನನ್ನ ಲೈಫನ್ನ ಎಂಡ್ ಮಾಡ್ಕೊಂಡ್ರೆ ನನಗೇನು ಪ್ರಾಬ್ಲಮ್ಸ್ ಇರಲ್ವಲ್ಲ. Right? So that's how they think about doing this, committing suicide actually. So basically ಅವ್ರಿಗೆ ಏನಕ್ಕೆ ಆ ಥರ ಆಗುತ್ತೆ ಅಂದರೆ, ಒನ್ ಇಸ್ ದ್ಯಾಟ್ ಅವ್ರಿಗೆ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದು ಲೈಫಲ್ಲಿ ಒಂದೊಂದ್ಸಲ ಸಿಕ್ಕಿರೋದಿಲ್ಲ. ಓಕೆ, ಆ ಥಾಟ್ ಅವ್ರಿಗೆ ಏನಾಗುತ್ತೆ, ಆ ಸ್ಟ್ರೆಸ್ ಲೆವೆಲ್ನ ತುಂಬ 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 ಹೈ ಮಾಡಿಬಿಟ್ಟು ತುಂಬಾ ಹೈ ಮಾಡಿದಾಗ ಅವ್ರಿಗೆ ಫೋಕಸ್ ಮಾಡೋಕ್ಕಾಗಲ್ಲ ಅವ್ರ ಲೈಫಲ್ಲಿ. ಮತ್ತೆ ನಾನು ಹೇಳ್ದಂಗೆ ಇವಾಗ ಅವರು ತುಂಬಾ ಅದ್ರ ಬಗ್ಗೆನೇ ಫೋಕಸ್ ಮಾಡ್ತಿದ್ದಾರೆ, ಓ ನನಗೆ ಹೀಗಾಯ್ತು ಅಂತ ಅದ್ರ ಬಗ್ಗೆನೇ ಫೋಕಸ್ ಮಾಡ್ತಾ ಇದ್ರೆ ಅವ್ರಿಗೆ ಸುತ್ತಮುತ್ತ ಇನ್ನೇನ್ ಅವ್ರಿಗೆ ಆಪ್ಷನ್ ಇದ್ರೂ ಅವ್ರಿಗೆ ಕಾಣೋದಿಲ್ಲ. ದೇ ವಿಲ್ ನಾಟ್ ಸಿ ಎನಿ ಬೆಟರ್ ಆಪ್ಷನ್ಸ್. ಓಕೆ, ಸೊ ಅಂತ ಟೈಮಲ್ಲಿ ದೇ ಮಸ್ಟ್ ಡಿಸ್ಕಸ್ ಇಟ್ ವಿತ್ ಸಂಬಡಿ. ಕರೆಕ್ಟ್. ಓಕೆ, ಯಾ, ಇವಾಗ ನೆಕ್ಸ್ಟ್ ಕ್ವೆಶನ್ ಅದೇ ಆಗಿತ್ತು. ಸೊ ಹೌ ಟು ಟ್ಯಾಕಲ್ ದಿಸ್ ಡಿಪ್ರೆಷನ್ ಇನ್ ಫ್ಯಾಕ್ಟ್. ಸೊ ಡಿಪ್ರೆಷನ್ಗೆ ಹೋಗ್ತಾ ಇದೀವಿ ಅಂತ ಗೊತ್ತಾಗಿದ ತಕ್ಷಣ ಆ ಥಾಟ್ಸ್ನೆಲ್ಲ ನಾವು ಯಾವ ಥರ ಟ್ಯಾಕಲ್ ಮಾಡ್ಬೋದು? ಓಕೆ, ಫಸ್ಟ್ ಥಿಂಗ್ ಇಸ್ ದ್ಯಾಟ್ ಫಸ್ಟ್ ನೀವು ಸೆಲ್ಫ್ ಅನಲೈಸ್ ಮಾಡಬೇಕು. ಓಕೆ, ಸೆಲ್ಫ್ ಅನಲೈಸ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ನನ್ಗೆ ಏನಕ್ಕೆ ಈ ಥರ ರಿಪೀಟೆಡ್ ಥಾಟ್ಸ್ ಬರ್ತಾ ಇದೆ? ಬಿಕಾಸ್ ಡಿಪ್ರೆಷನ್ ಅಂದರೆ ನಿಮಗೆ ಒನ್ ಥಾಟ್ ಇಂದ ಯು ವಿಲ್ ಸ್ಟಾರ್ಟ್ ಕನೆಕ್ಟಿಂಗ್ ದ ಡಾಟ್ಸ್. ಓಕೆ, ನಿಮಗೆ ಹೇಗೆ ಅಂದರೆ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಗಿಲ್ಟಿ. ನಿಮ್ಮ ಲೈಫಲ್ಲಿ ಏನಾದರೂ ಅದಕ್ಕೆ ಕಾರಣ ನೀವೇ ಅಂತ ಅನ್ನಿಸೋಕೆ ಸ್ಟಾರ್ಟ್ ಆಗುತ್ತೆ. ರೈಟ್? ಸೊ ಹಾಗಾಗ್ಬಿಟ್ಟು ಅವ್ರಿಗೆ ಪ್ರತಿಯೊಂದು ಸ್ಮಾಲ್ ಚಿಕ್ಕವರಿದ್ದಾಗಿಂದ ಇಲ್ಲಿ ತನಕ ಏನೇನಾಗಿದೆ ಅದೆಲ್ಲದನ್ನು ಕನೆಕ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ಕನೆಕ್ಟ್ ಮಾಡಿಬಿಟ್ಟು ಆ ಚಿಕ್ಕ ಲೋಡ್ ಏನಿದೆ ಅದು ಇವಾಗ ಫುಲ್ ಬರ್ಡನ್ ಆಗ್ಬಿಟ್ಟಿದೆ ಅವ್ರ ತಲೆಯಲ್ಲಿ. ರೈಟ್? ಸೊ ಆ ಥರ ಇರೋದ್ರಿಂದ ಫಸ್ಟ್ ನಿಮಗೆ ಏನಾದರೂ ಓಕೆ ನಿಮಗೆ ನೀವು ಸೆಲ್ಫ್ ಅನಲೈಸ್ ಮಾಡ್ಕೋಬೇಕು. ದಟ್ ನನ್ನ ಲೈಫಲ್ಲಿ ಇವಾಗ ಏನು ಮಾಡ್ತಾ ಇದ್ದೀನಿ, ಓಕೆ ನಾನು ಮಾಡ್ತಾ ಇರೋದು ಕರೆಕ್ಟ್ ಇದೆಯಾ ಇಲ್ವಾ, ಇದು ಬಿಟ್ಬಿಟ್ಟು ನಾನು ಬೇರೆ ಇನ್ನೇನು ಮಾಡಬೇಕು, ಅದನ್ನೆಲ್ಲ ಯೋಚನೆ ಮಾಡಬೇಕಾದ್ರೆ ಫಸ್ಟ್ ನೀವು ಕಾಮ್ ಮೈಂಡ್ ಆಗಿ ಯೋಚನೆ ಮಾಡಬೇಕು. ಕಾಮ್ ಮೈಂಡ್ ಅಂದರೆ ಯು ಶುಡ್ ಬಿ ಸೊಲ್ಯೂಷನ್ ಓರಿಯೆಂಟೆಡ್, ನಾಟ್ ದ ಪ್ರಾಬ್ಲಮ್ ಫೋಕಸ್ಡ್ ಪರ್ಸನ್. ನನಗೆ ಇದೇ ಆಗ್ತದೆ ಅಂತ ಯೋಚನೆ ಮಾಡಿದಾಗ ಅಗೇನ್ ನಿಮ್ಗೆ ಆನ್ಸರ್ ಸಿಗೋದಿಲ್ಲ. ಸೊ ಆದಷ್ಟು ಕಾಮ್ ಆಗಿದ್ದು ನನ್ನ ಸುತ್ತಮುತ್ತ ಏನಿದೆ ಫೋಕಸ್ ಚೇಂಜ್ ಮಾಡ್ಕೋಬೇಕು. ಓಕೆ, ಮೈಂಡ್ ಡೈವರ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು. ಅದಾಗ್ತಿದ್ದಂಗೆ ನಿಮ್ಗೆ ಯಾರ್ಯಾರು ಗೈಡೆನ್ಸ್ ಕೊಡ್ತಾರೆ, ಇಫ್ ದ ಡಿಪ್ರೆಷನ್ ಇಸ್ ರಿಲೇಟೆಡ್ ಟು ವರ್ಕ್, ಬಿಕಾಸ್ ವರ್ಕಲ್ಲೂ ಡಿಪ್ರೆಷನ್ ಆಗೋದು ತುಂಬಾ ಚಾನ್ಸಸ್ ಇದೆ ಈ ಕಾಲದಲ್ಲಿ. ಸೊ ಹಾಗಾಗ್ಬಿಟ್ಟು ಇಟ್ಸ್ ಸಮಥಿಂಗ್ ರಿಲೇಟೆಡ್ ಟು ವರ್ಕ್. ನಿಮ್ದು ಯಾರು ಮೆಂಟರ್ ಇರ್ತಾರೆ, ನಿಮ್ಗೆ ಯಾರು ಗುರುಗಳು ಅನ್ನಿಸ್ತಾರೆ ಅದರಲ್ಲಿ ಅವ್ರ ಹತ್ರ ಹೋಗ್ಬಿಟ್ಟು ಗೈಡೆನ್ಸ್ ತಗೋಬೇಕು. ಇಟ್ ಮೈಟ್ ಬಿ ಫ್ರಮ್ ದ ಆಫೀಸ್, ಇಟ್ ಮೈಟ್ ಬಿ ಫ್ರಮ್ ಔಟ್ಸೈಡ್, ಡಸ್ ನಾಟ್ ಮ್ಯಾಟರ್. ಬಟ್ ನಿಮ್ಗೆ ಯಾರು ಗುರುಗಳು ಅವ್ರ ಹತ್ರ ಹೋಗ್ಬಿಟ್ಟು ಕೇಳ್ಕೋಬೇಕು. ಸೇಮ್ ಈಸ್ ವಿತ್ ಅ ರಿಲೇಶನ್ಶಿಪ್. ನಿಮ್ಗೆ ಯಾರು ಕ್ಲೋಸ್ ಒನ್ಸ್ ಇದಾರೆ ಫಸ್ಟ್ ಅವ್ರ ಹತ್ರ ಡಿಸ್ಕಸ್ ಮಾಡಿ. ಯಾಕಂದ್ರೆ ಫಸ್ಟ್ ಇವಾಗ ನನಗೆ ಕೇಳಿದ್ರೆ ಪರ್ಸನಲಿ ಐ ಆಮ್ ವೆರಿ ಕ್ಲೋಸ್ ವಿತ್ ಮೈ ಫ್ಯಾಮಿಲಿ. ನಮ್ಮ ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಅಣ್ಣ ಇರ್ಬೋದು, ಹಸ್ಬೆಂಡ್ ಇರ್ಬೋದು, ಇನ್ಫ್ಯಾಕ್ಟ್ ಫ್ರೆಂಡ್ಸ್ ಆಲ್ಸೋ. ಸೊ ಇವಾಗ ಲೈಫಲ್ಲಿ ಇನ್ನೊಂದೇನಾಗಿದೆ ಅಂದ್ರೆ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟು ಜನ ಫ್ರೆಂಡ್ಸ್ ಇದ್ರು ಯು ವಿಲ್ ನಾಟ್ ಬಿ ಏಬಲ್ ಟು ಡಿಸ್ಕಸ್ ವಿತ್ ಎನಿಬಡಿ. ಯು ಡೋಂಟ್ ಫೀಲ್ ಎನಿಬಡಿ ಇಸ್ ದಟ್ ಕ್ಲೋಸ್ ದಟ್ ಯು ಕ್ಯಾನ್ ಡಿಸ್ಕಸ್ ಇಟ್ ವಿತ್ ಸಂಬಡಿ ಅಲ್ವಾ. ಸೊ ಆದ್ರೆ ನಿಮ್ ಲೈಫಲ್ಲಿ ನೀವು ಕೆಲವು ಕ್ಲೋಸ್ ಪೀಪಲ್ ಅನ್ನೋರನ್ನ ಇಟ್ಕೋಬೇಕು, ವೇರ್ ಯು ಕ್ಯಾನ್ ಡಿಸ್ಕಸ್ ಯುವರ್ ಇಮೋಷನಲ್ ಫೀಲಿಂಗ್ಸ್. ನಿಮ್ಗೆ ಏನ್ ಅನ್ನಿಸ್ತಾ ಇದೆ, ಇಟ್ ಮೈಟ್ ಬಿ ದ ಗುಡ್ ಒನ್ಸ್ ಆರ್ ದ ಬ್ಯಾಡ್ ಒನ್ಸ್.
ಆ ಥರದವ್ರನ್ನ ನೀವು ಆದಷ್ಟು ಹತ್ರದಲ್ಲಿ ಇಟ್ಕೊಳ್ಳಿ, ನಿಮ್ದು ಇನ್ನರ್ ಸರ್ಕಲ್ ಮಾಡ್ಕೊಳ್ಳಿ ಅವ್ರನ್ನ. ನೀವು ಲೈಫಲ್ಲಿ ತುಂಬ ಜನ ಮೀಟ್ ಮಾಡ್ಬೋದು, ರೈಟ್? ತುಂಬಾ ಜನ ಮೀಟ್ ಮಾಡ್ಬೋದು, ಇವ್ರು ಆ ಥರ ಇದ್ದಾರೆ, ಅವ್ರ ಈ ಥರ ಇದ್ದಾರೆ, ಎಲ್ಲಾನು ಅನ್ನಿಸ್ಬೋದು. ಬಟ್ ನಿಮ್ಗೆ ಕಷ್ಟ ಅಂತ ಬಂದಾಗಲೇ ಯು ವಿಲ್ ನೋ ಹೂ ಆರ್ ದ ರೈಟ್ ಪೀಪಲ್ ಹೂ ಆರ್ ಸರೌಂಡಿಂಗ್ ಯು ಅಂದ್ಬಿಟ್ಟು. ಸೊ ಆ ಥರ ಇರಬೇಕಾದ್ರೆ ಡಿಸ್ಕಸ್, ಅವ್ರು ಏನೇ ಹೇಳಿದ್ರು ಡಸ್ ನಾಟ್ ಮ್ಯಾಟರ್. ಅವ್ರು ನಿಮ್ಗೆ ಕೇರ್ ಮಾಡ್ತಿದಾರೋ ಬಿಡ್ತಿದಾರೋ, ಲೀವ್ ದೆಮ್, ಗೋ ಟು ದ ನೆಕ್ಸ್ಟ್ ಪರ್ಸನ್, ಮೂವ್ ಆನ್. ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಡಿಸ್ಕಸ್ ಮಾಡಿ. ಇವ್ರು ನಿಮ್ಮ ಮಾತು ಕೇಳ್ತಾ ಇಲ್ವಾ, ನೆಕ್ಸ್ಟ್ ಪರ್ಸನ್ ಅವ್ರ ಹತ್ರ ಹೋಗ್ಬಿಟ್ಟು ಡಿಸ್ಕಸ್ ಮಾಡಿ. ಅವರು ನಿಮ್ಗೆ ಮಾತು ಕೇಳ್ತಾ ಇಲ್ಲ, ಅವರು ಬಿಸಿ ಇದ್ದಾರೆ, ಅವರು ನಿಮ್ದೇನೋ ತಪ್ಪು ಅಂತ ಹೇಳ್ತಾರ, ನೆಕ್ಸ್ಟ್ ಪರ್ಸನ್ ಹತ್ರ ಹೋಗಿ. So till you get the answer, keep moving to people who will listen to you. Exactly. Okay? So that is the best way to start with resolving your depression. Yes, exactly. So Naresh BK ಅವರು ಕಮೆಂಟ್ ಮಾಡಿದ್ದಾರೆ, need of the hour, mental health is equally important. That was my next question. In fact, actually, ಎಲ್ಲರೂ ಓಕೆ ಲಾಕ್ಡೌನ್ ಆಗ್ಬಿಟ್ಟಿದೆ, ಮನೆಯಲ್ಲೇ ಜಿಮ್ ಮಾಡ್ತಾ ಇದ್ದೀನಿ, ಡಯಟ್ ಮಾಡ್ತಾ ಇದ್ದೀನಿ, ಫಿಟ್ ಆಗಿರ್ತೀನಿ, ಏನು ಎಲ್ಲ ಸ್ಟಾರ್ಸೂ ಡ್ಯೂ ರಿಮೆಂಬರ್ ಎಲ್ಲರೂ ಫಿಟ್ನೆಸ್ಗೆ, ಇನ್ಫ್ಯಾಕ್ಟ್ ಫ್ರಮ್ ಹಾಲಿವುಡ್ ಬಾಲಿವುಡ್ ಇಂದ ಹಿಡಿದು ಎಲ್ಲರೂ ಮನೆಯಲ್ಲಿ ಯಾವ ಥರ ವರ್ಕೌಟ್ ಮಾಡ್ತಾ ಇದ್ದೀವಿ, ವರ್ಕೌಟ್ ಚಾಲೆಂಜಸ್ಸು ಎಲ್ಲ ಮಾಡಿದ್ರು. ಬಟ್ ಎವ್ರಿಬಡಿ ವರ್ ಬಿಹೈಂಡ್ ಫಿಸಿಕಲ್ ಫಿಟ್ನೆಸ್, ನೋಬಡಿ ವರ್ ಬಿಹೈಂಡ್ ಮೆಂಟಲ್ ಫಿಟ್ನೆಸ್. ಸೊ ಮೆಂಟಲ್ ಹೆಲ್ತ್ ಈಕ್ವಲಿ ಇಂಪಾರ್ಟೆಂಟ್ ಅಲ್ವಾ? ಸೊ ವಾಟ್ ಯು ವಾಂಟ್ ಟು ಸೇ ಅಬೌಟ್ ಮೆಂಟಲ್ ಹೆಲ್ತ್? Okay, see, first of all, you need to understand physical health and mental health goes hand in hand. Okay, because if you're mentally strong, it will motivate you to do the physical workout. Same ways, if you keep your physical, not just the ಹೊರಗಡೆನ ನೋಡಕ್ಕೆ ಚೆನ್ನಾಗಿ ಇಟ್ಕೊಳ್ಳೋದು, ಫಿಟ್ ಆಗಿ ಇಟ್ಕೊಳ್ಳೋದು ಅಷ್ಟೇ ಅಲ್ಲ, you need to be very nutritious. Okay, in fact, if you want your mental health to be good, you should keep your food diet also right. Correct. Okay, because ಏನಾಗುತ್ತೆ, ವೆನ್ ಯು ಹ್ಯಾವ್ ಆಂಟಿ ಆಕ್ಸಿಡೆಂಟ್ಸ್, ಆ ಥರ ಫುಡ್ ಡಯಟ್ ನೀವು ಇಟ್ಕೊಂಡಾಗ, ಹೈ ಪ್ರೋಟೀನ್, ವಿಟಮಿನ್ ಸಿ, ಈ ಥರದ್ದೆಲ್ಲ ಇಟ್ಕೊಂಡಾಗ, ಕ್ಯಾರೋಟಿನ್, ಇದನ್ನೆಲ್ಲ ಈ ಥರ ಫುಡ್ ನೀವು ಜಾಸ್ತಿ ತಿಂದಾಗ, ನೀವು ನೋಡ್ಬೋದು ಹಳೆ ಕಾಲದಲ್ಲಿ ಎಷ್ಟು ನಮ್ದು ಗ್ರ್ಯಾಂಡ್ ಪೇರೆಂಟ್ಸ್, ಅವ್ರ ಪೇರೆಂಟ್ಸ್ ಎಲ್ಲ ದೇ ಲಿವ್ ಲಾಂಗ್, ಹೌದು, ಸ್ಟ್ರಾಂಗ್ ಆಗಿ. ಇನ್ಫ್ಯಾಕ್ಟ್ ಕೋವಿಡ್ ಟೈಮಲ್ಲೂ ತುಂಬಾ ಜನ ರಿಕವರ್ ಆಗಿರೋದು ಓಲ್ಡ್ ಜನರೇಷನ್ ಅವರು. ಎಕ್ಸಾಕ್ಟ್ಲಿ, ರೈಟ್? ಬಿಕಾಸ್ ದೇ ವರ್ ಹ್ಯಾವಿಂಗ್ good food as well as good environment. Environment ಅಂದ್ರೆ just not the air ಅಷ್ಟೇ ಅಲ್ಲ, of course ಇವಾಗ ಏರು ಹಾಳಾಗಿದೆ, but also the people around you. If you have good circle of influence, that also influences to have a better mental health. ಬಿಕಾಸ್ ನೀವು ಯಾವಾಗ್ಲೂ ತುಂಬಾ ನೆಗೆಟಿವ್, ನಿಮ್ಮನ್ನು ಯಾವಾಗ್ಲೂ ಟೀಸ್ ಮಾಡ್ತಾ ಇರ್ತಾರೆ, ಯಾವಾಗ ಫ್ರೆಂಡ್ಸ್ ಓಕೆ ಫೈನ್, ಬಟ್ ದೇರ್ ಇಸ್ ಸರ್ಟೈನ್ ಟೈಮ್ ದಟ್ ಯು ಪುಟ್ ಅ ಫುಲ್ ಸ್ಟಾಪ್ ಟು ಇಟ್ ಅಂಡ್ ಹೆಲ್ಪ್ ದಟ್ ಪರ್ಸನ್. ಬಟ್ ಆಲ್ಸೋ ಬರೀ ಯಾವಾಗ್ಲೂ ನೆಗೆಟಿವ್ ಹೇಳೋದು, ನ್ಯಾಗ್ ಮಾಡೋದು, ಇಂಥವ್ರ ಜೊತೆ ಇರ್ಬೇಕಾದ್ರೆ ಏನಾಗುತ್ತೆ, ಯು ವಿಲ್ ಆಲ್ಸೋ ಬಿಕಮ್ ಒನ್ ಆಫ್ ದೆಮ್. ಸೇಮ್ ವೇಸ್ ಇಫ್ ಯು ಆರ್ ಇನ್ ದ ಸರ್ಕಲ್ ಆಫ್ ಪೀಪಲ್, ಅವ್ರು ನಿಮ್ಗೆ ಯಾವಾಗ್ಲೂ ಪಾಸಿಟಿವ್ ನೋಟ್ ಮಾಡ್ತಿರ್ತಾರೆ, ನಿಮ್ಗೆ ಎನ್ಕರೇಜ್ ಮಾಡ್ತಾ ಇರ್ತಾರೆ. ಓಕೆ ಅನುಷಾ, ನೀನ್ ಈ ತರ ಮಾಡಿದ್ಯಾ, ಅಜಲಾ ಫೌಂಡೇಶನ್ ನೀನು ಓಪನ್ ಮಾಡಿದ್ಯಾ, ನೀನು ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಿದ್ಯಾ, ದಟ್ ಸೆಟ್ ಆಫ್ ಅವ್ರ ಜೊತೆ ಇರೋಕ್ಕೆ ನಿಮ್ಗೆ ಖುಷಿ ಕೊಡತ್ತಾ, ಅದ್ ನಿಮ್ಗೆ ಒಂದು ಮೋಟಿವೇಶನ್ ಸಿಗತ್ತಾ ಲೈಫ್ ಅಲ್ಲಿ? ಅಥವಾ ಏನಕ್ಕೆ ಅಜಲಾ ಫೌಂಡೇಶನ್ ಮಾಡ್ತಾ ಇದ್ಯಾ, ಏನು ಯೂಸ್ ಇದೆ ಅದರಲ್ಲಿ, ನೀನೇನಾದ್ರೂ ದುಡ್ಡು ಮಾಡ್ತಾ ಇದ್ಯಾ? ರೈಟ್? ಸೊ ಹಾಗಾಗ್ಬಿಟ್ಟು ಆದಷ್ಟು ನಿಮ್ ಮೆಂಟಲ್ ಹೆಲ್ತ್ ಸ್ಟ್ರಾಂಗ್ ಇರಬೇಕು ಅಂದ್ರೆ, ಅಫ್ಕೋರ್ಸ್ ನಿಮ್ ಮೆಂಟಲ್ ಹೆಲ್ತ್ ಯಾವಾಗ್ಲೂ ಸ್ಟ್ರಾಂಗ್ ಇರಬೇಕು. ಸೊ ಹಾಗಾಗ್ಬಿಟ್ಟು ನಿಮ್ ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ಅದನ್ನು ನೀವು ನೋಡ್ಕೋಬೇಕು. ಬಿಕಾಸ್ ದಿಸ್ ಇಸ್ ದ ರೈಟ್ ಟೈಮ್. ಮುಂಚೆ ಎಲ್ಲ ಎಲ್ಲರೂ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರು, ರೈಟ್? ಸೊ ಹಾಗಾಗ್ಬಿಟ್ಟು ಪ್ಲಸ್ ಒಳ್ಳೆ ಬುಕ್ಸ್ ಓದಿ. ಮುಂಚೆ ಎಲ್ಲ ಎಷ್ಟು ಬುಕ್ಸ್ ಓದ್ತಾ ಇದ್ರು, ಐ ಮೀನ್ ಅಟ್ ಲೀಸ್ಟ್ ಒಂದ್ ಒಳ್ಳೆ ನ್ಯೂಸ್ ಕೇಳೋದು, ಏನೋ ಒಂದು ದಟ್ ಬ್ರಿಂಗ್ಸ್ ದ ಪಾಸಿಟಿವ್ ನೋಟ್ ಇನ್ ಯು. ಓಕೆ, ಸೊ ಬುಕ್ಸ್, ಇನ್ಫ್ಯಾಕ್ಟ್ ಚಿಕ್ಕ ಮಕ್ಕಳು ಇರ್ಬೇಕಾದ್ರೇನೆ, ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ದಟ್ ಯು ಶುಡ್ ಬಿ ಸಜೆಸ್ಟಿಂಗ್ ಟು ಎವ್ರಿಬಡಿ, ದಟ್ ಚಿಕ್ಕ ಮಕ್ಳು ಇರ್ಬೇಕಾದ್ರೇನೆ ಯು ಶುಡ್ ಬಿ, ಚಿಕ್ಕ ಮಕ್ಳಿಗೆ ನೀವು ಬುಕ್ ಓದೋದಕ್ಕೆ ಆದಷ್ಟು ಪುಷ್ ಮಾಡಬೇಕು. ಯಾವ ತರ ಬುಕ್ಸ್? ಫಾರ್ ಎಕ್ಸಾಂಪಲ್, ಐ ಥಿಂಕ್ ಸೋಮಶೇಖರ್ ಸರ್ ಲಾಸ್ಟ್ ಇಂಟರ್ವ್ಯೂ ಮಾಡಿದಾಗ್ಲೂ ದಿಸ್ ಸೆಟ್ ಇಟ್ ವೆರಿ ವಂಡರ್ಫುಲಿ. ಬಿಕಾಸ್ ಸಿ, ಇದೆಲ್ಲ ರಿಪೀಟೆಡ್ ಆಗಿ ನೀವು ಕೇಳ್ತಾ ಇರ್ಬೋದು, ಬುಕ್ಸ್ ಓದಿ, ಒಳ್ಳೆ ವಿಡಿಯೋಸ್ ನೋಡಿ, ಒಳ್ಳೆ ನ್ಯೂಸ್ ಕೇಳಿ, ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ಇಟ್ಕೊಳ್ಳಿ. ಬಟ್ ಅದನ್ನ ನೀವು ಯಾವಾಗ ಅಡ್ಯಾಪ್ಟ್ ಮಾಡ್ತೀರಾ ಅವಾಗ ಮಾತ್ರ ನಿಮ್ಗೆ ಇದನ್ನ ಮಾಡಕ್ ಸಾಧ್ಯ. ಅದ್ ಬಿಟ್ಬಿಟ್ಟು ಓಕೆ ಎಲ್ಲರೂ ಇದನ್ನೇ ಹೇಳ್ತಾ ಇದಾರಲ್ವಾ, ಇದ್ರಲ್ಲೇನಿದೆ ಸ್ಪೆಷಲ್ ಅಂದ್ರೆ, ಯು ವಿಲ್ ನಾಟ್ ಫೈಂಡ್ ದ ಸೊಲ್ಯೂಷನ್ ಫಾರ್ ಇಟ್. ಸೊ ಆದಷ್ಟು ನೀವು ಒಳ್ಳೇದು ಏನು ಮಾಡೋಕ್ಕಾಗತ್ತೆ, ನಿಮ್ಗೆ ಏನು ಮೋಟಿವೇಶನ್ ಕೊಡುತ್ತೆ ಅದನ್ನ ಮಾಡ್ಕೊಂಡು ಹೋದ್ರೆ ನಿಮ್ ಮೆಂಟಲ್ ಹೆಲ್ತ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನಾಟ್ ಜಸ್ಟ್ 1 or 2 ಸಿಚುಯೇಷನ್, ನಿಮ್ಗೆ ನೆಕ್ಸ್ಟ್ ಜನರೇಷನ್ ಬರೋರ್ಗು ಯು ಕ್ಯಾನ್ ಟೀಚ್ ದೆಮ್ ಹೌ ಸ್ಟ್ರಾಂಗ್ ಶುಡ್ ಬಿ ದ ಮೆಂಟಲ್ ಹೆಲ್ತ್. ಬಿಕಾಸ್ ನಮಗೆ ಲೈಫಲ್ಲಿ ಮಾರಲ್ ವ್ಯಾಲ್ಯೂಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ದಟ್ ಆಲ್ಸೋ ಅಗೇನ್ ಸಮಥಿಂಗ್ ಕನೆಕ್ಟೆಡ್ ಟು ಯುವರ್ ಮೆಂಟಲ್ ಹೆಲ್ತ್.
ಎಕ್ಸಾಕ್ಟ್ಲಿ. ಓಕೆ. ಓಕೆ. ನರೇಶ್ ಅವ್ರು ಮತ್ತೊಂದು ಕಮೆಂಟ್ ಮಾಡಿದ್ದಾರೆ. ಐ ಹ್ಯಾವ್ ಹರ್ಡ್ ದಟ್ ಅಬೌಟ್ 6% ಆಫ್ ಇಂಡಿಯನ್ಸ್ ನೀಡ್ ಮೆಂಟಲ್ ಹೆಲ್ತ್ ಕೇರ್ ವಿಚ್ ಇಸ್ ಅಬೌಟ್ 65 lakh ಪೀಪಲ್. ಇಸ್ ಇಟ್ ಕರೆಕ್ಟ್? ಇಟ್ ಈಸ್ ಕರೆಕ್ಟ್. ಸ್ವಲ್ಪ ಸ್ಟಾಟಿಸ್ಟಿಕ್ಸ್ ಆಚೆ ಈಚೆ ಆದ್ರೂ ಇಟ್ ಈಸ್ ವೆರಿ ಟ್ರೂ. ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇಂಡಿಯನ್ಸ್ ಅಲ್ಲಿ ತುಂಬಾ ಟೈಮ್ ಟು ಡಿಪ್ರೆಷನ್ ಆಗ್ತಾ ಇದೆ ಬಿಕಾಸ್ ದೇ ಡು ನಾಟ್ ಹ್ಯಾವ್ ಎನಿಬಡಿ. ಯಾಕಂದ್ರೆ ಈ ಲೈಫ್ ಸ್ಟೈಲ್ ಎಷ್ಟು ಫಾಸ್ಟ್ ಆಗಿದೆ ಅಂದ್ರೆ ಅವ್ರಿಗೆ ಅಕ್ಕಪಕ್ಕದವ್ರು ಯಾರು ಅಂತಾನೂ ಗೊತ್ತಿರೋದಿಲ್ಲ. ಪ್ಲಸ್ ಅವ್ರ ಮನೆಯವ್ರನ್ನು ಮೀಟ್ ಮಾಡೋಕ್ಕೂ ಎಷ್ಟೊಂದ್ಸಲ ಟೈಮ್ ಸಿಗೋದಿಲ್ಲ, ಅವ್ರೊಟ್ಟಿಗೆ ಕುತ್ಕೊಂಡು ಊಟ ಮಾಡೋಕ್ಕೂ ಟೈಮ್ ಸಿಗೋದಿಲ್ಲ. ಆ ಥರ ಇರ್ಬೇಕಾದ್ರೆ ಅವ್ರು ಯಾರ ಹತ್ರ ಡಿಸ್ಕಸ್ ಮಾಡೋಕ್ಕೂ ಆಗಲ್ಲ ಅವ್ರ ಲೈಫಲ್ಲಿ ಏನಾಗ್ತಿದೆ ಅಂದ್ಬಿಟ್ಟು. ಪ್ಲಸ್ ಕೆಲವೊಂದೊಂದು ಇನ್ಸಿಡೆಂಟ್ಸ್ ಅವ್ರ ಲೈಫಲ್ಲಿ ಹೇಗಾಗುತ್ತೆ ಅಂದ್ರೆ ಅವ್ರಿಗೆ ಅವರೇ ಗಿಲ್ಟಿ ಫೀಲ್ ಮಾಡ್ಕೊಂತಿರ್ತಾರೆ. ಅದನ್ನ ಹೆಂಗೆ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡೋದು ಅಂತ ಅನ್ಕೊಂತಾರೆ. ಡಸ್ ನಾಟ್ ಮ್ಯಾಟರ್ ವಾಟ್ ಯು ಆರ್ ಡೂಯಿಂಗ್. ನಿಮಗೆ ತುಂಬಾ ಪ್ರಾಬ್ಲಮ್ ಇದ್ರೆ ಲೈಫಲ್ಲಿ ಗೋ ಅಂಡ್ ಡಿಸ್ಕಸ್ ಇಟ್ ವಿತ್ ಪೀಪಲ್, ವಿತ್ ದ ರೈಟ್ ಪೀಪಲ್. ಎಕ್ಸಾಕ್ಟ್ಲಿ. ಸೊ ಅಫ್ಕೋರ್ಸ್ ನಿಮ್ಗಂತೂ ಸೈಕ್ಯಾಟ್ರಿಸ್ಟ್ ಕೂಡ ಸಿಗ್ತಾರೆ, ಖಂಡಿತ ಅವರು ಮೆಡಿಕಲ್ ಟರ್ಮ್ಸಲ್ಲೂ ಕೂಡ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಹಾಗಾಗಿ ಇನ್ನೊಂದು ಏನು ಗೊತ್ತಾ, ಆ್ಯಕ್ಚುಲಿ ಸೈಕ್ಯಾಟ್ರಿಸ್ಟ್ ಅಂದಿದ ತಕ್ಷಣ, ಮೆಂಟಲ್ ಡಾಕ್ಟರ್ ಅಂದಿದ ತಕ್ಷಣ ಅವ್ರ ಹತ್ರ ಹೋದರೆ ನಮ್ಗೆ ಏನಾದರೂ ಹುಚ್ಚಿಡ್ತಿದೆ ಅಂತ ಅನ್ಕೊಂತಾರೆ. ನೋ, ಇಟ್ಸ್ ವೆರಿ ಕಾಮನ್. ಇವಾಗ ನಿಮಗೆ ಕೋಲ್ಡ್, ಕಾಫು, ಆ ಥರ ಜ್ವರ ಎಲ್ಲ ಯಾವ ಥರ ಬರುತ್ತೋ, ಅಪಾರ್ಟ್ ಫ್ರಮ್ ದಿಸ್ ಕೋವಿಡ್ ಜ್ವರ ಆಯಿತಾ, ಸೊ ರೆಗ್ಯುಲರ್ ಆಗಿ ಏನು ಕಾಯಿಲೆ ಬರುತ್ತೋ ಅದೇ ಥರ ನಿಮ್ಮ ಮೈಂಡಿಗೂ ಆಗ್ಬೋದು. ಮೆಂಟಲಿ ಸ್ಟ್ರೆಸ್ಸು, ಡಿಪ್ರೆಸ್ಡ್ ಆಗಿರ್ಬೋದು, ಅದಕ್ಕೂ ಕೂಡ ನಿಮಗೆ ಡಾಕ್ಟರ್ ಬೇಕಾಗ್ತಾರೆ. ಇನ್ಫ್ಯಾಕ್ಟ್ ನಿಮಗೆ ಫ್ಯಾಮಿಲಿ, ಫ್ರೆಂಡ್ಸ್ ಸಪೋರ್ಟ್ ಇಲ್ಲ ಅಂತಂದರೆ ಕ್ಲಿನಿಕಲ್ ಸೈಕ್ಯಾಟ್ರಿಸ್ಟ್ನ ಡೆಫಿನೆಟ್ಲಿ ನೀವು ಕನ್ಸಿಡರ್ ಮಾಡಲೇಬೇಕು. ಸಮಥಿಂಗ್ ಕಾಲ್ಡ್ ಅಸ್ CBT. ಓಕೆ, CBT ಅಂದ್ರೆ ದೇ ವಿಲ್ ನಾಟ್ ಗಿವ್ ಯು ಟ್ಯಾಬ್ಲೆಟ್ಸ್ ಆರ್ ಎನಿ ಆಸ್ ಸಚ್, ಬಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮ್ ಜೊತೆ ಕುತ್ಕೊಂಡು ಮಾತಾಡ್ತಾರೆ. ಫ್ರಮ್ ಯುವರ್ ಚೈಲ್ಡ್ಹುಡ್, ನಿಮ್ ಚಿಕ್ಕ ಮಗು ಇದ್ದಾಗಿಂದ ಇಲ್ಲಿ ತನಕ ಏನೇನಾಗಿದೆ ಎಲ್ಲದನ್ನು ಡಿಸ್ಕಸ್ ಮಾಡ್ತಾರೆ. ಯು ಶುಡ್ ಬಿ, ಅವ್ರು ನಿಮ್ಗೆ ಅನ್ನೋನ್ ಪರ್ಸನ್ ಇರ್ಬೋದು, ಬಟ್ ದೇ ಆರ್ ಹಿಯರ್ ಟು ಹೆಲ್ಪ್ ಯು ಔಟ್. ನೀವು ಯಾವ ಸಿಚುವೇಶನ್ ಅಲ್ಲಿ ಇದ್ದೀರಾ ಅದರಿಂದ ಹೊರಗಡೆ ಬರಕ್ಕೆ ಅವ್ರು ಹೆಲ್ಪ್ ಮಾಡೋದ್ರಿಂದ ಯು ಶುಡ್ ಗೋ ಅಂಡ್ ಟೇಕ್ ದಟ್ CBT. ಏನಾಗತ್ತೆ ಅಂದ್ರೆ ಅದರಿಂದ, ಹಾಯ್ ನಿತೀಶ್, ಥ್ಯಾಂಕ್ ಯು ಸೋ ಮಚ್. ಸೊ ಓಕೆ, ಸೊ ಆ CBT ನೀವು ಮಾಡಿದಾಗ ಏನಾಗತ್ತೆ ಅಂದ್ರೆ ನೀವು ಅವ್ರ ಹತ್ರ ಎಲ್ಲ ಇನ್ಸಿಡೆಂಟ್ ಹೇಳ್ಬೇಕಾದ್ರೆ ನಿಮ್ದು ಬರ್ಡನ್ ಸುಮಾರು ಕಡಿಮೆ ಆಗತ್ತೆ. ಓಕೆ, ಅವರು ನಿಮ್ಗೆ ಡಿಫ್ರೆಂಟ್ ಆಂಗಲ್ ಇಂದ ನೋಡಕ್ ಸ್ಟಾರ್ಟ್ ಮಾಡಿ, ಡಿಫ್ರೆಂಟ್ ಆಂಗಲ್ ಇಂದ ಸೊಲ್ಯೂಷನ್ ಹುಡ್ಕಕ್ಕೆ ಟ್ರೈ ಮಾಡ್ತಾರೆ. ಲೈಕ್ ಲಾಸ್ಟ್ ಟೈಮು ನಾನು ಹೇಳಿದ್ದೆ ಹ್ಯಾಪಿನೆಸ್ ಇಂಟರ್ವ್ಯೂ ಮಾಡಿದಾಗ್ಲೂ ದಟ್ ಕೆಲವೊಂದೊಂದ್ಸಲ ಏನಾಗತ್ತೆ ಅಂದ್ರೆ ನೀವು ನಿಮ್ದೇ ಸರ್ಕಲ್ ಅಲ್ಲಿ ಓಡ್ತಾ ಇರ್ತೀರಾ, ಅದು ಸರ್ಕಲ್ ಇರೋದಿಲ್ಲ ಆಕ್ಚುಲಿ. ಓಕೆ, ಬಟ್ ನಿಮ್ಗೆ ಅನ್ಸುತ್ತೆ ದಟ್ ಓಕೆ ನೀವು ಕರೆಕ್ಟ್ ಆಗಿ ಮಾಡ್ತಿದ್ದೀರಾ ಅಂತ, ಬಟ್ ನಿಮ್ಗೆ ಟಾಪ್ ಆಂಗಲ್ ಇಂದ ವ್ಯೂ ಮಾಡಿ ಹೇಳ್ದಾಗ ಮಾತ್ರ ಗೊತ್ತಾಗತ್ತೆ ದಟ್ ಓಕೆ ಸರ್ಕಲ್ ಅಲ್ಲ, ನೀನ್ ಸ್ಟ್ರೇಟ್ ಲೈನ್ ಅಲ್ಲಿ ಓಡ್ತಿದ್ಯಾ ಅನ್ಬಿಟ್ಟು. ರೈಟ್? ಸೊ ಹಾಗಾಗ್ಬಿಟ್ಟು ಆದಷ್ಟು ನಿಮ್ ಲೈಫಲ್ಲಿ ಮೆಂಟರ್ಸ್ ಅಂತ ಇಟ್ಕೊಳ್ಳಿ. ಆದಷ್ಟು ನೀವು ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡಿ, ಏನೇ ಲೈಫ್ ಚೇಂಜಿಂಗ್ ಇನ್ಸಿಡೆಂಟ್ ಆದ್ರೂ ನಿಮ್ ಲೈಫಲ್ಲಿ ಎಷ್ಟಾಗತ್ತೆ ಮ್ಯಾಕ್ಸಿಮಮ್ ಡಿಸ್ಕಸ್ ಮಾಡಿ. ಎಕ್ಸಾಕ್ಟ್ಲಿ. ಸೊ ನಿತೀಶ್ ಕಮೆಂಟ್ ಮಾಡಿದ್ದಾರೆ, ಸೃಜನಾ ಇಸ್ ಮೈ ಮೆಂಟರ್ ಸಿನ್ಸ್ 3 years. With our mentor I have changed a lot, many things professionally and personally. Since with our principles we have written a magazine which is, sorry we are having trouble playing this video ante ಕ್ಲೋಸ್ ಮಾಡ್ಬಿಟ್ಟು ಮತ್ತೆ ಮಾಡ್ಬೇಕಾ? If I offer that. ಇಲ್ಲ. It's working. It's working. Are we audible? So which is impacting a lot many students. It's working, video is good. Oh, is it? Bad, we are not able to see our own video ansutta. No problem. All right, okay. Video is working fine. All right, okay. Yes, we are talking about the comment actually, CBT, which is impacting lot many students, for young students ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿತೀಶ್. ಎಸ್ ಅಫ್ಕೋರ್ಸ್ ವಿ ಆರ್ ಇನ್ ಟಾಕಿಂಗ್ ಟರ್ಮ್ಸ್. ಆ್ಯಕ್ಚುಲಿ ನಾನು ಮತ್ತು ನಿತೀಶ್ ಅವ್ರದ್ದೇ ಇನ್ಸ್ಟಿಟ್ಯೂಷನ್ ನಡೆಸ್ತಾರೆ, ಪ್ಲಸ್ ಹಿ ಈಸ್ ವರ್ಕಿಂಗ್ ಇನ್ NGO. ಸೊ ನಾವು ತುಂಬ ಇವಾಗ ಸೆಕ್ಸ್ ಎಜುಕೇಷನ್ ಇರ್ಬೋದು, ಅಡೋಲೆಸೆಂಟ್ ಡಿಪ್ರೆಷನ್ ಇರ್ಬೋದು, ಟೀನೇಜ್ ಆನ್ಸೈಟಿ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಕಮಿಂಗ್ ಔಟ್ ವಿತ್ ಅ ನ್ಯೂ ಮ್ಯಾಗ್ಝಿನ್ ಆಲ್ಸೋ ವೆರಿ ವೆರಿ ಸೂನ್. ಸೊ
ಯಾ ಸೊ ಐ ಥಿಂಕ್ ದಟ್ ಗಿವ್ಸ್ ಲಾಟ್ ಆಫ್ ಮೆಸೇಜಸ್ ಟು ಮೆನಿ ಪೀಪಲ್. ಯಾರಿಗೆ ಗೊತ್ತಿಲ್ಲ ಇದೆಲ್ಲ ಏನು ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ರೀತಿ ಇದಕ್ಕೋಸ್ಕರ ನಾವು ಅದ್ರ ಜೊತೆ ಬರ್ತಾ ಇದೀವಿ ಆ ಪ್ರಾಜೆಕ್ಟಲ್ಲಿ ವೆರಿ ಸೂನ್. ದಟ್ಸ್ ರಿಯಲಿ ನೈಸ್. ಆ್ಯಕ್ಚುಲಿ ನೋಡಿ ಎಷ್ಟೊಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆ್ಯಂಡ್ ಎಸ್ಪೆಷಲಿ NGOs ಮತ್ತು ಟ್ರಸ್ಟ್ ನಮ್ಮ ಥರ ಸೊ ಸಾಕಷ್ಟು ಜನ ಹೆಲ್ಪ್ ಮಾಡೋದು ಕೂಡ ಇರ್ತೀವಿ. ಆ್ಯಂಡ್ ಇನ್ಫ್ಯಾಕ್ಟ್ ನಮಗೆ ಬ್ಯಾಕ್ ಬೋನ್ ಆಗಿ ಸಪೋರ್ಟರ್ಸ್ ಆಗಿ ಸೃಜನ ಆಗಿರ್ಬೋದು ಆ್ಯಂಡ್ ಸುಮಾರು ಜನ ವಾಲಂಟಿಯರ್ಸ್ ಇರ್ತಾರೆ. ದೇ ಆರ್ ಇಯರ್ ಟು ಹೆಲ್ಪ್ ಯು ಔಟ್, ದೇ ಆರ್ ಇಯರ್ ಟು ಇಯರ್ ಯು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಯು ಕ್ಯಾನ್ ಆಲ್ಸೋ ಗೆಟ್ ಇನ್ ಟಚ್ ವಿತ್ ಅಸ್ ಫಾರ್ ಅಚಲಾ ಫೌಂಡೇಶನ್. ಆ್ಯಂಡ್ ಜೊತೆಗೆ ಈ ಥರ ಟಾಪಿಕ್ ನಾನು ಪೋಸ್ಟ್ ಮಾಡಿದ ತಕ್ಷಣ ಎಷ್ಟೊಂದು ಪರ್ಸ್ನಲ್ ಮೆಸೇಜಸ್ ಬರ್ತಾ ಇತ್ತು. ಯು ಕ್ಯಾನ್ ಜಸ್ಟ್ ಕೆಲವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ವಶನ್ಸ್ನ ರೇಸ್ ಮಾಡೋಕ್ಕಾಗಲ್ಲ. ಸೊ ವಾಟ್ ಐ ಡಿಡ್ ಇಸ್ ಬೇರೆ ಇಂಟರ್ವ್ಯೂಸ್ನೆಲ್ಲ ನಾನು ಹೇಳಿರ್ತೀನಿ ನಿಮ್ಮ ಐಡೆಂಟಿಟಿನ ಡಿಸ್ಕ್ಲೋಸ್ ಮಾಡಲ್ಲ ಅಂತ. ಸೊ ಅಂಥ ಕ್ವಶನ್ಸ್ನ ಐ ಹ್ಯಾವ್ ಆಲ್ರೆಡಿ ಕೆಪ್ಟ್ ಇಟ್ ರೆಡಿ ಆ್ಯಂಡ್ ಟು ಟೇಕ್ ಆನ್ಸರ್ಸ್ ಫ್ರಮ್ ಯು. ಸೊ ಅದ್ರಲ್ಲಿ ಏನಾಗುತ್ತೆ ಅಂತಂದರೆ ಮೇ ಬಿ ಎಲ್ಲ ಸೆಟ್ ಆಫ್ ಕ್ವಶನ್ಸ್ ಬರುತ್ತೆ, ಎಲ್ಲ ಸೆಟ್ ಆಫ್ ಏಜಸ್ಸಿಂದ ಕ್ವಶನ್ಸ್ ಬರುತ್ತೆ. ಎಸ್ಪೆಷಲಿ ಯಂಗ್ಸ್ಟರ್ಸಲ್ಲಿ ಲವ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಸೊ ಇವಾಗಂತೂ ಇಟ್ಸ್ ಲೈಕ್ ಕಾಮನ್, ಲೈಕ್ ಮೂವ್ ಆನ್ ಥರ ಇರ್ತಾರೆ. ಬಟ್ ಸ್ಟಿಲ್ ಎಷ್ಟೊಂದು ಜನ ತುಂಬ ಸೀರಿಯಸ್ ಆಗು ಕೂಡ ಇರ್ತಾರೆ. ಅವ್ರು ಬ್ರೇಕಪ್ ಆದರೂ ಕೂಡ 1 ವರ್ಷ ಆದರೂ ಕೂಡ ಅವ್ರದ್ದೇ ಗುಂಗಲ್ಲಿ ದೇ ವಿಲ್ ಬಿ ಲೈಕ್ ಥಿಂಕಿಂಗ್ ಆನ್ ಆ್ಯಂಡ್ ಆಫ್ ಆಗ್ತಾ ಇರ್ತಾರೆ. ಮೇ ಬಿ ಟುಡೇ ದೇ ಆರ್ ಫೈನ್ ಆ್ಯಂಡ್ ಟುಮಾರೋ ದೇ ಆರ್ ನಾಟ್ ಫೈನ್. ಸೊ ಕಂಪ್ಲೀಟಾಗಿ ಒಂದು ಪ್ರಾಬ್ಲಮಿಂದ ಹೊರಗಡೆ ಬರೋದಕ್ಕೆ ನನಗೆ ಆಗ್ತಿಲ್ಲ, ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಓಕೆ, ಸಿ ಫಸ್ಟ್ ಆಫ್ ಆಲ್ ಇವಾಗ ನಿಮ್ಮದು ಬ್ರೇಕಪ್ ಆಯಿತು ಅಂತಲೇ ಅಂದ್ರೂ ಪರ್ಸನ್ ಆನ್ ದ ರಿಸೀವಿಂಗ್ ಎಂಡ್, ದ ಬ್ರೇಕಪ್ ರಿಸೀವಿಂಗ್ ಎಂಡಲ್ಲಿ ಯಾರು ಇರ್ತಾರೆ ಅವ್ರಿಗೆ ಅದರಿಂದ ಹೊರಗಡೆ ಬರೋದು ತುಂಬ ಕಷ್ಟ. ಓಕೆ, ಡಿಪೆಂಡಿಂಗ್ ಅಪಾನ್ ಅವರು ಎಷ್ಟು ಕ್ಲೋಸ್ ಆಗಿದ್ರು ಆ ಪರ್ಸನ್, ಐ ಮೀನ್ ಇಮೋಷನಲಿ ಎಷ್ಟು ಕ್ಲೋಸ್ ಆಗಿದ್ರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಇಟ್ಸ್ ಓಕೆ, ಟೈಮ್ ತಗೊಂಡ್ರು ಡಸ್ ನಾಟ್ ಮ್ಯಾಟರ್. ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಫರ್ಗಿವ್ ದ್ಯಾಟ್ ಪರ್ಸನ್, ಬಿಕಾಸ್ ದೇರ್ ಸಮಥಿಂಗ್ ಕಾಲ್ಡ್ ಎಸ್ REAC ಮೆಥಡ್. ಅದು 4th step of forgiveness. Okay, so how can you forgive that person? First is that recall ಏನೇನಾಗಿತ್ತು, ಒಂದು ನಿಮ್ಮದು ರಿಲೇಷನ್ಶಿಪ್ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಏನೇನಾಗಿತ್ತು ಅದನ್ನೆಲ್ಲ ನೀವು ರೀಕಾಲ್ ಮಾಡ್ಕೋಬೇಕು. ಓಕೆ, ಒಂದ್ಸಲ ನೀವು ಅಷ್ಟು ರೀಕಾಲ್ ಮಾಡ್ಕೊಂಡಾದ್ಮೇಲೆ ದೇರ್ ಸಮಥಿಂಗ್ ಕಾಲ್ಡ್ ಆಸ್ ಅದು ಎಂಪತಿ. ಓಕೆ, ಎಂಪತಿ ಅಂದರೆ ನೀವು ಆಸ್ ಅ ಪರ್ಸನ್ ನೀವು ಅವ್ರದ್ದು ಜಾಗದಲ್ಲಿ ನಿಂತ್ಕೊಂಡು ನೀವು ಐ ಮೀನ್ ನಿಂತ್ಕೊಂಡು ನೋಡಿದಾಗ ಅವ್ರು ಏನೇನು ಅನಿಸಿತ್ತು, ಅವ್ರಿಗೆ ಏನೇನು ಅನಿಸಿತ್ತು, ರೈಟ್, ಅದನ್ನ ನೀವು ಥಿಂಕ್ ಮಾಡಬೇಕು. ನೆಕ್ಸ್ಟ್ ಈಸ್ ಎ ಇಸ್ ಆಟಿಸ್ಟಿಕ್. ಓಕೆ, ಅಂದರೆ ನಿಮ್ದು ಜಾಗದಲ್ಲಿ ನಿಂತ್ಕೊಂಡು ಇವಾಗ ಅವರೇ ನೀವು ಮಾಡಿದ ತಪ್ಪು, ಐ ಮೀನ್ ಏನಕ್ಕೆ ಈ ಥರ ಆಗಿತ್ತು, ನಿಮ್ದನ್ನ ಅವ್ರಾದಾಗ, ಐ ಮೀನ್ ಅವ್ರನ್ನ ನೀವಾದಾಗ ಅವಾಗ ನೀವು ಅದನ್ನ ಹೇಗೆ ಟ್ಯಾಕಲ್ ಮಾಡ್ತಾ ಇದ್ರಿ. ಓಕೆ, ಅದನ್ನ ಥಿಂಕ್ ಮಾಡಬೇಕು. ಲಾಸ್ಟ್ ಇಸ್ ಸಿ ಅಂದ್ರೆ ಕಮಿಟ್ಮೆಂಟ್. ನಿಮ್ಗೆ ನೀವು ಕಮಿಟ್ಮೆಂಟ್ ಮಾಡ್ಕೊಳ್ಳೇಬೇಕು ದಟ್ ದಿಸ್ ಇಸ್ ಸಮಥಿಂಗ್ ದಟ್ ಹ್ಯಾಸ್ ಹ್ಯಾಪೆಂಡ್. ಇವಾಗ ಇದು ಮುಗ್ದೋಯ್ತು, ನಾನು ಅವ್ರನ್ನ ಫರ್ಗಿವ್ ಮಾಡ್ತೀನಿ. ಫರ್ಗಿವ್ ಮಾಡಿದ್ರೇನೆ ನಾನು ನೆಕ್ಸ್ಟ್ ಇದಕ್ಕೆ ಹೋಗೋಕ್ಕಾಗೋದು. ಸಿ ಐಮ್ ನಾಟ್ ಸೇಯಿಂಗ್ ನೀವು ಏನೇನಾಗಿತ್ತು ಅದನ್ನ ಮರ್ತ್ ಬಿಡಿ ಅಂದ್ಬಿಟ್ಟು, ಯು ಕ್ಯಾನಾಟ್ ಫರ್ಗೆಟ್ ಸರ್ಟೆನ್ ಇನ್ಸಿಡೆಂಟ್ಸ್. ಓಕೆ, ಬಟ್ ಏನಂದ್ರೆ ನೀವು ಫರ್ಗಿವ್ ಮಾಡಿದ್ರೆ ನಿಮ್ದು ಮೆಂಟಲ್ ಸ್ಟ್ರೆಸ್ ಏನಿರುತ್ತೆ ಅದು ನಿಮ್ಗೆ ಕಡಿಮೆ ಆಗುತ್ತೆ. ಓಕೆ, ಆಯ್ತು, ಬಂದ್ರು ಹೋದ್ರು ಮುಗೀತು, ಇಟ್ಸ್ ಓಕೆ. ಇವಾಗ ಇದು ನನ್ನ ಲೈಫ್, ಯು ಆರ್ ದ ಡ್ರೈವರ್ ಆಫ್ ಯುವರ್ ಕಾರ್. ಇವಾಗ ರೈಟ್, ನಿಮ್ಮ ಲೈಫದ್ದು ಡ್ರೈವರ್ ಸೀಟಲ್ಲಿ ನೀವು ಕೂತ್ಕೊಂಡಿದ್ದೀರಾ. ಸೊ ಇವಾಗ ನೀವು ಹೇಗೆ ಮೂವ್ ಮಾಡಬೇಕು ಫರ್ದರ್, ನಿಮ್ದು ಯಾವ ದಾರಿ ನೋಡ್ಕೋಬೇಕು, ನೀವು ಅದನ್ನ ಯೋಚನೆ ಮಾಡಬೇಕು. ಟೇಕ್ ದಟ್ ಕಮಿಟ್ಮೆಂಟ್. ಓಕೆ, ಮುಗ್ದಿದೆ. ನೆಕ್ಸ್ಟು ನಿಮಗೆ ಎಷ್ಟೋ ವರ್ಷಗಳಾದ್ಮೇಲೂ ಥಾಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಓ, ಈ ಥರ ಒಬ್ರು ಇದ್ರು, ನನಗೆ ಹಿಂಗೆ ಆಗಿತ್ತು ಅಂದ್ಬಿಟ್ಟು. ಇಟ್ಸ್ ಓಕೆ, ಜಸ್ಟ್ ಎಂಜಾಯ್ ದ ಹ್ಯಾಪಿ ಮೂಮೆಂಟ್ಸ್ ವಿತ್ ದಟ್ ಪರ್ಸನ್. ಮೇ ಬಿ ಅದರಿಂದ ಏನು ಫಾಂಡ್ ಮೆಮೊರೀಸ್ ಇತ್ತು ಅದನ್ನ ಮಾತ್ರ ಇಟ್ಕೊಳ್ಳಿ. ಏನೇನು ಕಹಿ ಘಟನೆ ಇತ್ತು ಅದರಿಂದ ನೀವು ಕಲೀರಿ. ಡೋಂಟ್ ಮೂವ್ ಆನ್ ಜಸ್ಟ್ ಲೈಕ್ ದಟ್. ಅದರಿಂದ ಏನಾಯ್ತು ಅದನ್ನ ಕಲ್ತ್ಬಿಟ್ಟು ಅದನ್ನ ನಿಮ್ಮಲ್ಲಿ ನೀವು ಹೇಗೆ ಅದನ್ನ ಚೇಂಜ್ ಮಾಡ್ಕೋಬೇಕು, ನೀವು ಹೇಗೆ ಅದನ್ನ ಬೆಟರ್ ವೇ ಅಲ್ಲಿ, ಪಾಸಿಟಿವ್ ವೇ ಅಲ್ಲಿ ತಗೋಬೇಕು, ಅದನ್ನ ಯೋಚನೆ ಮಾಡಿಬಿಟ್ಟು ಆಮೇಲೆ ನೀವು ಮೂವ್ ಆನ್ ಆಗಿ. ಎಕ್ಸಾಕ್ಟ್ಲಿ. ಸೊ ಸೃಜನಾ ಅವ್ರು ಹೇಳಿದ್ರಲ್ಲ, ನಮ್ಮ ಲೈಫಲ್ಲಿ ಬರುವಂಥ ಪಾಸಿಟಿವ್ ಪರ್ಸನ್ಸ್ ಆಗಿರ್ಬೋದು, ನೆಗೆಟಿವ್ ಪರ್ಸನ್ಸ್ ಆಗಿರ್ಬೋದು, ಅವರಲ್ಲಿರುವಂಥ ಪಾಸಿಟಿವ್ನೆಸ್ನ ನೀವು ತಗೊಳ್ಳಿ ಆ್ಯಂಡ್ ಜಸ್ಟ್ ಮೂವ್ ಆನ್. ಬಿಕಾಸ್ ಇದಷ್ಟೇ ಎಂಡ್ ಅಲ್ಲ ಲೈಫ್ಗೆ. ಸೊ ಯು ವಿಲ್ ಟೇಕ್ ಸಮ್ ಟೈಮ್ ಬಟ್ ಸ್ಟಿಲ್ ಯು ಕ್ಯಾನ್ ಮೇಕ್ ಇಟ್. ಸೊ ಕಾನ್ಸಂಟ್ರೇಟ್ ಬೇರೆ ಕಡೆ ಮಾಡಿ, ಆ ಕಡೆ ಮಾಡಿ, ಈ ಕಡೆ ಮಾಡಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಈಸಿಯಾಗಿ. ಬಟ್ ಯಾವ ಥರ ಮಾಡ್ಬೋದು? ಕೆಲವೊಂದೊಂದ್ಸಲ ಏನಾಗುತ್ತೆ ಗೊತ್ತಾ ಅನುಷ, ಕೆಲವೊಬ್ಬರು ಹೇಳ್ತಾರೆ ದಟ್ ಓಕೆ ಇಟ್ ಇಸ್ ಬೆಟರ್ ಸೆಟ್ ದ್ಯಾನ್ ಡನ್ ಅಂದ್ಬಿಟ್ಟು. ಅಂದ್ರೆ ನೀವು ಹೇಳೋದು ಸುಲಭ ಬಟ್ ಮಾಡೋದು ಕಷ್ಟ ಅಂದ್ಬಿಟ್ಟು, ರೈಟ್? ಬಟ್ ಐ ಡೋಂಟ್ ಥಿಂಕ್ ಸೊ.
ಇವಾಗ ಕೆಲವೊಬ್ರೊಬ್ರು ಸುಮ್ನೆ ಹಾಗೆ ಬಂದು ಹೇಳೋದಿಲ್ಲ ಅಲ್ವಾ, ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂದ್ಬಿಟ್ಟು. ಆ ಡಿಫ್ರೆನ್ಸ್ ಯು ಕ್ಯಾನ್ ಸಿ ಇಟ್ ಅಲ್ವಾ, ಹೇಳೋರು ಹೇಗೆ ಹೇಳ್ತಾರೆ ಅದರಿಂದ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಈಸಿ ಎಕ್ಸ್ಪೀರಿಯನ್ಸ್, ಈಸಿ ನಾಟ್ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ಅಂದ್ರೆ ನಮ್ದೊಂದು ಲೈಫ್ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ನೆಸೆಸಿಟಿ ಇಲ್ಲ, ರೈಟ್? ನಾವು ಬೇರೆಯವ್ರದ್ದು ಎಕ್ಸ್ಪೀರಿಯನ್ಸ್ ನೋಡಿ ಅವ್ರಿಗೆ ಏನೇನಾಗಿತ್ತು ಆ ಥರ ಮಲ್ಟಿಪಲ್ ಎಕ್ಸ್ಪೀರಿಯನ್ಸ್ ನೋಡಿ ಕಲ್ತ್ಬಿಟ್ಟು ಸಜೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಯಾರಾದ್ರೂ ಏನಾದ್ರೂ ಎಕ್ಸ್ಪೀರಿಯನ್ಸ್ ಪರ್ಸನ್ ಏನಾದ್ರೂ ಹೇಳಿದಾಗ ಡೋಂಟ್ ನೆಗ್ಲೆಕ್ಟ್ ಇಟ್. ಅದನ್ನ ಆದಷ್ಟು ನೀವು ಅಳವಡಿಸ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಆ ಅಳವಡಿಸ್ಕೊಳ್ಳೋಕೆ ನೀವು ಟ್ರೈ ಮಾಡಿದಾಗ ನಿಮ್ಗೆ ಬೆಟರ್ ಸೊಲ್ಯೂಷನ್ ಸಿಗುತ್ತೆ. ಲೈಕ್ ಕೆಲವೊಂದೊಂದು ನಾವಾಗೆ ಮಾಡಕ್ ಆಗೋದಿಲ್ಲ, ಬೇರೆಯವ್ರು ಹೇಳಿದಾಗ. ಇವಾಗ ನೀವು ಸ್ಕೂಲ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೋಗ್ತಿದಂಗೆ ನಿಮ್ಗೆ ಎಲ್ಲ ಬರ್ತಾ ಇತ್ತಾ? ಅಥವಾ ನಿಮ್ ಟೀಚರ್ಸ್ಗೆ ಓಕೆ ಅವ್ರಿಗೆ ಬರ್ತಿಲ್ಲ, ಅವ್ರು ಸುಮ್ಮನೆ ಹೇಳ್ತಿದ್ದಾರೆ? ನೋ, ವಿ ಹ್ಯಾವ್ ಲರ್ನ್ಡ್ ಇಟ್ ಅಲ್ವಾ. ಸೊ ಹಾಗಾಗ್ಬಿಟ್ಟು ಸೇಮ್ ವೇಸ್ ನಿಮ್ಮ ಲೈಫಲ್ಲಿ ಯಾವ ಇನ್ಸಿಡೆಂಟ್ ಆದ್ರೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಇರೋರ ಹತ್ರ ಸಜೆಷನ್ ಗೈಡೆನ್ಸ್ ತಗೊಂಡು ಅದಾದ್ಮೇಲೆ ಅದನ್ನ ಅಳವಡಿಸ್ಕೊಳ್ಳಿ ಲೈಫಲ್ಲಿ. ಎಸ್. ಸೊ ಲಾಸ್ಟ್ ಟೈಮ್ ನಾವು ಹ್ಯಾಪಿನೆಸ್ಗೆ ಎಲ್ಲ ಡಿಸ್ಕಸ್ ಮಾಡ್ಬೇಕಂದ್ರೆ ಆ್ಯಂಡ್ ಲೈಕ್ ಹೌ ಡು ವಿ ಕಾನ್ಸಂಟ್ರೇಟ್ ಆನ್ ಅದರ್ ಥಿಂಗ್ಸ್. ಚಿಕ್ಕದಾಗಿ ಹೇಳಿದ್ರಿ, ಬುಕ್ಸ್ ಓದೋದಾಗಿರ್ಬೋದು, ಆ್ಯಂಡ್ ಲೈಕ್ ಪೇಂಟಿಂಗ್ ಆಗಿರ್ಬೋದು, ಜಸ್ಟ್ ಲೈಕ್ ಒಂದು ಮೋಟಿವೇಶ್ನಲ್ ವಿಡಿಯೋಸ್ ನೋಡೋದಾಗಿರ್ಬೋದು, ಅಫರ್ಮೇಷನ್ಸ್ ಬಗ್ಗೆ ಹೇಳಿದ್ರಿ. ಲೈಕ್ ದಿಸ್ ಆ್ಯಕ್ಚುಲಿ ನಾವು ಡಿಸ್ಕಸ್ ಮಾಡಿರೋದನ್ನ ನಮ್ಮ ಕಾರ್ಯಕ್ರಮ ನೋಡ್ತಾ ಇರೋರ್ಗೆ ಹೇಳಿದ್ರು ಕೂಡ ಇಟ್ ಈಸ್ ಲೈಕ್ ಸಮ್ ಹೌ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಅಂತ ಅನ್ಸುತ್ತೆ ನನಗೆ. ಓಕೆ, ಸೊ ಯು ಆರ್ ಆಸ್ಕಿಂಗ್ ಇವಾಗ ಯಾವ ತರ ಮೆಷರ್ಸ್, ಹೇಗೆ ನಮ್ಮನ್ನ ನಾವು ಡೈವರ್ಟ್ ಮಾಡ್ಕೊಂಡು ಡಿಪ್ರೆಷನ್ ಇಂದ ಹೊರಗಡೆ ಬರಬೇಕು ಅಂತ. ಓಕೆ, ಸೊ ದೇರ್ ಆರ್ ಮಲ್ಟಿಪಲ್ ವೇಸ್ ಆಕ್ಚುಲಿ. ಒನ್ ಇಸ್ ದಟ್ ಸ್ಪೆಂಡಿಂಗ್ ಕ್ವಾಲಿಟಿ ಟೈಮ್ ವಿತ್ ಯುವರ್ ಫ್ಯಾಮಿಲಿ. ಓಕೆ, ಸೊ ಅದನ್ನು ನಿಮಗೆ ಮಾಡ್ದಲ್ಲೇ ಸಡನ್ ಆಗಿ ಬರೋದಿಲ್ಲ ಮಾಡೋದಕ್ಕೆ. ಓಕೆ, ಸೊ ಅದಕ್ಕೋಸ್ಕರ ನೀವು ಸ್ಮಾಲ್ ಸ್ಟೆಪ್ಸ್ ತಗೊಳಕ್ ಸ್ಟಾರ್ಟ್ ಮಾಡಿ. ಓಕೆ, ನಿಮಗೆ ಒಂದ್ ದಿನದಲ್ಲಿ 24 hours ಇರುತ್ತೆ, ರೈಟ್? ಸೊ ಫಸ್ಟ್ ಯಾವಾಗ್ಲೂ ನೀವು ಪ್ಲಾನ್ ಯೋರ್ ಡೇ. ಏನ್ ಮಾಡ್ಬೇಕು, ಮೇ ಬಿ ಹಿಂದಿನ ದಿನ ನೈಟ್ ಮಲಗೋದಕ್ಕಿಂತ ಮುಂಚೆ ನಾಳೆಗೆ ಏನೇನ್ ಮಾಡ್ಬೇಕು ಅದನ್ನ ಒಂದು ಲಿಸ್ಟ್ ಮಾಡಿ, ಟು ಡೂ ಲಿಸ್ಟ್. ಓಕೆ, ಎನಿ ಸಕ್ಸಸ್ಫುಲ್ ಪೀಪಲ್ ನೀವು ನೋಡಿದ್ರ ಅಲ್ವಾ ಅನುಷಾ, ಅವ್ರು ಎಲ್ಲರೂ ಈ ಲಿಸ್ಟ್ ಮಾಡ್ತಾರೆ. ಇದುವರೆಗೂ ಅವ್ರು ಲಿಸ್ಟ್ ಮಾಡ್ಬಿಟ್ಟೆ ಮಲ್ಗೋದು. ಓಕೆ, ಸೊ ಫಸ್ಟ್ ಲಿಸ್ಟ್ ಮಾಡಿ. ಏನಕ್ಕೆ ಅದು ಇಂಪಾರ್ಟೆಂಟ್ ಅಂತಾನು ಹೇಳ್ತೀನಿ. ಒನ್ ಇಸ್ ದಟ್ ನಿಮ್ದು ಒಂದ್ ಟಾಸ್ಕ್ ಆಗ್ತಿದಂಗೂ ನೀವು ಟಿಕ್ ಮಾರ್ಕ್ ಮಾಡಿ. ಯು ಹ್ಯಾವ್ ಅಕಂಪ್ಲಿಷ್ಡ್ ಇಟ್. ದಟ್ ಗಿವ್ಸ್ ಮೋಟಿವೇಶನ್ ಟು ಫಿನಿಶ್ ಅನ್ ನೆಕ್ಸ್ಟ್ ಟಾಸ್ಕ್, ನೆಕ್ಸ್ಟ್ ಒನ್. ಓಕೆ, ಸೊ ಹಾಗಾಗ್ಬಿಟ್ಟು ಪ್ರತಿಯೊಂದನ್ನು ನೀವು ಲಿಸ್ಟ್ ಐ ಮೀನ್ ಟಿಕ್ ಮಾರ್ಕ್ ಮಾಡಾದ್ಮೇಲೆ ಬಿಫೋರ್ ಯು ಸ್ಲೀಪ್ ಚೆಕ್ ಯುವರ್ ಟು ಡೂ ಲಿಸ್ಟ್. ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹೌ ಡು ಯು ಫೀಲ್ ದಟ್ ಡೇ ಅಂದ್ಬಿಟ್ಟು. ಬಿಕಾಸ್ ಯು ಹ್ಯಾವ್ ಬಿನ್ ಸೋ ಮಚ್ ಪ್ರೊಡಕ್ಟಿವ್. ಆ ಪ್ರೊಡಕ್ಟಿವಿಟಿ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ನಿಮ್ ಬ್ರೈನ್ ಅಲ್ಲಿ ಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತೆ. ದೇರ್ ಸಮಥಿಂಗ್ ಕಾಲ್ಡ್ ಸೆರೋಟೋನಿನ್ ಕೆಮಿಕಲ್. ಅದು ಹ್ಯಾಪಿನೆಸ್ ಕೆಮಿಕಲ್. ಸೊ ಅದು ನಿಮ್ಗೆ ಪ್ರೊಡ್ಯೂಸ್ ಮಾಡಿದಾಗ ಆಬ್ವಿಯಸ್ಲಿ you feel much more motivated to do the same thing next day. In fact, ನನಗೆ ಇದನ್ನ ಹೇಳ್ಕೊಟ್ಟಿದ್ದು, ನಾನು ತುಂಬಾ ಕಡೆ ನೋಡಿದ್ರು ನಾನು ಅಳವಡಿಸಿರ್ಲಿಲ್ಲ ಇದನ್ನ. ನನಗೆ ಇದನ್ನ ಮಾಡಿಸಿದ್ದು, ಹಠ ಹಿಡಿದು ಮಾಡಿಸಿದ್ದು ನಮ್ಮ ಅಣ್ಣ. ಓಕೆ, ಸೊ ಅವ್ನು ನನಗೆ ಏನ್ ಮಾಡಕ್ ಹೇಳಿದ್ದ ಅಂದ್ರೆ ಕ್ಯಾಲೆಂಡರ್. ಓಕೆ, 1 month ಕ್ಯಾಲೆಂಡರ್ ಮಾಡಕ್ ಹೇಳಿದ್ದ. ಅದ್ರಲ್ಲಿ ಹೇಗೆ ಅಂದ್ರೆ ಎಲ್ಲ ಡೇಟ್ ಹಾಕೋದು ಕಾರ್ನರ್ ಅಲ್ಲಿ ಮೇಲ್ಗಡೆ. ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ದಟ್ ಎವ್ರಿಬಡಿ ಕ್ಯಾನ್ ಡೂ. ಓಕೆ, ಸೊ ಲೆಫ್ಟ್ ಕಾರ್ನರ್ ಅಲ್ಲಿ ಡೇಟ್ ಹಾಕೊಳ್ಳೋದು. ಓಕೆ, 1 2 3 4 ಚೆಕರ್ಡ್ ಬಾಕ್ಸ್ ಮಾಡ್ಕೊಳ್ಳಿ. ಸೇಮ್ ನಿಮ್ ಕ್ಯಾಲೆಂಡರ್ ಹೇಗಿರುತ್ತೆ ಅದೇ ತರ ಚೆಕರ್ಡ್ ಬಾಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಎವ್ರಿ ಡೇ ಕೆಲವೊಂದೊಂದು ಥಿಂಗ್ಸ್ ನಾವು ಎವ್ರಿ ಡೇ ಮಾಡ್ಬೇಕು. ಹೌದು, ರೈಟ್? ಸೊ ಅದರದನ್ನ ಎಲ್ಲಾದ್ರಲ್ಲೂ ಬರ್ದಿಡಿ. ಓಕೆ, ಎಲ್ಲಾದ್ರಲ್ಲೂ ಬರ್ದಾದ್ಮೇಲೆ ಕೆಳಗಡೆ ಸ್ವಲ್ಪ ಸ್ಪೇಸ್ ಕೊಡಿ. ಏನಕ್ಕೆ ಅಂದ್ರೆ ಮೇ ಬಿ ನೆಕ್ಸ್ಟ್ ನಿಮ್ಗೆ ಇನ್ನೂ ಒಂದು ಎಕ್ಸ್ಟ್ರಾ ವರ್ಕ್ ಮಾಡೋದಿರ್ಬೋದು. ಸೊ ಅದಷ್ಟು ಸ್ಪೇಸ್ ಕೊಡಿ. ಸ್ಪೇಸ್ ಕೊಟ್ಟಾದ್ಮೇಲೆ ಎವ್ರಿ ನೈಟ್ ಅದನ್ನ ನಿಮ್ಗೆ ಎಲ್ಲಿ ದೊಡ್ಡದಾಗಿ ಕಾಣುತ್ತೆ, ಬೆಡ್ರೂಮ್ ಅಲ್ಲಿ ಇರ್ಬೋದು, ಹಾಲ್ ಅಲ್ಲಿ ಇರ್ಬೋದು, ಡೋಂಟ್ ಥಿಂಕ್ ಅಯ್ಯೋ ಅವ್ರು ಬಂದವ್ರು ಏನ್ ಅನ್ಕೊಂತಾರೆ ಅನ್ಬಿಟ್ಟು ಜಸ್ಟ್ ಸ್ಟಿಕ್ ಇಟ್. ಓಕೆ, ಸ್ಟಿಕ್ ಮಾಡ್ಬಿಟ್ಟು ಇದು ಯಾವಾಗ, ಎಸ್ಪೆಷಲಿ ವೆನ್ ಯು ಆರ್ ಗೋಯಿಂಗ್ ಥ್ರೂ ಸ್ಟ್ರೆಸ್ ಅಥವಾ ನಿಮ್ಗೆ ಲೈಫಲ್ಲಿ ಕನ್ಫ್ಯೂಷನ್ ಇದ್ದಾಗ, ನಾನು ಇದು ಮಾಡ್ತಿರೋದು ಕರೆಕ್ಟಾ, ಇದು ಮಾಡ್ತಿರೋದು ತಪ್ಪಾ ಅಂತ ಇದ್ದಾಗ, ಸ್ಟಾರ್ಟ್ ವಿತ್ ದಿಸ್ ಆಕ್ಚುಲಿ ಹೆಲ್ಪ್ಸ್ ಯು ಅ ಲಾಟ್. ಆಯ್ತಾ? ಅದಾದ್ಮೇಲೆ ಎವ್ರಿ ನೈಟ್ ನೀವು ಟಿಕ್ ಮಾಡಿಬಿಟ್ಟು ಮಾರ್ಕ್ಸ್ ಕೊಡ್ಕೊಳ್ಳಿ. ಇಷ್ಟು ಟಾಸ್ಕ್ ಇತ್ತು, ಅಷ್ಟ್ರಲ್ಲಿ ನೀವು ಎಷ್ಟು ಅಕಂಪ್ಲಿಷ್ ಮಾಡಿದ್ರಿ ಅಂತ. ಸಿ ಫಸ್ಟ್ ಡೇನೆ ನೀವು ಇವಾಗ 10 ಟಾಸ್ಕ್ ಹಾಕಿದ್ರೆ 10 ಕಂಪ್ಲೀಟ್ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಹೌದು, ಓಕೆ. ಸೊ ಕೆಲವೊಂದೊಂದ್ಸಲ 4 ಆಗ್ಬೋದು, 5 ಆಗ್ಬೋದು. ಸೊ ಡಿಪೆಂಡ್ಸ್. ಸೊ ಅದಷ್ಟು ನೀವು ಟಿಕ್ ಮಾರ್ಕ್ ಹಾಕಿ ಮಾರ್ಕ್ಸ್ ಕೊಡ್ಕೊಂಡಾಗ ದಟ್ ಮೋಟಿವೇಟ್ಸ್ ಯು ನೆಕ್ಸ್ಟ್ ಡೇಗೆ ಇನ್ನೂ ಜಾಸ್ತಿ ಮಾಡಬೇಕು. ರೈಟ್? ಟೇಕ್ ದ ಸ್ಮಾಲ್ ಸ್ಟೆಪ್ ಫಸ್ಟ್. Okay, taking the step itself, pushes you to take the next steps, climb the next steps. So ಹಾಗಾಗ್ಬಿಟ್ಟು ಈ ತರ ಸ್ಮಾಲ್ ಕ್ಯಾಲೆಂಡರ್ ಇಂದ ನೀವು ಸ್ಟಾರ್ಟ್ ಮಾಡಿ. ಆ ಕ್ಯಾಲೆಂಡರ್ ಅಲ್ಲಿ ಎವ್ರಿ ಡೇ ಆಕ್ಟಿವಿಟೀಸ್, ಮೇ ಬಿ ರೀಡಿಂಗ್ ಅ ಬುಕ್,
1 ಪೇಜ್ ಆದ್ರೂ ಇಟ್ಸ್ ಓಕೆ. ಬಿಕಾಸ್ ಕೆಲವೊಬ್ರು ಏನ್ ಮಾಡ್ತಾರೆ, ನಿದ್ದೆ ಬರಲ್ಲ ಅಂದ್ರೆ ಬುಕ್ ಓದಿದ್ರೆ ನಿದ್ದೆ ಬರುತ್ತೆ ಅಂತ ಓದ್ತಾರೆ. ಇಟ್ಸ್ ಓಕೆ, ಎನಿ ಟೈಮ್ ಅಟ್ಲೀಸ್ಟ್ 1 ಪೇಜ್ ಅಥವಾ 1 ಪ್ಯಾರಾಗ್ರಾಫ್. ನೀವು ಒಂದು ಬುಕ್ನ ಕಂಪ್ಲೀಟ್ ಆಗಿ ಫಿನಿಶ್ ಮಾಡಬೇಕು ಅಂತ ನೆಸೆಸಿಟಿ ಇಲ್ಲ. ಫಾರ್ ಎಕ್ಸಾಂಪಲ್ ನನಗೆ ಕೇಳಿದ್ರೆ ಕೆಲವೊಂದೊಂದು ಬುಕ್ ನಾನು ಸ್ಟಾರ್ಟ್ ಮಾಡ್ತೀನಿ ಬಟ್ ಅರ್ಧದಲ್ಲೇ ಬಿಡ್ತೀನಿ. ಬಿಕಾಸ್ ಕೆಲವೊಂದೊಂದು ತುಂಬಾ ಹೆವಿ ಟಾಪಿಕ್ಸ್ ಇದ್ದಾಗ ಯು ಕೆನಾಟ್ ಕಾನ್ಸಂಟ್ರೇಟ್. ಓಕೆ, ಬುಕ್ಸ್ ಅಂತ ನಾನು ಹೇಳಿದಾಗ ಸೆಲ್ಫ್ ಹೆಲ್ಪ್ ಬುಕ್ಸ್, ನಾಟ್ ನಾವೆಲ್ಸ್. ಓಕೆ, ಸೊ ಸೆಲ್ಫ್ ಹೆಲ್ಪ್ ಬುಕ್ಸ್ ಓದ್ಬೇಕಾದ್ರೆ ಮೇ ಬಿ 1 ಪೇಜ್ ಓದಿ ಆ ಥರ ಸ್ಟಾರ್ಟ್ ಮಾಡಿ. ನಾನು ಹೇಗೆ ಬುಕ್ ಓದ್ತೀನಿ ಅಂದ್ರೆ ಸರ್ಟನ್ ಟೈಮ್ಸ್ ಐ ಡು ನಾಟ್ ಫಿನಿಶ್ ದ ಎಂಟೈರ್ ಬುಕ್. ನನಗಾಗಿಲ್ಲ, ನಾನು ಬಿಡ್ತೀನಿ. ಬಿಕಾಸ್ ಐ ಡು ನಾಟ್ ವಾಂಟ್ ಟು ಟೇಕ್ ಸ್ಟ್ರೆಸ್, ಐ ಹ್ಯಾವ್ ಟು ಫಿನಿಶ್ ಇಟ್ ಅಂದ್ಬಿಟ್ಟು. ನೀವೇನ್ ಮಾಡ್ತಿದ್ದೀರಾ ಅದನ್ನ ನೀವು ಎಂಜಾಯ್ ಮಾಡಬೇಕು. ಓಕೆ, ಎಂಜಾಯ್ ಮಾಡಿದಾಗ ಇಟ್ ಹೆಲ್ಪ್ಸ್ ಯು ಟು ಗೋ ಫರ್ದರ್. ಸೊ ಹಾಗಾಗ್ಬಿಟ್ಟು 1 ಪೇಜ್ ನಾನು ಓದಿ ಮುಗಿಸ್ತೀನಿ. ಸಡನ್ ಆಗಿ ಇನ್ನೊಂದ್ ದಿನ ನೆನಪಾಗುತ್ತೆ, ಓಕೆ ಆ ಬುಕ್ಕಲ್ಲಿ ಏನೋ ಇಂಪಾರ್ಟೆಂಟ್ ಟಾಪಿಕ್ ಇತ್ತು ಅನ್ಬಿಟ್ಟು ಬೇರೆ ಯಾವ್ದೋ ಬುಕ್ ಓದ್ತಿರ್ತೀನಿ. ಬಟ್ ಸಡನ್ ಆಗಿ ನಂಗೆ ಅನ್ಸುತ್ತೆ ಈ ಬುಕ್ ಬೇಡ, ಸಾಕು ಇನ್ನೊಂದು ಬುಕ್ ಓದ್ತೀನಿ ಅನ್ಬಿಟ್ಟು. ಅದರಲ್ಲಿ ನಿಮ್ಗೆ ಯಾವ ಟಾಪಿಕ್ ಬೇಕು, ಮತ್ತೆ ಯಾವ್ದಾದ್ರು ರ್ಯಾಂಡಮ್ ಪೇಜ್ ತೆಗೆದ್ರು ಇಟ್ಸ್ ಓಕೆ, ಡಸ್ ನಾಟ್ ಮ್ಯಾಟರ್. ಬಟ್ ಕೀಪ್ ಅ ಹ್ಯಾಬಿಟ್ ಆಫ್ ರೀಡಿಂಗ್ ಬುಕ್ಸ್ ಎವ್ರಿ ಡೇ ಪಾಸಿಬಲ್. ಬಟ್ ಎವ್ರಿ ಡೇ ಆಗಿಲ್ಲ ಅಂದ್ರೂ once in a while keep reading book. Okay, second thing is watching videos as in good videos, just 5 minutes a day. I think 24 hours and 5 minutes is not a big deal, correct? Right? So 5 minutes ಯಾವ್ದಾದ್ರೂ ನಿಮ್ಗೆ ಒಂದು maybe some guidance ಇರ್ಬೋದು, ನಿಮ್ಮ ವರ್ಕ್ ರಿಲೇಟೆಡ್ 5 minutes something that pushes you, okay, something new, right? ಆ ಥರ ಇರೋದನ್ನ ನೋಡಿ. ಮತ್ತೆ ಇನ್ ಕೆಲವರು ಹಾಬೀಸ್ನ ಇವಾಗ ಜನರು ಇರೋ ಲೈಫ್ ಸ್ಟೈಲ್ ಅಲ್ಲಿ ಯಾರಿಗೂ ಹಾಬೀಸ್ ಅಂತ ಇರೋದಿಲ್ಲ. ಅದ್ ಯಾವಾಗ ನೆನ್ಪಾಗತ್ತೆ ಅಂದ್ರೆ ಅದ್ ಯಾವ್ದಾದ್ರು ಗಿಟಾರ್ ಬಾರಿಸ್ತಾ ಇದ್ರು ಅವ್ರಿಗೆ ಹೇಗೆ ಅಂದ್ರೆ ಅದು ಮೂಲಲ್ಲಿ ಬಿದ್ದು ರಸ್ಟ್ ಆಗಿ ಲಾಕ್ಡೌನ್ ಟೈಮಲ್ಲಿ ನೆನ್ಪಾಗಿರತ್ತೆ, ನನ್ನ ಹತ್ರ ಒಂದ್ ಗಿಟಾರ್ ಇತ್ತು ಅನ್ಬಿಟ್ಟು. ಸೊ ಹಾಗಾಗ್ಬಿಟ್ಟು ತಿಂಗಳಿಗೆ 1-2 ಸಲನೋ ಏನಾದ್ರೂ ಒಂದು ಹಾಬಿ, ಆರ್ಟ್ ಇರ್ಬೋದು. ಎಸ್ಪೆಷಲಿ ದೇರ್ ಸಮಥಿಂಗ್ ಕಾಲ್ಡ್ ಆಸ್ ಆರ್ಟ್ ಥೆರಪಿ. ಓಕೆ, ಆರ್ಟ್ ಥೆರಪಿ ಆಕ್ಚುಲಿ ರೆಡ್ಯೂಸಸ್ ಯುವರ್ ಸ್ಟ್ರೆಸ್. ಸೊ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ನಿಮ್ ಸೆಲ್ಫ್ ಅವೇರ್ನೆಸ್ ಗೊತ್ತಾಗುತ್ತೆ, ನೀವು ಯಾವ ತರ ಪರ್ಸನಾಲಿಟಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗ್ಬಿಟ್ಟು ಆರ್ಟ್ ಇಸ್ ಸಮಥಿಂಗ್ ದಟ್ ಆಕ್ಚುಲಿ ಬಿಕಾಸ್ ಆಫ್ ದ ಕಲರ್ಸ್ ಇರ್ಬೋದು, ಏನೇ ಇರ್ಬೋದು, ದಟ್ ಈಸ್ ಸಮಥಿಂಗ್ ದಟ್ ಇಸ್ ಡಿಫ್ರೆಂಟ್ ದ್ಯಾನ್ ಯುವರ್ ಯೂಶುವಲ್ ಲೈಫ್ ಅಲ್ವಾ. ಸೊ ಹಾಗಾಗ್ಬಿಟ್ಟು ಕೀಪ್ ಸಮ್ ಹಾಬೀಸ್ ಎವ್ರಿ ಡೇ. ಓಕೆ, ಸೊ ಏನೇನಾಯ್ತು, ಬುಕ್ ಆಯ್ತು, ಫಸ್ಟ್ ಕ್ಯಾಲೆಂಡರ್ ಆಯ್ತು, ಬುಕ್ ಆಯ್ತು, ವಿಡಿಯೋಸ್ ಆಯ್ತು, ನೆಕ್ಸ್ಟ್ ಹಾಬೀಸ್ ಆಯ್ತು. ಅದಾದ್ಮೇಲೆ ವಾಟ್ ಯು ಕ್ಯಾನ್ ಡೂ ಇಸ್ ದಟ್ ಕ್ವಾಲಿಟಿ ಟೈಮ್ ವಿತ್ ಫ್ಯಾಮಿಲಿ ಕಮ್ಸ್ ನೌ. ಬಿಕಾಸ್ ಕೆಲವೊಬ್ಬರಿಗೆ ಅದು ಸ್ಪೆಂಡ್ ಮಾಡಿ ಅಭ್ಯಾಸ ಇಲ್ದಲೇ ಇರೋದ್ರಿಂದ ಇದಿಷ್ಟು ಮಾಡ್ತಾ ಮಾಡ್ತಾ ಆಬ್ವಿಯಸ್ಲಿ ನಿಮ್ದು ಎನ್ವಿರಾನ್ಮೆಂಟೇ ಪಾಸಿಟಿವ್ ಆಗಿ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫಾರ್ ಏನಾಗ್ತಿತ್ತು ಅಂದ್ರೆ ವೆನ್ ಐ ವಾಸ್ ಡೂಯಿಂಗ್ ಇವೆಂಟ್ ಮ್ಯಾನೇಜ್ಮೆಂಟ್, ದಟ್ಸ್ ಹೌ ಐ ಲರ್ನ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಓಕೆ, ಬಿಕಾಸ್ ಇವೆಂಟ್ ಮ್ಯಾನೇಜ್ಮೆಂಟ್ ನಿಮ್ಗೆ ಗೊತ್ತಿದೆ ಎಷ್ಟು ಸ್ಟ್ರೆಸ್ಫುಲ್, ದಿನ ರಾತ್ರಿ ಅಂತ ಇರೋದಿಲ್ಲ, ಕೆಲಸ ಅಂತೂ ತುಂಬಾ ಇರುತ್ತೆ. ಸೊ ಅವಾಗ ನನಗೆ ಒಂದೊಂದ್ಸಲ ತುಂಬಾ ಎಕ್ಸಾಸ್ಟ್ ಆಗ್ಬಿಡ್ತಾ ಇದೆ, ಏನ್ ಮಾಡುದು ಅಂತ ಗೊತ್ತಾಗ್ತಿಲ್ಲ. ಐ ಯೂಸ್ ಟು ಲಿವ್ ವಿತ್ ಮೈ ಬ್ರದರ್ ಅವಾಗ. ಸೊ ಏನಾಗ್ತಾ ಇತ್ತು, ಒಂದೊಂದ್ಸಲ ಪೇರೆಂಟ್ಸ್ ಹತ್ರ ಮಾತಾಡಕ್ ಆಗ್ತಾ ಇರ್ಲಿಲ್ಲ, ಒಂದೊಂದ್ಸಲ ಅಣ್ಣನ ಮುಖ ನೋಡಕ್ಕೂ ಆಗ್ತಾ ಇರ್ಲಿಲ್ಲ ಒಂದ್ ವಾರದ ತನಕ. ನಾನು ರಾತ್ರಿ ಲೇಟಾಗಿ ಬರ್ತಿದ್ದೆ, ಅವ್ರು ಬೆಳಿಗ್ಗೆ ಬೇಗ ಹೋಗ್ತಿದ್ರು. ಸೊ ಹಾಗಾಗ್ಬಿಟ್ಟು ಅವಾಗ ಏನಾಗ್ತಾ ಇತ್ತು, ನಿಮ್ಗೆ ಒಂಥರ ಲೈಫಲ್ಲಿ ಓಕೆ ನಾನು ಇಷ್ಟಪಟ್ಟವ್ರು ನಾನು ನೋಡಕ್, ಐ ಮೀನ್ ಕ್ಲೋಸ್ ಒನ್ಸ್ ನಾನು ನೋಡಕ್ ಆಗದೆ ಇದ್ರಾಗ್ಲೂ ಆ ಥರ ಆಗುತ್ತೆ. ಸೊ ಆದಷ್ಟು ನಿಮ್ದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಬಿಕಾಸ್ ದಟ್ ಬ್ರಿಂಗ್ಸ್ ದ ರಿಫ್ರೆಶ್ನೆಸ್. ಓಕೆ, ಹಳೆ ಮೆಲುಕುಗಳನ್ನ, ಒಳ್ಳೆ ಮೆಲುಕುಗಳನ್ನ, ನೆನಪುಗಳನ್ನ ಮೆಲುಕು ಹಾಕಿ, ರೈಟ್, ಗುಡ್ ಒನ್ಸ್ ಫಾರ್ ಅ ಗುಡ್ ರಿಸಲ್ಟ್. ಅಂದ್ರೆ ನಿಮ್ಗೆ ಇವಾಗ ಆ ಪರ್ಸನ್ ಇರ್ಬೋದು, ಇಲ್ದಲೇ ಇರ್ಬೋದು, ಡಸ್ ನಾಟ್ ಮ್ಯಾಟರ್. ನೀವು ಅವಾಗ ಖುಷಿ ಪಟ್ಟಿದ್ರ ಆ ಟೈಮಲ್ಲಿ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಅದನ್ನ ನೆನ್ಸ್ಕೊಂಡು ಖುಷಿ ಪಡಿ, ರೈಟ್. ಸೊ ಇದನ್ನ ಮಾಡ್ಬೋದು. ಪ್ಲಸ್ ಗುಡ್ ಫುಡ್ ಒನ್ಸ್ ಇನ್ ಅ ವೈಲ್ ಸ್ವಲ್ಪ ಬೇರೆ ಏನಾದ್ರೂ ಟ್ರೈ ಮಾಡ್ಬೋದು. ಬಟ್ ಐ ಥಿಂಕ್ ಹೋಮ್ ಫುಡ್ ಇಸ್ ದ ಬೆಸ್ಟ್ ಫುಡ್ ನನಗೆ ಕೇಳೋದಾದ್ರೆ. ಬಿಕಾಸ್ ನಾನು ಚಿಕ್ಕವಳಿಗಿದ್ದಾನು ಹೊರಗಡೆನೆ ತಿಂದ ಅಭ್ಯಾಸ ಇದ್ದಿದ್ದು. ಬಟ್ ಆಕ್ಚುಲಿ ಐ ಚೇಂಜ್ಡ್ ಮೈ ಹ್ಯಾಬಿಟ್ ಅಂಡ್ ಇಟ್ ಇಸ್ ನಾಟ್ ಡಿಫಿಕಲ್ಟ್ ಟು ಚೇಂಜ್ ದಟ್ ಹ್ಯಾಬಿಟ್. ಎಸ್ಪೆಷಲಿ ಲಾಕ್ಡೌನ್ ಬಂದಿರೋದ್ರಿಂದ ಐ ಥಿಂಕ್ ಮೋಸ್ಟ್ ಆಫ್ ಯು ಆರ್ ಹ್ಯಾವಿಂಗ್ ಹೋಮ್ ಫುಡ್. ಅದನ್ನ ಹಾಗೆ ಕಂಟಿನ್ಯೂ ಮಾಡಿ. ಬಿಕಾಸ್ ನಾನು ನಮ್ಮನೆಯಲ್ಲೇ ನೋಡಿದ್ದೀನಿ, ಹೋಮ್ ಫುಡ್ ತಿಂದು ಯುನೋ ಹೆಲ್ತ್ ಅಪ್ಸೆಟ್ ಆಗ್ತಿಲ್ಲ ಯಾರಿಗೂ, ಇವಾಗ ಸ್ಟಮಕ್ ಅಪ್ಸೆಟ್ ಆಗ್ತಾ ಇಲ್ಲ, ಹೊರಗಡೆ ತಿಂತಿದ್ದಂಗೆ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಆದಷ್ಟು ಹೋಮ್ ಫುಡ್ನೇ ಟ್ರೈ ಮಾಡಿ. ಎಕ್ಸಾಕ್ಟ್ಲಿ. ಸೊ ನೋಡಿದ್ರಲ್ಲ, ಸಣ್ಣ ಸಣ್ಣ ಚೇಂಜಸ್ನ ಮಾಡ್ಕೊಂಡ್ರೆ ಸಾಕು, ಎವ್ರಿ ಡೇ ಅಂದ್ರೆ ನೀವು ಬೆಟರ್ ಆಗಿ ಹೋಗ್ತೀರಾ ಅಂಡ್ ಒನ್ ಡೇ ಯು ವಿಲ್ ಬಿ ದಿ ಬೆಸ್ಟ್. ಸೊ ಆಡ್ ಆನ್, ಸಾರಿ, ಅದ್ರ ಜೊತೆಗೆ ಎವ್ರಿ ಡೇ ಡೂ 10 minutes ಮೆಡಿಟೇಷನ್. ಮೆಡಿಟೇಷನ್ ಅಂದ್ರೆ ಐ ಥಿಂಕ್ ಸೋಮಶೇಖರ್ ಸರ್ ಹೇಳಿದ್ರು, ಡಸ್ ನಾಟ್ ಮೀನ್ ನೀವು ಕಣ್ಮುಚ್ಚ ಐ ಮೀನ್ ಯಾವ್ದಾದ್ರು ಮಂತ್ರ ಹೇಳ್ಬೇಕು, ಇದು ಹೇಳ್ಬೇಕು ಅಂತ ಅಲ್ಲ, ಬಟ್ ಶೋ ದ ಗ್ರಾಟಿಟ್ಯೂಡ್.
ನೀವು ಮೆಡಿಟೇಷನ್ ಮಾಡಬೇಕಾದ್ರೆ ಈವನ್ ಇಫ್ ಇಟ್ ಇಸ್ 10 ಮಿನಿಟ್ಸ್, ಫಸ್ಟ್ ಥಿಂಗ್ ಇಸ್ ದಟ್ ಚೆನ್ನಾಗಿ ಉಸಿರಾಡಿ. ಬಿಕಾಸ್ ನೀವು ಉಸಿರು ಚೆನ್ನಾಗಿ ಆಡಿದಾಗ ನಿಮ್ಗೆ ಏನಾಗುತ್ತೆ, ನಿಮಗೆ ಆಕ್ಸಿಜನ್ ಸಪ್ಲೈ ಆಗುತ್ತೆ. ನಿಮ್ಗೆ ಆಕ್ಸಿಜನ್ ಸಪ್ಲೈ ಆದಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ನಿಮ್ಮ ಬ್ರೈನ್ಗೆ. ಸೊ ಆಬ್ವಿಯಸ್ಲಿ ನಿಮಗೆ ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ. ಸೊ ನೀವು ಬೆಳಗ್ಗೆ ಮಾಡಿದ್ರೆ ಇಟ್ ಈಸ್ ವೆರಿ ವೆರಿ ಗುಡ್. ಸೊ 10 ಮಿನಿಟ್ಸ್ ನೀವು ಮಾಡಬೇಕಾದ್ರೆ ವಾಟ್ ಯು ಕ್ಯಾನ್ ಡೂ ಇಸ್ ದಟ್, ನಿಮಗೆ ಬ್ಲ್ಯಾಂಕ್ ಹಂಗೆ ಇರೋಕ್ಕಾಗೋದಿಲ್ವಾ, ದೆನ್ ಡೂ ಗ್ರಾಟಿಟ್ಯೂಡ್. ಗ್ರಾಟಿಟ್ಯೂಡ್ ಅಂದರೆ ನಿಮಗೆ ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಲೈಫಲ್ಲಿ, ಏನಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಸರ್ಟಿನ್ ಟೈಮ್ಸ್ ಇವಾಗ ಕೋವಿಡಲ್ಲೇ ಇರ್ಬೋದು, ವಿ ಆರ್ ಅಲೈವ್, ಅದಕ್ಕೆ ನೀವು ಥ್ಯಾಂಕ್ಸ್ ಹೇಳ್ಬೋದು, ರೈಟ್. ಸೊ ಸ್ಮಾಲ್ ಸ್ಮಾಲ್ ಇನ್ಸಿಡೆಂಟ್ಸ್ ಇವತ್ತಿಂದಿರ್ಬೋದು, ನಿನ್ನೆದಿರ್ಬೋದು, ಏನೇನಾಗಿದೆ ಅದಷ್ಟಕ್ಕೂ ಥ್ಯಾಂಕ್ಸ್ ಹೇಳಿ. ಎಕ್ಸಾಕ್ಟ್ಲಿ. ಓಕೆ. ಪ್ಲಸ್ ನಿಮ್ಮನ್ನ ನೀವು ಸೆಲ್ಫ್ ಕೇರ್ ಮಾಡ್ಕೊಳ್ಳಿ. ಕೆಲವೊಂದೊಂದ್ಸಲ ಸೆಲ್ಫ್ ಕೇರ್ ಅಂದ್ರೆ ಏನ್ ಗೊತ್ತಾ, ಜನರು ಅನ್ಕೊಂತಾರೆ ಇಟ್ಸ್ ಟು ಎಕ್ಸ್ಪೆನ್ಸಿವ್. ಸೆಲ್ಫ್ ಕೇರ್ ಅಂದ್ರೆ ಓಕೆ ನಾನು ಮಸಾಜ್ಗೆ ಹೋಗ್ಬೇಕು, ನಾನು ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ. ಒನ್ಸ್ ಇನ್ ಅ ವೈಲ್ ಮಾಡೋದ್ರಲ್ಲಿ ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿಥಿಂಗ್ ದಟ್ಸ್ ಡಿಫಿಕಲ್ಟ್. ಪ್ಲಾನ್ ಯೋರ್ ಬಜೆಟ್ ಬಟ್ ಆಲ್ಸೋ ಪ್ಯಾಂಪರ್ ಯುವರ್ ಸೆಲ್ಫ್ ಅ ಬಿಟ್. ಸೊ ಸೆಲ್ಫ್ ಕೇರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯೋಗ, ಎಕ್ಸಸೈಸ್, ಯೋಗ ಎಸ್ಪೆಷಲಿ ಐ ಥಿಂಕ್ ಅದೂ ಅಷ್ಟೇ. ನಿಮಗೆ ಕೆಲವೊಂದೊಂದು ಯೋಗಾಸನ ಅವರೇ ಮೆನ್ಷನ್ ಮಾಡ್ತಾರೆ ದಟ್ ಹೇಗೆ ಅದು ನಿಮಗೆ ಬೆಟರ್ ಮೂಡ್ ತರಿಸುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಐ ಥಿಂಕ್ ಬಾಲಾಸನ ಅಂತ ಇದೆ, ಚೈಲ್ಡ್ ಪೋಸ್. ಅದು ಮಾಡಿದಾಗ ದಟ್ ಮೇಕ್ಸ್ ಯು ರಿಲ್ಯಾಕ್ಸ್, ಮೇಕ್ಸ್ ಯು ಫೀಲ್ ರಿಲ್ಯಾಕ್ಸ್. ಸೊ ಹಾಗಾಗ್ಬಿಟ್ಟು ಆದಷ್ಟು ನೀವು ಯೋಗದಲ್ಲಿ ಏನೇನಿದೆ ಅದನ್ನು ಮಾಡ್ಬೋದು. ಎಕ್ಸಾಕ್ಟ್ಲಿ. ಓಕೆ. ಸ್ಲೋ ಬ್ರೀತಿಂಗ್ ಫಾರ್ ಗುಡ್ ಹೆಲ್ತ್. ಹೌದು, ನೀವು ಫಾಸ್ಟ್ ಆಗಿ ಸಾತ್ವಿಕ್ ಇಸ್ ಮೈ ಬ್ರದರ್ ಅಗೇನ್, ಸೊ ಹಿ ಇಸ್ ಮೈ ಗೈಡ್ ಆಲ್ಸೋ ಇನ್ ಮೈ ಲೈಫ್ ಕೋಚ್. ಸೊ ಹಾಗಾಗ್ಬಿಟ್ಟು ಯಾವಾಗ್ಲೂ ನೀವು ಹರಿಬರಿಯಲ್ಲಿ ಏನಾಗುತ್ತೋ ಉಸಿರಾಡದೆ ಮರ್ತು ಬಿಡ್ತಾರೆ ಜನರು. ಸೊ ಆದಷ್ಟು ಸ್ಲೋ ಬ್ರೀತ್ ಮಾಡಿ, ಟೇಕ್ ಅ ಬ್ರೇಕ್ ಇನ್ ಲೈಫ್. ಫಾರ್ ಎಕ್ಸಾಂಪಲ್ ಏನ್ ಗೊತ್ತಾ, ಇವಾಗ ನೀವು ಜಾಬ್ಗೆ ಹೋಗ್ತಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆ, ಜಾಬ್ಗೆ ಹೋಗ್ತಾ ಇದ್ದೀರಾ, ಸಡನ್ ಆಗಿ ನಿಮ್ಗೆ ಕೋಲ್ಡ್ ಕಫ್, ತಲೆನೋವು ಏನಾದ್ರು ಆಯ್ತು ಅನ್ಕೊಳ್ಳಿ, 2 ದಿನ ರಜಾ ಹಾಕ್ತೀರಾ, ರೈಟ್. ಅದೇ ನಿಮ್ಗೆ ಕಾಲ್ ಫ್ರಾಕ್ಚರ್ ಆಯ್ತು, ಅವಾಗ 1 ವಾರ ಮೇಲೆ ರಜಾ ಹಾಕ್ತೀರಾ, ಹೌದು, ರೈಟ್. ಅದೇ ನಿಮ್ಗೆ ಸ್ಟ್ರೆಸ್ ಇದ್ದಾಗ ವೈ ಡೋಂಟ್ ಯು ಟೇಕ್ ಅ ಬ್ರೇಕ್ ಇನ್ ಯುವರ್ ಲೈಫ್. ಹೌದು, ಎಕ್ಸಾಕ್ಟ್ಲಿ. ಅವಾಗ್ಲೂ ರಜಾ ಬೇಕು ನಿಮ್ಗೆ, ಮೆಂಟಲ್ ಹೆಲ್ತ್ಗೂ ಕೂಡ ರಜಾ ನಿಮ್ ಬೇಕು. ಥಾಟ್ಸ್ಗೆ ನಿಮ್ಗೆ ಬ್ರೇಕ್ ಬೇಕು, ಥಾಟ್ ಪ್ರೋಸೆಸ್ಗೆ ನಿಮ್ಗೆ ರಜಾ ಬೇಕು. ಅದನ್ನ ಬಿಟ್ಟು ನೀವು ಫೋಕಸ್ ಚೇಂಜ್ ಮಾಡಿ, ನಿಮ್ಗೆ ಸೊಲ್ಯೂಷನ್ ಆಟೋಮೆಟಿಕ್ ಆಗಿ ಸಿಗುತ್ತೆ ಎಷ್ಟೊಂದ್ಸಲ. ಎಕ್ಸಾಕ್ಟ್ಲಿ. ಶಿವರಾಜ್ DL ಆಕ್ಚುಲಿ ಇಸ್ ಮೈ ಸ್ಕೂಲ್ ಮೇಟ್. ಸೊ ಗುಡ್ ಡಿಸ್ಕಷನ್ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಾತ್ವಿಕ್ ಅವ್ರು ಅವಾಗ್ಲಿಂದ ನೋಡ್ತಾ ಇದ್ದಾರೆ ಅಂಡ್ ಈಸ್ ವೆರಿ ಪ್ರೌಡ್ ಐ ಗೆಸ್. yes, and we are also so proud of Shrujana. Thank you, and his mitras together. Okay, so ಸವಿತಾ ಸುರೇಶ್ ಅವರು ಸೂಪರ್ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಸೊ ಸುಮಾ ಆಕ್ಚುಲಿ ಏನ್ ಗೊತ್ತಾ, ಎಷ್ಟು ಜನಕ್ಕೆ ರೀಚ್ ಆಗ್ತೀವೋ ಅದರಲ್ಲಿ ಸ್ವಲ್ಪ ಜನಕ್ಕೆ ಯೂಸ್ ಆದ್ರೂ ಕೂಡ ನಮಗೆ ಒಂದು ಲೈವ್ ಮಾಡಿ, ಒಂದು ಒಳ್ಳೆ ಟಾಪಿಕ್ ತಗೊಂಡು ಡಿಸ್ಕಸ್ ಮಾಡಿ, ಅದರಿಂದ ಒಬ್ರಿಗೆ ಉಪಯೋಗ ಆದ್ರೂ ಕೂಡ ಈ ಲೈವ್ ಮಾಡಿ ನಮಗೆ ಒಂಥರ ಸಾರ್ಥಕತೆ, ಅದು ಗುಡ್ ಫೀಲಿಂಗ್ ಯುನೋ. ವಾ, ಓಕೆ, ಬಿಕಾಸ್ ಐ ಗೆಟ್ ಸೋ ಮೆನಿ ಮೆಸೇಜಸ್ ಇನ್ ಪರ್ಸನ್ ಆಗಿ. ಸೊ ಈ ಥರ ಎಲ್ಲ ಮೆಸೇಜಸ್ ಬಂದಾಗ ಐ ಜಸ್ಟ್ ರಿಮೆಂಬರ್ ಇನ್ನೊಂದು ಕ್ವಶನ್ ಕೂಡ ಬಂದಿತ್ತು. ಸೊ actually this is from a female friend of mine, and office alli you know alla, so what happens like you know ಇವಾಗ ಎಲ್ಲ ಆಫೀಸಲ್ಲೂ ಒಂದೇ ಥರ ವುಮೆನ್ನ ಟ್ರೀಟ್ ಮಾಡೋದಿಲ್ಲ. ಸೊ ನನಗೆ ಆ್ಯಕ್ಚುಲಿ ನಮ್ಮ ಬಾಸಿಂದ ಪ್ರಾಬ್ಲಮ್ ಆಗುತ್ತೆ, ಐ ಡೋಂಟ್ ನೋ ಹೌ ಟು ಹ್ಯಾಂಡಲ್. ಆ್ಯಂಡ್ ಮೋರ್ ಓವರ್ ಕೆಲವೊಂದು ನನ್ನ ಫ್ಯಾಮಿಲಿ ಪ್ರಾಬ್ಲಮಿಂದ ನನ್ನ ಕೆಲಸ ಕೂಡ ಬಿಡೋದಕ್ಕಾಗೋದಿಲ್ಲ. ಐ ರಿಯಲಿ ವಾಂಟ್ ಟು ವಾಕ್ ಅಂತ ಹೇಳ್ತಾ ಇರ್ತಾರೆ. ಸೊ ಬಿಂಗ್ ವುಮೆನ್, ಸೊ ಅಂಥ ಲೇಡೀಸ್ಗೆ ನಾನು ಏನು ಗೈಡ್ ಮಾಡ್ಬೋದು ಇನ್ಫ್ಯಾಕ್ಟ್? Okay, how she can cope up. Actually she is mentally disturbed of course, and she wants to become strong. Okay, so first thing, ನಂದು ಫಸ್ಟ್ ಇಯರ್ ಜಾಬ್ ಅಲ್ಲಿ, ಬಿಕಾಸ್ ಇಟ್ ವಾಸ್ ಮ್ಯಾನೇಜ್ಮೆಂಟ್, ಸಿ ಮೈ ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಕಲೀಗ್ಸ್ ಇರ್ಬೋದು, ಬಾಸ್ ಇರ್ಬೋದು, ದೇ ವಿಲ್ ಸೂಪರ್ ಅಮೇಸಿಂಗ್. ಓಕೆ, ಅವ್ರು ತುಂಬಾನೇ ರೆಸ್ಪೆಕ್ಟ್ ಕೊಡ್ತಾ ಇದ್ರು, ಗರ್ಲ್ಸ್ಗೆ ಇರ್ಬೋದು, ಏನೇ ಇರ್ಬೋದು. ಬಟ್ ನನಗೆ ವರ್ಕ್ ಪ್ರೆಷರ್ ತುಂಬ ಇರ್ತಾ ಇತ್ತು, ಬಿಕಾಸ್ ಇಟ್ ವಾಸ್ ಮೈ ಫಸ್ಟ್ ಇಯರ್. ಅದು ಎಸ್ಪೆಷಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಆಗಿದ್ದರಿಂದ ವರ್ಕ್ ಪ್ರೆಷರ್ ತುಂಬ ಇರ್ತಿತ್ತು. that time I had a manager who said, ನಾನು ತುಂಬ ಅಳ್ತಾ ಇದ್ದೆ ಅವಾಗ, ಬಿಕಾಸ್ ಐ ವಾಸ್ ಸೋ ಲೈಕ್, ನನಗೆ ಮೋಟಿವೇಶನಲ್ ಇರ್ಬೋದು ಅದಿರ್ಬೋದು, ನನಗೆ ಏನೂ ಗೊತ್ತಿಲ್ಲ. ಐ ವಾಸ್ ವೆರಿ ಇನ್ನೋಸೆಂಟ್ ಫಸ್ಟ್ ಇಯರ್ ಜಾಬಲ್ಲಿ. ಸೊ ತುಂಬ ಅಳ್ತಾ ಇದ್ದೆ, ಯಾವಾಗಲೂ ಅಳ್ತಾ ಇದ್ದೆ. ಅವ್ರು ಬಂದರು, ಏನಾಯಿತು, ಯಾಕೆ ಇಷ್ಟು ಅಳ್ತ್ಯಾ ಅಂತ ಕೇಳಿದ್ರು. ಓಕೆ, ಐ ಸೆಡ್ ಈ ಥರ ತುಂಬ ನನಗೆ ಆಗ್ತಾ ಇಲ್ಲ ತಡ್ಕೊಳಕ್ಕೆ ಅಂದ್ಬಿಟ್ಟು. ಅವ್ರು ನನಗೆ ಒಂದೇ ಮಾತು ಹೇಳಿದ್ರು, ಇದು ಬಿಟ್ಟರೆ ಇನ್ನೊಂದು ಜಾಬು, ಐ ಮೀನ್ ಇಟ್ಸ್ ಓಕೆ, ಅಷ್ಟೊಂದು ಸ್ಟ್ರೆಸ್ ತಗೊಳ್ಳೋ ನೆಸೆಸಿಟಿ ಇಲ್ಲ, ರೈಟ್. ಸೊ ಬಟ್ ನೀವು ಹೇಳಿರೋ ಸಿಚುಯೇಷನ್ ಅಲ್ಲಿ ದಟ್ಸ್ ನಾಟ್ ದ ಕೇಸ್, ರೈಟ್. ಅವ್ರು ಆ ಜಾಬನ್ನು ಬಿಟ್ಟು ಇಮಿಡಿಯೇಟ್ ಆಗಿ ಬೇರೆದಕ್ಕೆ ಹೋಗಕ್ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ವಾಟ್ ದೇ ಕ್ಯಾನ್ ಡೂ ಇಸ್ ದಟ್, ಫಸ್ಟ್ ಥಿಂಗ್ ಇಸ್ ದಟ್ ಅವರು ಸ್ಟ್ರೇಟ್ ಆಗಿ ಅವ್ರಿಗೆ ಕನ್ವೆ ಮಾಡಬೇಕು.
okay, maybe symbolically in front of others, but straight to that person that ನನಗೆ ಟ್ರಬಲ್ ಮಾಡೋದನ್ನ ಸ್ಟಾಪ್ ಮಾಡು ಅಂತ. ಸೆಕೆಂಡ್ ಥಿಂಗ್ ಇಸ್ ದಟ್ ಐ ಥಿಂಕ್ ನಾವು ತುಂಬಾನೇ ಕ್ರೈಮ್ ಸ್ಟೋರೀಸ್ ಅದು ಇದು ಮೂವೀಸ್ ಎಲ್ಲ ನೋಡ್ತಾ ಇದೀವಿ ದಟ್ ಹೌ ಟೆಕ್ನಾಲಜಿ ಹ್ಯಾಸ್ ಇಂಪ್ರೂವ್ಡ್. ಸೊ ನಿಮ್ ಕಡೆಯಿಂದ ಏನೇನ್ ಪ್ರೂಫ್ ಕಲೆಕ್ಟ್ ಮಾಡ್ಕೊಳಕ್ ಆಗತ್ತೆ ಅಗೇನ್ಸ್ಟ್ ಆಗಿ ಅದನ್ನ ಆದಷ್ಟು ಕಲೆಕ್ಟ್ ಮಾಡಿಟ್ಕೊಂಡಿರಿ. ತುಂಬಾ ಇದ್ ಮಾಡಿದ್ರೆ ಯುನೋ ಏನ್ ಮಾಡ್ಬೇಕಂತ ನಿಮ್ಗೆ ಗೊತ್ತಾಗತ್ತೆ. ಅವಾಗ ಜಸ್ಟ್ ಇಸ್ ದಟ್ ಬಿ ಸ್ಟ್ರಾಂಗ್. ಐ ಮೀನ್ ಯಾವ್ದಕ್ಕೂ ನೀವು ಕುಗ್ಬೇಕು ಅಂತ ನೆಸೆಸಿಟಿ ಇಲ್ಲ. Yes, ರೈಟ್. ಆ್ಯಂಡ್ ಐ ಜಸ್ಟ್ ವಾಂಟೆಡ್ ಟು ಆ್ಯಡ್ ಆನ್ ಫಾರ್ ದಸ್. ಯಾಕಂದರೆ ನಮಗೆ ಇದು ಬಿಟ್ಟರೆ ಬೇರೆದಿಲ್ಲ ಅಂತ ನೀವು ಯೋಚನೆನೇ ಮಾಡಬೇಡಿ, ಬಿಕಾಸ್ ದೇರ್ ಇಸ್ ಅ ಹೆಲ್ ಲಾಟ್ ಆಫ್ ಆಪ್ಷನ್ಸು. ಸೊ ಹಾಗಾಗಿ ಒಂದ್ಸಲ ಮಿಸ್ಟೇಕ್ ಮಾಡಿದ್ರೆ ಸೊ ಯು ಕಾಂಟ್ ಫರ್ಗಿವ್ ಯುವರ್ ಸೆಲ್ಫ್ ಆಗ್ಬಿಡತ್ತೆ. ಸೊ ಹಾಗಾಗಿ ದಟ್ಸ್ ಓಕೆ, ಬಿ ಬ್ರೇವ್ ಆ್ಯಂಡ್ ಯು ಕ್ಯಾನ್ ಟ್ಯಾಕಲ್ ಇಟ್, ಬಿ ಸ್ಟ್ರಾಂಗ್. ಸಿ ಇಂಥ ಸಿಚುಯೇಷನ್ ಅಲ್ಲಿ ಐ ಥಿಂಕ್ ಯು ಶುಡ್ ಬಿ ವೆರಿ ಸ್ಟ್ರೇಟ್ ಅಂಡ್ ಸ್ಟ್ರಾಂಗ್. ಎಕ್ಸಾಕ್ಟ್ಲಿ. Okay, and there are lot of platforms where you can go and discuss ನನಗೆ ಈ ತರ ಪ್ರಾಬ್ಲಮ್ ಆಗ್ತಿದೆ ನನಗೆ ರಿಸಾಲ್ವ್ ಮಾಡಿ ಅಂದ್ಬಿಟ್ಟು. So there are lot of women empowerment NGOs. Yes, yes. Right? And in fact, companies ಅಲ್ಲೂ ಕೂಡ ವುಮೆನ್ ಎಂಪವರ್ಮೆಂಟ್ಗೆ ಅದರದೇ ಆದ ಸೆಲ್ಸ್ ಇರುತ್ತೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ದಮ್. ಅದರ್ವೈಸ್ ಔಟ್ಸೈಡ್ ಕೂಡ ನಿಮಗೆ ಸಿಗುತ್ತೆ. ಮಹಿಳಾ ಠಾಣೆ ಕೂಡ ಇದೆ ನಿಮಗೆ, ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಟ್. ಅಂದರೆ ತುಂಬ ಜನ ಇವಾಗ ಏನು ಗೊತ್ತಾ, ವುಮೆನ್ ಶುಡ್ ಬಿ ಸಪೋರ್ಟಿವ್ ಟು ವುಮೆನ್. ಮುಂಚೆಲ್ಲ ಏನಂತ ಇತ್ತು, ಲೇಡೀಸ್ಗೆ ಲೇಡೀಸ್ ಶತ್ರು ಅಂತ ಹೇಳ್ತಾ ಇದ್ರು. ಬಟ್ ಐ ಥಿಂಕ್ ದಟ್ ಹ್ಯಾಸ್ ಚೇಂಜ್ ನೌ. ಇವಾಗ ಏನಾಗ್ತಿದೆ ಅಂದ್ರೆ ಆದಷ್ಟು ವುಮೆನ್ಗೆ ಇನ್ನೊಂದು ವುಮೆನ್ನೇ ಸಪೋರ್ಟ್ ಮಾಡ್ತಾ ಇರೋದು. So I think not just in the case of women, but also in general, I think we should be supportive to other person. We should be compassionate enough to other person. We should be empathetic enough to other person. Exactly. And for the female, ಅವ್ರು ನನ್ನ ಕ್ವಶನ್ ಕೇಳಿರೋರಿಗೆ ಆನ್ಸರ್, ಸಿ ಆಲ್ವೇಸ್ ಎ ನೋ ಇಸ್ ಎ ನೋ. ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್, ಎ ನೋ ಇಸ್ ಎ ನೋ, ದಟ್ಸ್ ಆಲ್. Okay, so I'm listening while driving. These words are good to health. Yeah, please drive safe, okay? Okay, thank you so much for watching. So finally, what do you want to say, Srujana? I think ನಿಮಗೆ ನಿಮ್ದು ಅರೋಮಾ ಏನಿದೆ, ನಿಮ್ದು ಅರೌಂಡ್ ನಿಮ್ದು ಆರಾ ಅಂತ ಒಂದು ನಮಗೆ ಬಾಡಿಯಲ್ಲಿ ಇರುತ್ತೆ. ಓಕೆ, ಸೊ ಅದು ಹೇಗೆ ಅಂದ್ರೆ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಆ ಆರಾ ಡಿಫರ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಯಾರನ್ನಾದ್ರೂ ಪಬ್ಲಿಕ್ ಅಲ್ಲಿ ಮೀಟ್ ಮಾಡಿ, ಇಫ್ ದಟ್ ಪರ್ಸನ್ ಇಸ್ ವೆರಿ ಪಾಸಿಟಿವ್, ಓಕೆ, ಅಂತ ಪರ್ಸನ್ ನೀವು ಮೀಟ್ ಮಾಡಿದಾಗ ಯು ಗೆಟ್ ದಟ್ ವೈಬ್ರೇಷನ್. ಓಕೆ, ದಿಸ್ ಸಂಬಡಿ ಐ ಥಿಂಕ್ ಇವ್ರ ಜೊತೆ ನಾನು ಚೆನ್ನಾಗಿ ಮಾತಾಡ್ಬೇಕು, ಆ ತರ ವೈಬ್ರೇಷನ್ ಸಿಗತ್ತೆ, ರೈಟ್? ಸೊ ಆದಷ್ಟು ನಿಮ್ದು ಆರಾ ಏನಿದೆ ಅದನ್ನ ನೀವು ಬೆಳೆಸ್ಕೊಳ್ಳಕ್ಕೆ, ಐ ಮೀನ್ ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಳ್ಳಕ್ಕೆ ಟ್ರೈ ಮಾಡಿ. ಸಿ ದೇರ್ ಸಮಥಿಂಗ್ ಕಾಲ್ಡ್ ಅಸ್ ನಾಲೆಜ್ ಅಂಡ್ ವಿಸ್ಡಮ್. ಓಕೆ, ನಾಲೆಜ್ ಬರೀ ನೀವು ಓದೋದು ಕಲಿಯೋದು ಅದರಿಂದ ಮಾತ್ರ, ದಟ್ ಇಸ್ ಕಾಲ್ಡ್ ಅಸ್ ನಾಲೆಜ್. ನಾಲೆಜ್ ಇಸ್ ಬೇಸಿಕಲಿ ನೋಯಿಂಗ್ ಥಿಂಗ್ಸ್ ಅಲ್ವಾ? So that is different. Wisdom is different. Wisdom is basically when you apply that knowledge. Okay, so ಆದಷ್ಟು ನೀವು ವಿಸ್ಡಮ್ ಅನ್ನ ಬೆಳೆಸ್ಕೊಳ್ಳೋಕೆ ಟ್ರೈ ಮಾಡಿ. ಅದರಿಂದ ನೀವು ಮೆಂಟಲಿ, ಫಿಸಿಕಲಿ ಎಲ್ಲಾ ರೀತಿಯಲ್ಲೂ ಸ್ಟ್ರಾಂಗ್ ಇರ್ತೀರಾ. ಬಿಕಾಸ್ ಒನ್ ಸ್ಮಾಲ್ ಥಿಂಗ್, ಓಕೆ, ನಿಮ್ಗೆ ಟೊಮೆಟೊ ಗೊತ್ತು ದಟ್ ಇಟ್ ಇಸ್ ಹಣ್ಣು ಅಂತ, ರೈಟ್? ಬಟ್ ಫ್ರೂಟ್ ಸಲಾಡ್ ಮಾಡ್ಬೇಕಾದ್ರೆ ನೀವು ಟೊಮೆಟೊ ಹಾಕ್ತೀರಾ? ನೋ. ದಟ್ ಇಸ್ ಕಾಲ್ಡ್ ಅಸ್ ವಿಸ್ಡಮ್. ಯಾವ್ದನ್ನ ಎಲ್ಲಿ ಯೂಸ್ ಮಾಡ್ಕೋಬೇಕು, ಯಾವ್ದನ್ನ ಎಲ್ಲಿ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದನ್ನ ಆದಷ್ಟು ತಿಳ್ಕೊಳಕ್ ಟ್ರೈ ಮಾಡಿ. ಅಂಡ್ ಮೋಸ್ಟ್ಲಿ ಐ ಥಿಂಕ್ ಆದಷ್ಟು ಲೈಫಲ್ಲಿ ಮಾರಲ್ಸ್, ವ್ಯಾಲ್ಯೂಸ್ ಇದನ್ನ ನೀವು ಇನ್ಕ್ರೀಸ್ ಮಾಡ್ಕೊಂಡಾಗ ಆಟೋಮೆಟಿಕಲಿ ನಿಮ್ಮ ಲೈಫಲ್ಲಿ ಎಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತೆ. ಎಕ್ಸಾಕ್ಟ್ಲಿ. ಆ್ಯಂಡ್ ಸೊ ಟು ಬಿಫೋರ್ ಎಂಡಿಂಗ್ ದಿಸ್, ನಾನೊಂದು ಸ್ಟೋರಿನ ನೆನ್ನೆ ಶೇರ್ ಮಾಡಿದೆ. ಯು ವಾಂಟೆಡ್ ಟು ಸೇ ಸಮಥಿಂಗ್ ಅಬೌಟ್ ದಟ್? ಆಕ್ಚುಲಿ ನಾನು ಮೊನ್ನೆ ಒಂದು ಆರ್ಟಿಕಲ್ ಓದಿದೆ ಸೋಷಿಯಲ್ ಮೀಡಿಯಾದಲ್ಲಿ. ದಟ್ ಆಕ್ಚುಲಿ ಹ್ಯಾಡ್ ಇನ್ಸ್ಪೈರ್ಡ್ ಮೀ. ಮುಂಚೆಯಿಂದ ನನಗೆ ಲಿಸ್ನಿಂಗ್ ಬಗ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಹೇಗೆ ಏನು ಅಂದ್ಬಿಟ್ಟು. ಬಟ್ ನಾನು ರೀಸೆಂಟ್ಲಿ ಒಂದು ಆರ್ಟಿಕಲ್ ಓದಿದೆ, ಅದನ್ನ ನಾನು ಇವತ್ತಿದ್ರಲ್ಲಿ ಡಿಸ್ಕಸ್ ಮಾಡಬೇಕು ಅಂತಿದ್ದೆ. ಬಟ್ ನನಗೆ ಕರೆಕ್ಟಾಗಿ ಅದ್ರ ಹೆಸರೆಲ್ಲ ಮರ್ತೋಗ್ಬಿಟ್ಟಿತ್ತು. ಬಟ್ ಲಾ ಆಫ್ ಅಟ್ರಾಕ್ಷನ್ ಇಸ್ ಸೋ ಗುಡ್ ದಟ್ ನಿನ್ನೆ ಅನುಷಾ ಅವರು ಅದನ್ನ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿದ್ದಾರೆ, ಟ್ಯಾಗು ಮಾಡಿದ್ದಾರೆ. ಹಾಗಾಗ್ಬಿಟ್ಟು ನನಗೆ ಬೇಗ ಸಿಕ್ತು ಅದು. ಸೊ ವಿಕ್ಟರ್ ಫ್ರಾಂಕ್ಲಿನ್ ಅಂದ್ಬಿಟ್ಟು ಅವ್ರು ನಾಜಿ ಕ್ಯಾಂಪ್ ಅಲ್ಲಿ ಸರ್ವೈವ್ ಆಗಿದ್ದವರು, ಸೈಕಿಯಾಟ್ರಿಸ್ಟ್. ಅವರು ಸುಮಾರು ಬುಕ್ಸ್ ಎಲ್ಲ ಬರೆದಿದ್ದಾರೆ. ಅವ್ರಿಗೆ ಒಂದಿನ ಅವ್ರ ಇನ್ಸಿಡೆಂಟ್ಸ್ ಅನ್ನ ಅವ್ರ ಲೈಫಲ್ಲಿ ಪರ್ಸನಲ್ ಆಗಿ ನಡೆದಿದ್ ಒಂದು ಇನ್ಸಿಡೆಂಟ್ ಶೇರ್ ಮಾಡಿದ್ರು ಅಬೌಟ್ ಲಿಸ್ನಿಂಗ್. ಬಿಕಾಸ್ ಲಿಸ್ನಿಂಗ್ ಇವಾಗ ತುಂಬಾ ಎಲ್ಲರೂ ಹ್ಯಾಶ್ ಟ್ಯಾಗ್ ಹಾಕ್ಬಿಟ್ಟು talk to me, listen to, listening is ಏನೇನೋ ಅದರ ಟ್ಯಾಗ್ ಲೈನ್ ಹಾಕ್ತಿದ್ದಾರೆ. ಐ ಡು ನಾಟ್ ಇವನ್ ನೋ ಎಕ್ಸಾಕ್ಟ್ಲಿ ಟು ಸೇ ಇಟ್ ರೈಟ್ ನೌ. ಬಟ್ ಅದ್ರ ಬಗ್ಗೆ ಅವ್ರು ಒಂದು ಇನ್ಸಿಡೆಂಟ್ ಅನ್ನ ಶೇರ್ ಮಾಡಿದ್ರು. ಏನಂದ್ರೆ ಅವ್ರು ಒಂದಿನ ಮಧ್ಯರಾತ್ರಿ ಮಲ್ಕೊಂಡಿದ್ದಾಗ ಸಡನ್ ಆಗಿ ಅವ್ರಿಗೆ ಒಂದು ಟ್ರಂಕ್ ಕಾಲ್ ಬಂತು ಒಂದು ಲೇಡಿಯಿಂದ.
ಓಕೆ, ದಟ್ ಲೇಡಿ ಆಕ್ಚುಲಿ ಸಡನ್ ಆಗಿ ಹೇಳಕ್ ಸ್ಟಾರ್ಟ್ ಮಾಡಿದ್ಲು ದಟ್ ನಾನು ಸುಸೈಡ್ ಮಾಡ್ಕೊಳಕ್ ಹೋಗ್ತಾ ಇದ್ದೀನಿ ಹಂಗೆ ಹಿಂಗೆ ಅಂದ್ಬಿಟ್ಟು. ಸೊ ವಿಕ್ಟರ್ ಫ್ರಾಂಕ್ಲಿನ್ ಅವ್ರು ಏನ್ ಮಾಡಿದ್ರು, ಹಿ ಜಸ್ಟ್ ಆಸ್ಟ್ ಯಾಕೆ ಏನಾಯ್ತು ಅಂದ್ಬಿಟ್ಟು. ಅದಾದ್ಮೇಲೆ ಸುಮಾರು ಒಂದು ಅರ್ಧ ಗಂಟೆ ತನಕ ಅವರಿಗೆ ನೀವ್ ಏನಕ್ಕೆ ಸರ್ವೈವ್ ಆಗ್ಬೇಕು, ನೀವ್ ಏನಕ್ಕೆ ಸೂಸೈಡ್ ಮಾಡ್ಕೋಬಾರ್ದು ಅನ್ನೋದಕ್ಕೆ ಅವರು ರೀಸನ್ಸ್ ಕೊಡ್ತಾ ಇದ್ರು. ಓಕೆ, ಅಟ್ ದ ಎಂಡ್ ಆಫ್ ದ ಕಾಲ್ ಹಾಫ್ ಅನ್ ಅವರ್ 1 hour ಆದ್ಮೇಲೆ ಅವರು ವಿಕ್ಟರ್ ಫ್ರಾಂಕ್ಲಿನ್ ಅವರು ಆ ಲೇಡಿ ಅವ್ರ ಹತ್ರ ಒಂದು ಪ್ರಾಮಿಸ್ ತಗೊಂಡ್ರು ದಟ್ ಯಾವುದೇ ಕಾರಣಕ್ಕೂ ನೀವು ಸೂಸೈಡ್ ಮಾಡ್ಕೊಳ್ಳಲ್ಲ ಲೈಫಲ್ಲಿ ಅಂತ. ದಟ್ ಲೇಡಿ ಅಗ್ರೀಡ್ ಟು ಹಿಮ್ ಅಂಡ್ ಪ್ರಾಮಿಸ್ ಟು ಹಿಮ್ ದಟ್ ಓಕೆ ನಾನು ಸೂಸೈಡ್ ಮಾಡ್ಕೊಳ್ಳೋದಿಲ್ಲ ಅಂದ್ಬಿಟ್ಟು. ಅದಾದ್ಮೇಲೆ ಸುಮಾರು ವರ್ಷ ಆದ್ಮೇಲೆ ಆ ಲೇಡಿ ಮತ್ತೆ ವಿಕ್ಟರ್ ಫ್ರಾಂಕ್ಲಿನ್ ಇಬ್ರು ಕನೆಕ್ಷನ್ ಅಲ್ಲಿ ಇದ್ರು. ಸೊ ಒಂದಿನ ಅವರು ಮೀಟ್ ಆದ್ರು, ಐ ಥಿಂಕ್ ಪ್ಯಾರಿಸ್ ಅಲ್ಲಿ ಅನ್ಸುತ್ತೆ. ಪ್ಯಾರಿಸ್ ಅಲ್ಲಿ ಮೀಟ್ ಆದಾಗ ಇವರು ವಿಕ್ಟರ್ ಫ್ರಾಂಕ್ಲಿನ್ ನಾನು ಆ ಲೇಡಿಗೆ ಕೇಳಿದ್ರು ದಟ್ ಯಾಕೆ ನೀವು ಅವತ್ತು ಸೂಸೈಡ್ ಮಾಡ್ಕೊಳ್ಳಿಲ್ಲ, ಐ ಮೀನ್ ನಾನು ಅಷ್ಟೊಂದು ರೀಸನ್ಸ್ ಕೊಟ್ನಲ್ಲ, ಅಷ್ಟರಲ್ಲಿ ನಿಮ್ಗೆ ಯಾವ ರೀಸನ್ ತುಂಬಾ ಇನ್ಸ್ಪೈರ್ ಆಯ್ತು ದಟ್ ನೀವು ಸೂಸೈಡ್ ಮಾಡ್ಕೊಳ್ಳಿಲ್ಲ ಅಂತ. ಆ ಲೇಡಿ ಹೇಳಿದ್ ಒಂದೇ ಮಾತು, ನೀವು ಅಷ್ಟು ರೀಸನ್ಸ್ ಕೊಟ್ರಿ ನನಗೆ ಅದು ಯಾವುದು ಮೋಟಿವೇಟ್ ಮಾಡಲಿಲ್ಲ ನಾನು ಸೂಸೈಡ್ ಮಾಡ್ಕೋಬಾರ್ದು ಅಂತ. ನನಗೆ ಒಂದೇ ಒಂದು ರೀಸನ್ ನಾನು ಸೂಸೈಡ್ ಮಾಡ್ಕೊಳ್ದಲ್ಲೇ ಇರೋದಕ್ಕೆ ರೀಸನ್ ಏನು ಅಂದ್ರೆ, ನೀವು ನಾನು ಆ ಮಧ್ಯರಾತ್ರಿಯಲ್ಲಿ ಕಾಲ್ ಮಾಡಿದಾಗ್ಲೂ ಯು ಲಿಸನ್ಸ್ ಟು ಮೀ. ಸೊ ನನಗೆ ಏನ್ ಅನ್ಸ್ತು ಅಂದ್ರೆ, ಓಕೆ ವರ್ಲ್ಡ್ ಅಲ್ಲಿ ಈ ತರದವರು ಇದ್ದಾರೆ, ಓಕೆ ಈ ತರ ಜೆನ್ವಿನ್ ಪೀಪಲ್ ಇದ್ದಾರೆ, ಅಟ್ಲೀಸ್ಟ್ ಅದಕ್ಕೋಸ್ಕರ ನಾನು ಸೂಸೈಡ್ ಮಾಡ್ಕೋಬಾರ್ದು ಅಂತ, ಅದಕ್ಕೋಸ್ಕರ ನಾನು ಸೂಸೈಡ್ ಮಾಡ್ಕೊಳ್ಳಿಲ್ಲ ಅಂತ. ಸೊ ಈ ಸ್ಟೋರಿ ಕೇಳಿದಾಗ ನನಗೆ ಅನ್ಸಿದ್ ಒಂದೇ, ಲಿಸ್ನಿಂಗ್ ಪವರ್, ಐ ಮೀನ್ ನೀವು ಬೇರೆಯವ್ರನ್ನ ಯಾಕೆ ಕೇಳಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ಇನ್ನೂ ಒಂದು ಸ್ಟೋರಿ ಅನುಷಾ, ನಿಮಗೆ ಗೊತ್ತಲ್ಲ ನೆಪೋಲಿಯನ್ ಅವರು, ಹಿ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಲೀಡರ್ಸ್. ಓಕೆ, ಅವ್ರ ಮಗ ಒಂದ್ಸಲ ಹೇಳಿದ್ರು, ನಿಮ್ಮ ಅಪ್ಪನ ಗುಣದಲ್ಲಿ ನಿಮ್ಗೆ ಯಾವ್ದು ಬೆಸ್ಟ್ ಗುಣ ಅನ್ಸುತ್ತೆ ಅಂತ. ಸೊ ಹಿ ಸೆಡ್, ಅವರು ಸೆಮಿನಾರ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡ್ತಾ ಇದ್ರು ಬೇರೆ ಲೀಡರ್ಸ್ ಜೊತೆ, ಸಬ್ ಲೀಡರ್ಸ್ ಜೊತೆ ಎಲ್ಲ ಪ್ರಾಬ್ಲಮ್ಸ್ ಅದು ಇದು ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ರು. ಸೊಲ್ಯೂಷನ್ ಇರ್ಲಿ ಪ್ರಾಬ್ಲಮ್ ಇರ್ಲಿ ಎಲ್ಲ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ರು. ಬಟ್ ನೆಪೋಲಿಯನ್ ಅವ್ರು ಯಾರು ಇದಾರಲ್ವಾ, ಅವರು ಎಲ್ಲದನ್ನು ಕೇಳಿಸ್ಕೊಳ್ತಾ ಇದ್ರು, ಏನು ಮಾತಾಡ್ತಾ ಇರಲಿಲ್ಲ, ಜಸ್ಟ್ ಎಲ್ಲರೂ ಮಾತಾಡೋದನ್ನ ಕೇಳಿಸ್ಕೊಂಡು ಎಟ್ ದ ಎಂಡ್ ಹಿ ಯೂಸ್ ಟು ಟಾಕ್. ಯಾಕೆ? ಬಿಕಾಸ್ ಹಿ ನೋಸ್ ದ ಎಂಟೈರ್ ಸ್ಟೋರಿ, ಹಿ ಹ್ಯಾಸ್ ಲಿಸನ್ ಟು ದ ಎಂಟೈರ್ ಸೊಲ್ಯೂಷನ್. ಅದನ್ನ ನಾವು ಬೆಟರ್ ಹೇಗೆ ಅಷ್ಟು ಕೊಲ್ಯಾಡ್ ಮಾಡಿಬಿಟ್ಟು ಹೇಗೆ ಬೆಟರ್ ಮಾಡ್ಬೋದು, ಆ ಡಿಸಿಷನ್ ಮೇಕಿಂಗ್ ಹೇಗೆ ಮಾಡ್ಬೋದು ಅನ್ನೋದಕ್ಕೋಸ್ಕರ ಹಿ ಜಸ್ಟ್ ಯೂಸ್ ಟು ಲಿಸನ್. ದಟ್ಸ್ ಹೌ ಹಿ ಬಿಕೇಮ್ ಒನ್ ಆಫ್ ದ ಗ್ರೇಟೆಸ್ಟ್ ಲೀಡರ್. ಓಕೆ, ಬಿ ಎ ಗುಡ್ ಲಿಸ್ನರ್ ಅಂತಾರಲ್ಲ, ಇದಕ್ಕೋಸ್ಕರ ಕೇಳೋದಕ್ಕೆ ಕಿವಿ ಲೆಂಡ್ ಮಾಡಿ, ನಾಟ್ ಬಿಕಾಸ್ ಇವಾಗ ಈ ತರ ಆಗ್ತಾ ಇದೆ, ಸ್ಟಾರ್ಸು ಸುಸೈಡ್ ಮಾಡ್ಕೊತಾ ಇದ್ದಾರೆ, ಅವ್ರು ಕೇಳಕ್ಕೆ ಆಗ್ತಿಲ್ಲ, ಡಿಪ್ರೆಷನ್ ಇದೆ ಅಂತ. ಸಿ ಈವನ್ ದೀಪಿಕಾ ಪಡ್ಕೋಣೆ ಅವ್ರಿಗೂ ಡಿಪ್ರೆಷನ್ ಬಂದಿತ್ತು ಆ್ಯಂಡ್ ಶಿ ಓಪನ್ಲಿ ಸೆಡ್ ಇಟ್. ಓಕೆ, ಆ್ಯಂಡ್ ನಾವು ನೋಡಿ ಆ ಡಿಪ್ರೆಷನ್ ಇಂದ ಹೊರಗಡೆ ಬಂದು ಶಿ ಇಸ್ ಲೀಡಿಂಗ್ ಎ ವೆರಿ ಗುಡ್ ಲೈಫ್ ಆ್ಯಂಡ್ ವಿ ಕ್ಯಾನ್ ಆಲ್ಸೋ ವಿಟ್ನೆಸ್ ಇಟ್. ಇನ್ಫ್ಯಾಕ್ಟ್ ನಾವು ಹೇಳೋದಕ್ಕಿಂತ ಅವರೇ ಹೇಳಿದ್ದಾರೆ ಕೂಡ, ಬೋತ್ ಎವ್ರಿಥಿಂಗ್. ಸೊ 2-3 ವರ್ಷದಿಂದ ಹೇಗಿದ್ರು, ಇವಾಗ ಹೇಗಿದ್ದೀನಿ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಸೊ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನ್ ಕೇಳಿದಾಗ ಹೇಳ್ತಾರಲ್ಲ, ನಥಿಂಗ್ ಇಸ್ ಪರ್ಮನೆಂಟ್ ಅಂತ. ಸೊ ಇವಾಗ ನೀವು ಸಂತೋಷವಾಗಿದ್ರೆ ಖಂಡಿತವಾಗ್ಲೂ ಮುಂದೆ ಒಂದ್ಸಲ ದುಃಖ ಬರ್ಬೋದು, ಅಥವಾ ಇವಾಗ ದುಃಖ ಇದ್ರೆ ಮುಂದೆ ಸಂತೋಷ ಬರ್ಬೋದು. ಎರಡನ್ನೂ ನೀವು ಬಲವಾಗಿ ಮ್ಯಾನೇಜ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಎಸ್ ಸೊ ಫೈನಲಿ ಮಾತಾಡ್ತಾ ಲೈಕ್ ಆಲ್ಮೋಸ್ಟ್ 58 minutes ಬಂದ್ಬಿಟ್ಟಿದ್ದೀವಿ. ಸೊ ಇವತ್ತು ಪ್ರೋಗ್ರಾಮ್ ನೋಡ್ತಾ ಇರೋರು ಆ್ಯಂಡ್ ದೆನ್ ಲೇಟರ್ ಆನ್ ಈ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಓನ್ಲಿ ಒನ್ ಸೇ ಫೈನಲಿ, ಯಾರಾದ್ರೂ ಕಷ್ಟ ಇದೆ ಅಂತ ಬಂದು ಹೇಳಿದಾಗ ಲಿಸನ್ ಟು ದೆಮ್. ನಿಮಗೆ ರೈಟ್ ಸೊಲ್ಯೂಷನ್ ಕೊಡಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಜಸ್ಟ್ ಲಿಸನ್ ಟು ದೆಮ್, ಬಿಕಾಸ್ ಲಿಸ್ನಿಂಗ್ ಇಟ್ ಸೆಲ್ಫ್ ರೆಡ್ಯೂಸಸ್ ಹಾಫ್ ಆಫ್ ದೇರ್ ಸ್ಟ್ರೆಸ್. ದಟ್ ಯಾಕೆಂದ್ರೆ ನಮ್ಗೊಬ್ರು ಕೇಳೋರು ಇದ್ದಾರೆ, ನಮ್ಗೊಬ್ರು ಮಿಡಿಯೋ ಹೃದಯ ಇದೆ ಅಂದ್ಬಿಟ್ಟು ದೇ ವಿಲ್ ಅವ್ರಿಗೆ ತುಂಬಾ ಸ್ಟ್ರೆಸ್ ರೆಡ್ಯೂಸ್ ಆಗುತ್ತೆ. ಪ್ಲಸ್ ಮೋರ್ ಓವರ್ ಇಫ್ ಯು ಕೆನಾಟ್ ಹ್ಯಾಂಡಲ್, ಅಂದರೆ ನಿಮಗೆ ಅವ್ರು ಯಾರಾದರೂ ಬಂದ್ಬಿಟ್ಟು ಡಿಪ್ರೆಷನ್ ಅಂತ ಹೇಳಿದ್ರು, ಅಥವಾ ಅವ್ರು ಯಾವ ಟ್ರಬಲಲ್ಲಿ ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಹೇಳಿದಾಗ ನಿಮ್ಗೆ ಸೊಲ್ಯೂಷನ್ ಗೊತ್ತಿಲ್ಲ ಅಂದರೂ ಯಾರಾದರೂ ಎಕ್ಸ್ಪರ್ಟನ್ನ ಕೇಳಿಬಿಟ್ಟು ಅವ್ರಿಗೆ ಗೈಡ್ ಮಾಡಿ, ಮತ್ತು ಆದಷ್ಟು ಲೈಟ್ ಥೆರಪಿ ತಗೊಳ್ಳಿ. ದಟ್ ಈಸ್ ನಥಿಂಗ್ ಬಟ್ ಸನ್ಲೈಟ್. ಓಕೆ, ಸೊ ಸನ್ಲೈಟ್ ನೀವು ತಗೊಂಡಾಗ ಅಗೇನ್ ಸೆರೋಟೋನಿನ್ ಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಬೆಳಗಿನ ಜಾವದ ಸನ್ಲೈಟನ್ನ ಅಟ್ಲೀಸ್ಟ್ ಎವ್ರಿ ಡೇ ಒಂದು ಹಾಫ್ ಅನ್ ಅವರ್ ಏನಾದರೂ ಹೋಗ್ಬಿಟ್ಟು ಟೆರೆಸ್ಗೋ ಏನಾದರೂ ತಗೊಳ್ಳಿ, ಬಿಕಾಸ್ ದ್ಯಾಟ್ ಆಲ್ಸೋ ಹೆಲ್ಪ್ಸ್ ಯು. ದಿಸ್ ಇಸ್ ಸಮಥಿಂಗ್ ದಟ್ ಐ ವಾಂಟೆಡ್ ಟು ಸೇ ಅರ್ಲಿಯರ್, ನನಗೆ ಮರ್ತೋಗಿತ್ತು, ಇವಾಗ ಹೇಳ್ತಾ ಇದ್ದೀನಿ. ಸೊ ಆದಷ್ಟು ಬೇರೆಯವ್ರನ್ನ ರ್ಯಾಗ್ ಮಾಡೋದಾಗ್ಲಿ ಅದನ್ನೆಲ್ಲ ಕಡಿಮೆ ಮಾಡಿ ಲೈಫಲ್ಲಿ ಒಂದು ಮೋಟಿವೇಶನ್ ಅಂತ ಇಟ್ಕೊಳ್ಳಿ, ಲೈಫಲ್ಲಿ ಒಂದು ಪರ್ಪಸ್ ಇಟ್ಕೊಳ್ಳಿ. ಬಿಕಾಸ್ ಪರ್ಪಸ್ ಇದ್ದಾಗ ನಿಮ್ಮ ಲೈಫ್ಗೆ ಒಂದು ಮೀನಿಂಗ್ ಇರುತ್ತೆ. ಓಕೆ,
ಸೊ ಆದಷ್ಟು ಬೇರೆಯವ್ರಿಗೆ ಒಳ್ಳೇದನ್ನೇ ಹೇಳಿ, ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡಬೇಡಿ. ಬಿಕಾಸ್ ಯು ನೆವರ್ ನೋ ನೀವು ಹೇಳಿದ ಮಾತು ಅವ್ರಿಗೆ ಹೇಗೆ ತಟ್ಟತ್ತೆ ಅಂದ್ಬಿಟ್ಟು. ಸೊ ನೀವು ಒಳ್ಳೇದು ಹೇಳಿದ್ರೆ ಅವ್ರಿಗೆ ಯಾವಾಗಲೂ ಒಳ್ಳೇದಾಗಿ ನಿಮ್ಮನ್ನ ಅವರು ಐಡಲ್ ಆಗಿ ಟ್ರೀಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೇಮ್ ವೇ ನೀವು ಯಾರಿಗಾದ್ರೂ ಕೆಟ್ಟದೇನಾದ್ರೂ ಹೇಳಿದಾಗ ಯು ನೆವರ್ ನೋ ಹೌ ವುಡ್ ದಟ್ ಪರ್ಸನ್ ಟೇಕ್. ಅವ್ರ ಲೈಫ್ಗೆ ನೀವು ತೆಕ್ಕೊಳ್ಳೋಕೆ ನೀವು ಕಾರಣ ಆಗಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಸೋ ಮಚ್ ಸೃಜನಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಆ್ಯಂಡ್ ಇನ್ಫ್ಯಾಕ್ಟ್ ಏನು ಗೊತ್ತಾ, ಸೃಜನಾ ಅವ್ರು ಹೇಳ್ದಂಗೆ ಬಿ ಎ ಗುಡ್ ಲಿಸ್ನರ್. ಯಾರಿಗೆ ಯಾವ ಸಂದರ್ಭದಲ್ಲಿ ಯಾರ ಹತ್ರ ಹಂಚ್ಕೊಳ್ಳೋದಕ್ಕೆ ಇಷ್ಟ ಇರುತ್ತೋ ಅವ್ರಿಗೆ ನೆಗ್ಲೆಕ್ಟ್ ಮಾಡಿಬಿಡಿ. ಪ್ಲೀಸ್ ಲೆಂಡ್ ಯೋರ್ ಹಿಯರ್ಸ್. ಅಫ್ಕೋರ್ಸ್ ಆ ಟೈಮಲ್ಲಿ ನಿಮ್ಮ ಮಾತುಗಳಿಂದ ಅವರು ಕೂಡ ಚೇಂಜ್ ಆಗ್ಬೋದು. ಸೃಜನಾ ಅವ್ರು ಹೇಳಿರೋದನ್ನ ನಾವು ಕೂಡ ಫಾಲೋ ಮಾಡೋಣ ಫಾರ್ ದ ಬೆಟರ್ ಆ್ಯಂಡ್ ದ ಬೆಸ್ಟ್ ಲೈಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. Thank you so much. All the best for everyone, and thank you so much, Anusha, for inviting me. ಓ ಥ್ಯಾಂಕ್ ಯು ಸೊ ಮಚ್. ಪ್ಲೆಜರ್ ಇಸ್ ಮೈನ್. ಸೃಜನಾ ಹಂಗೆ ಬಿಡಲ್ಲ, ಬೇರೆ ಬೇರೆ ಟಾಪಿಕ್ ಇಲ್ಲ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ಬಿಕಾಸ್ ಆಫ್ಟರ್ ಹ್ಯಾಪಿನೆಸ್ ಐ ಥಾಟ್ ಲೈಕ್ ನಿಜವಾಗ್ಲೂ ಈ ಥರ ಟಾಪಿಕ್ಸ್ನ ಮಾಡಬೇಕು, ವಿಚ್ ಇಸ್ ವೆರಿ ಯೂಸ್ಫುಲ್. ನಿಮ್ಗೆ ಸುಮ್ಮನೆ ಹ್ಯಾಪಿನೆಸ್ ಬಿಡು ಇನ್ ಟಾಪಿಕ್, ಅಥವಾ ನಿಮಗೆ ಸ್ಟ್ರೆಸ್ ಬಿಡು ಅಂತ ಅನಿಸ್ಬಾರ್ದು. ಬಿಕಾಸ್ ಅದು ಮೆಂಟಲ್ ಹೆಲ್ತು ತುಂಬ ತುಂಬ ಇಂಪಾರ್ಟೆಂಟ್. ಫ್ಯಾಮಿಲಿ ಲೈಫ್ಗೆ, ಪರ್ಸ್ನಲ್ ಲೈಫ್ಗೆ, ಐ ಮೀನ್ ಪ್ರೊಫೆಷ್ನಲ್ ಲೈಫ್ಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಕೊನೆಯದಾಗಿ ನಾನು ಹೇಳೋದು ಇಷ್ಟೇ, ಪ್ಲೀಸ್ ಲೆಂಡ್ ಯೋರ್ ಇಯರ್ಸ್ ಆ್ಯಂಡ್ ಫರ್ಗಿವ್ ಯುವರ್ ಸೆಲ್ಫ್ ಫಸ್ಟ್. ನೀವು ಯಾವಾಗಲಾದ್ರೂ ಗಿಲ್ಟ್ ಕಾನ್ಷಿಯಸ್ ಇಟ್ಕೊಂಡಿದ್ರೆ, ಅಥವಾ ಸೊ ದೇರ್ ಇಸ್ ಆಲ್ವೇಸ್ ಲೈಕ್, ನಾನು ಒಂದು ಇಮೇಜ್ ನೋಡಿದ್ದೆ, ಒಂದು ಕನ್ನಡಿಲಿ ನಮ್ಮ ಪ್ರತಿಬಿಂಬನೇ ನಮ್ಮನ್ನು ತಪ್ಕೊಂಡು, ಓಕೆ ದಟ್ಸ್ ಓಕೆ. ಸೊ ಒಂದು ಸಲ ಮಾಡಿರೋ ತಪ್ಪನ್ನೇ ರಿಪೀಟ್ ಮಾಡಬೇಡಿ. ದಟ್ಸ್ ಆಲ್. ಆ್ಯಂಡ್ ಸ್ಟೇ ಹ್ಯಾಪಿ, ಬಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಸೊ ಎಲ್ರಿಗೂ ಇಷ್ಟ ಆಗಿ, ಐ ಹ್ಯಾವ್ ಪರ್ಚೇಸ್ಡ್ ಎ ಲಾಟ್ ಮೆನಿ ಟಾಪ್. ಓಕೆ Sentence cut down. ಓಕೆ ಐ ಥಿಂಕ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಮತ್ತೊಂದು ಒಳ್ಳೆ ಟಾಪಿಕ್ನೊಂದಿಗೆ, ನಿಮಗೆ ಯೂಸ್ಫುಲ್ ಆಗೋ ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. If you end this life, you will be able to choose if you want to save or